ನಮಗೆ ಮೊದಲು ಮುಖಾಮುಖಿಯಾದರು ಲಿಂಕ್ ಸಿನಿಮಾದ ನಿರ್ದೇಶಕರಾದಂತಹ ಶ್ರೀನಿಧಿ ಬೆಂಗಳೂರು ಅವರು. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ನೀವು ಈಗಾಗಲೇ ನಿಮ್ಮ ಕೆಲಸದ ಮುಖಾಂತರ ನೀವು ಪರಿಚಯ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನಿಮ್ಮ ಎಜುಕೇಶನ್ ಇಂದ ಶುರು ಮಾಡೋಣ. ಏನು ಎಜುಕೇಶನ್ ಮಾಡಿದ್ದೀರಾ? ನಾನು BA ಜರ್ನಲಿಸಮ್ ಓದಿದ್ದು. ಜರ್ನಲಿಸಮ್ ಜೊತೆಗೆ ಸೈಕಾಲಜಿ ಓದಿದೆ, ಮತ್ತೆ ಐಚ್ಛಿಕ ಕನ್ನಡ ಅಂತ ಆಪ್ಷನಲ್ ಕನ್ನಡ, ಮೇಜರ್ ಕನ್ನಡ. ಸೊ ಅದನ್ನ ಮೂರನ್ನು BA ಓದಿದ್ದು. BA ಆದ್ಮೇಲೆ ಎಜುಕೇಶನ್ ಕಂಟಿನ್ಯೂ ಮಾಡಿಲ್ಲ. ಸೊ ಡೈರೆಕ್ಟ್ ಸಿನಿಮಾ ಫೀಲ್ಡ್ಗೆ ಬಂದಿದ್ದು. BA ಜೊತೆಗೇನೆ ಒಂದು ಫಿಲ್ಮ್ ಪ್ಲಾನ್ ಮಾಡಿದ್ವಿ. ಅದು ಕಾರಣಾಂತರಗಳಿಂದ ಅದು ಬಜೆಟಿಂಗ್ ಸಮಸ್ಯೆ ಆಗಿ ಅದು ನಡೀಲಿಲ್ಲ. ಅದಾದ್ಮೇಲೆ ಒಂದು ವೆಬ್ ಸೀರೀಸ್ ಕೂತಿದ್ವಿ, ಅದು ಆಗ್ಲಿಲ್ಲ. ಹಂಗೆ ಬಟ್ ಸಿನಿಮಾನೇ ನಡೀತಾ ಇತ್ತು. ನಮ್ಮ ಎಜುಕೇಶನ್ ಜೊತೆಗೆ ಸಿನಿಮಾ, ನಾಟಕ ಅದು ಪ್ಯಾರಲಲ್ ಆಗಿ ನಡೀತಾ ಇತ್ತು. ನಾಟಕದ ಹಿನ್ನೆಲೆ ಇರೋದ್ರಿಂದ ನಿಮ್ಗೆ ಸಿನಿಮಾ ಆಸಕ್ತಿ ಸಾಮಾನ್ಯವಾಗಿ ಬಂದಿರುತ್ತೆ. ಈ ಸಿನಿಮಾ ನೀವು ಮಾಡಬೇಕು ಅಂತ ಯಾವಾಗ ಅನ್ಸಿತ್ತು? ಅಂದ್ರೆ ಸಿನಿಮಾಗಳು ಮಾಡಬೇಕು ಅಂತ ಇತ್ತು ಮುಂಚಿಂದಾನೆ. ಅಂದ್ರೆ ನಾನು ಚಾಮರಾಜಪೇಟೆ ಅಲ್ವಾ, ಸೊ ನಾನ್ ಚಿಕ್ಕ ವಯಸ್ಸಿಂದ ತಲೆಗೆಲ್ಲ ಟೋಪಿ ಹಾಕೊಂಡು ಉಪೇಂದ್ರ ಆಗ್ತೀನಿ ಅಂತ ಓಡಾಡ್ತೀನಂತೆ. ಸೊ ನಮ್ಮ ಅಪ್ಪ ಅಮ್ಮ ಹೇಳ್ತಿದ್ದನ್ನ ತುಂಬಾ ಇಂಟ್ರೆಸ್ಟ್ ಸಿನಿಮಾ ಅಂದ್ರೆ. ನಾನೆಲ್ಲ ಎಷ್ಟೊಂದು ಇಂಟರ್ವ್ಯೂ ಹೇಳಿದೀನಿ. ನಮ್ಮ ಮನೆಯಲ್ಲಿ ಫ್ಯಾಮಿಲಿ ಒಬ್ರು ರವಿ ಅಂಕಲ್ ಅಂತಿದ್ರು. ಸೊ ಅವ್ರಿಗೆ ಸಿನಿಮಾದ ಹುಚ್ಚಿತ್ತು, ಬರೇ ಸಿನಿಮಾ ಪ್ರೇಮ ಅಲ್ಲ, ಹುಚ್ಚು. ಮನೆಯಲ್ಲಿ ಒಂದು ಮನೆ ಅವ್ರ ರೂಮ್ ಫುಲ್ಲು ಕ್ಯಾಸೆಟ್ಗಳನ್ನ ಇಟ್ಕೊಂಡ್ಬಿಟ್ಟಿದ್ರು, ಸಿನಿಮಾ ಕ್ಯಾಸೆಟ್ಗಳು. ಬೀರುಗಟ್ಟಲೆ ಕ್ಯಾಸೆಟ್ ಇಟ್ಕೊತಾ ಇದ್ರು ಅವಾಗ. ಹೊಸ ಸಿನಿಮಾದ DVD ಬರ್ಲಿ, VCD ಬರ್ಲಿ ಅದನ್ನೆಲ್ಲ ತಗೊಂಡ್ಬಂದು ಇಟ್ಕೊಳ್ತಾ ಇದ್ರು. ಅಂಡ್ ಪ್ರತಿ ದಿನಾನು ಒಂದು ಸಿನಿಮಾ ನೋಡೋರು, ದಿನಕ್ಕೊಂದು ಸಿನಿಮಾ ನೋಡೋರು. ಸೊ ಇದರಿಂದ ಏನಾಯ್ತು ಅಂದ್ರೆ, ನಾನು ನಮ್ಮ ಅತ್ತೆ ಮನೆಗೆಲ್ಲ ಓಡಾಡುವಾಗ ಅವ್ರ ಕ್ಯಾಸೆಟ್ ಅಲ್ಲಿ ನಾನು ಸಿನಿಮಾನ ಹಾಕೊಂಡು, ಅವಾಗ ಎಷ್ಟೊಂದು ಥಿಯೇಟರ್ ಪ್ರಿಂಟ್ ಎಲ್ಲ ನೋಡಿದೀವಿ. ನಮ್ಗೆ ಅದು ಗೊತ್ತಿರಲಿಲ್ಲ ಥಿಯೇಟರ್ ಪ್ರಿಂಟ್ ನೋಡ್ಬಾರ್ದು ಅಂತ. ನನ್ ದುನಿಯಾ ಇವತ್ತಿಗೂ ನೆನಪಿದೆ. ಥಿಯೇಟರ್ ಪ್ರಿಂಟ್ ಸಾಕ್ಷಾತ್ಕಾರದ ಸೀನ್ ಬಂದಾಗ ಜನ ವಿಸಿಲ್ ಹೊಡಿಯೋದು, ಆ ಬಂಡೆ ಸಿಡಿದಾಗ ಜನ ವಿಸಿಲ್ ಹೊಡಿಯೋದು. ಯಾಕಂದ್ರೆ ನಾನು ಥಿಯೇಟರ್ ಪ್ರಿಂಟೇ ನೋಡಿರೋದ್ರಿಂದ ಆ ಥಿಯೇಟರ್ ಪ್ರಿಂಟಿನ ಚಿತ್ರಿಕೆಗಳೇ ಕಣ್ಣಲ್ಲಿ ಹಂಗೆ ಹಚ್ಚಾಕ್ಬಿಟ್ಟಿದೆ. ಸೊ ಹಂಗೆ ಸಿನಿಮಾಗಳನ್ನೇ ನೋಡ್ತಿದ್ವಿ, ಎಕ್ಸ್ಟ್ರೀಮ್ ಸಿನಿಮಾಗಳು ನೋಡ್ತಾ ಇದ್ದಿದ್ದು. ನೋಡ್ತಾ ರಂಗಭೂಮಿಗೆ ಎಂಟ್ರಿ ಆದಾಗ ನಮ್ಮ ಸುರೇಶ್ ಅನಗಳಿ ಸರ್ ಇಂದ ನನಗೆ ವರ್ಲ್ಡ್ ಸಿನಿಮಾ ಎಲ್ಲ ಪರಿಚಯ ಆಯ್ತು. ಅಂದ್ರೆ ಕುರೋಸಾವ ಮಾಡ್ತಿದ್ದ ಸಿನಿಮಾಗಳು, ಆಮೇಲೆ ನಮ್ಮನ್ ಸತ್ಯಜಿತ್ ರೇ ಮಾಡ್ತಿದ್ದ ಸಿನಿಮಾಗಳು, ನಮ್ಮ ಕನ್ನಡದಲ್ಲಿ ಆದಂತ ಪ್ಯಾರಲಲ್ ಮೂವ್ಮೆಂಟ್, ಇದನ್ನೆಲ್ಲ ಒಂದ್ ಸ್ವಲ್ಪ ನೋಡಕ್ ಸ್ಟಾರ್ಟ್ ಮಾಡಿದೆ. ಅವಾಗ ಇನ್ನೂ ಇಂಟ್ರೆಸ್ಟ್ ಬಂತು, ಓಕೆ ಇದೊಂದು ತುಂಬಾ ಬಲಿಷ್ಠವಾದ ಮಾಧ್ಯಮ ಅಂತ. ಹಾಗಾಗಿ ನಾನು PU ಟೈಮ್ ನಲ್ಲೇ ನಿರ್ಧಾರ ಮಾಡಿದೆ, ಸಿನಿಮಾಗೆ ಹೋಗ್ಬಿಡ್ಬೇಕು ನಾನು, ಸಿನಿಮಾನೇ ನನ್ನ ಅಂದ್ರೆ ಲೈಫ್ ನ ಸಿನಿಮಾದಲ್ಲಿ ಮಾಡ್ಬೇಕು ಅಂತ. ಹಾಗಾಗಿ ಜರ್ನಲಿಸಮೇ ಓದಿದೆ. ನಾನು ಕಾಮರ್ಸ್ ಓದಿದ್ದು PUCಲಿ, ಬಟ್ ಪರವಾಗಿಲ್ಲ ಆರ್ಟ್ಸ್ಗೆ ಹೋಗೋಣ ಅಂತ. ಜರ್ನಲಿಸಮ್ ಇಂದ ಮೀಡಿಯಾ ಅರ್ಥ ಮಾಡ್ಕೊಂಡ್ರೆ ಜನರ ಪಲ್ಸ್ ಅರ್ಥ ಆಗ್ಬೋದು, ಸೈಕಾಲಜಿ ಹೋದ್ರೆ ಮೈಂಡ್ ಸೆಟ್ ಅರ್ಥ ಆಗ್ಬೋದು, ಕನ್ನಡ ಹೋದ್ರೆ ನನಗೆ ಗ್ರಾಮರ್ ಟೈಟ್ ಆಗ್ಬೋದು ಅಂತ ಅವು ಮೂರನೇ ಸಬ್ಜೆಕ್ಟ್ ನ ಚೂಸ್ ಮಾಡಿ ಸೇರ್ಕೊಂಡೆ. ಇದು ಎಜುಕೇಶನ್. ಈ ಸಿನಿಮಾ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿದ್ಮೇಲೆ ನೀವು ತಗೊಂಡಿರೋ ಮೊದಲ ಹೆಜ್ಜೆ ಏನು? ನಮ್ಮ ಟೀಮು ಫಸ್ಟ್ ಟೀಮೇ ಮಾಡ್ಕೊಂಡಿದ್ದು. ನನ್ನ ರಂಗಭೂಮಿಯಿಂದಾನೇ ನನ್ನ ಸ್ನೇಹಿತರಿದ್ರು. ನನ್ನ ಸ್ನೇಹಿತ ಸಂಜೀವ್ ಜಾಗಿರ್ದಾರ್ ಅಂತ, ನನ್ನ ಭರತ್ ಕೆ ತುಮಕೂರು, ತೇಜೇಶ್, ಮತ್ತೆ ಜೀವನ್ ಶಿವಕುಮಾರ್, ಪ್ರಸನ್ನ ಕುಮಾರ್, ಅವಿನಾಶಿ ಶಾಸ್ತ್ರಿ, ಹೀಗೆ ಒಂದಿಷ್ಟು ನನ್ನ ಫ್ರೆಂಡ್ಸ್ ಗ್ರೂಪ್ ಇದೆ. ಆ ಗ್ರೂಪ್ ಬಂದು ನಾವು ಒಂದು 8-9 ವರ್ಷದ ಹಿಂದೆಯಿಂದ ರಂಗಭೂಮಿ ಮಾಡ್ತಾನೆ ಬಂದಿದ್ದು. ನಾನು ನಾಟಕಗಳನ್ನ ಬರೆದು ನಿರ್ದೇಶನ ಮಾಡ್ತಿದ್ದೆ. ನಂದೇ ಒಂದು ಟೀಮ್ ಇತ್ತು, ಡ್ರಾಮಾ ಟೀಮ್. ಆ ಡ್ರಾಮಾ ಟೀಮ್ ನಲ್ಲಿ ನಾಟಕ ಮಾಡ್ತಾ ಆ ಒಂದು ಟೀಮ್ ಡೆವಲಪ್ ಆಗಿತ್ತಲ್ಲ. ಸೊ ನಾವು ಅವಾಗ ಡಿಸೈಡ್ ಮಾಡಿದ್ವಿ, ಎಲ್ಲರೂ ಒಂದೇ ಸ್ಟ್ರೀಮ್ ಹೋಗೋದು ಬೇಡ, ಎಲ್ಲರೂ ಆಕ್ಟಿಂಗು ಮಾಡ್ತಿದ್ವಿ, ಬೇರೆ ಕೆಲಸ ಮಾಡ್ತಿದ್ವಿ. ಡ್ರಾಮಾಲಿ ಒಂದ್ ಕೆಲಸ ಮಾಡೋದು, ನೀನ್ ಎಡಿಟಿಂಗ್ ಮಾಡು, ನೀವು ಕ್ಯಾಮ್ರಾ ವರ್ಕ್ ಮಾಡೋದು ಚೆನ್ನಾಗಿರುತ್ತೆ. ಒಬ್ರು ಮ್ಯೂಸಿಕಲ್ ಇಂಟ್ರೆಸ್ಟ್ ಇತ್ತು, ನಾವು ಡಿವೈಡ್ ಆದ್ವಿ. ಒಬ್ರೊಬ್ರು ಒಂದೊಂದು ಇಂಟ್ರೆಸ್ಟ್ ನ ತಗೊಂಡು ನಾವು ಡಿವೈಡ್ ಆಗಿ ಅದ್ರ ಮೂಲಕನೇ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಒಂದು ಪ್ರಾಜೆಕ್ಟ್ ಮಾಡ್ಬೇಕಿತ್ತು, ಅದು ಸ್ಕ್ರಿಪ್ಟ್ ಎಲ್ಲ ಮುಗಿಸಿ ಇನ್ನೇನು ನಂದು ಕೊನೆ ದಿನ ಎಕ್ಸಾಮ್ ಮುಗೀತು. ನಮ್ ಪ್ಲಾನ್ ಅಲ್ಲಿ ಇದ್ದಿದೆ ಅದು ಎಕ್ಸಾಮ್ ಆಗಿ 2 months ಆದ್ಮೇಲೆ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ. ಫೈನಲ್ ಇಯರ್ ಎಕ್ಸಾಮ್ ಮುಗೀತು. ಮುಗಿದ್ಮೇಲೆ ಫೈನಲ್ ಒಂದು ಡಿಸ್ಕಷನ್ಗೆ ಒಬ್ರು DOP ಮೀಟ್ ಮಾಡಕ್ ಹೋಗಿದ್ವಿ. ಬಜೆಟ್ ಹೇಳಿದ್ವಿ, ಇಷ್ಟು ಬಜೆಟ್ ಅಲ್ಲಿ ಮಾಡಬೇಕು ಅಂತ ಇದೀವಿ ಅಂತ. ಅವ್ರು ಅಷ್ಟ್ರಲ್ಲಿ ಆಗಲ್ಲ ಅಂದ್ರು. ಅಂದ್ರೆ ಅದ್ರ ಕ್ಯಾನ್ವಾಸ್ ದೊಡ್ಡದಿದೆ, ಸ್ವಲ್ಪ ಕಷ್ಟ ಅಂತ. ಹಂಗಾಗಿ ಆ ಸಿನಿಮಾ ಆಗ್ಲಿಲ್ಲ. ಅದು ಆಗದೆ ಇದ್ದಾಗ ಏನಾಯ್ತು, ನಾವು ಇಡೀ ಟೀಮ್ ಏನ್ ಮಾಡಿದ್ವಿ, ಒಂಥರ ಅದು ಗೊತ್ತಲ್ಲ ನಿಮ್ಗೆ, ಒಂದು ಸಿನಿಮಾ ಆಗಿಲ್ಲ ಮತ್ತೆ ಅದು ಫಾರ್ಮೇಶನ್ ದೂರ ಆಗೋ ಸಾಧ್ಯತೆಗಳಿರೋದು. ಬಟ್ ನಮ್ ಟೀಮಲ್ಲಿ ಹಂಗಾಗ್ಲಿಲ್ಲ. ನಾವೇನ್ ಮಾಡಿದ್ವಿ, ಮತ್ತೆ ನಮ್ ಫ್ರೆಂಡ್ ಒಂದು ಹಳೆ ಮನೆ ಇತ್ತು, ಅಲ್ಲೇ ಒಂದು ರೂಮ್ ಹಾಕೊಂಡ್ಬಿಟ್ಟು ವೆಬ್ ಸೀರೀಸ್ ಬರ್ದ್ವಿ. ಒಂದು ನಮ್ಗೆ ಗೊತ್ತಿಲ್ಲ ಇನ್ವೆಸ್ಟರ್ ಸಿಗ್ತಾರಾ ಇಲ್ವಾ ಏನೂ ಗೊತ್ತಿಲ್ಲ, ಮಾಡೋಣ ನಮ್ಮ ಪಾಡಿಗೆ ಅಂತ ಎವ್ರಿ ನೈಟ್ ಸೇರೋದು, ಅಲ್ಲೇ ವೆಬ್ ಸೀರೀಸ್ ಬರೆಯೋದು ಅಂತ. ಒಂದು 12 ಎಪಿಸೋಡ್ ಒಂದು ವೆಬ್ ಸೀರೀಸ್ ಬರೋದು. ನಮ್ ತಲೆ ನೆಟ್ಫ್ಲಿಕ್ಸ್ ಪಿಚ್ ಮಾಡ್ಬಿಡೋಣ, ಇದಾಗೋಗುತ್ತೆ ಅಂತ. ನಮ್ಗೆ ಐಡಿಯಾನು ಇಲ್ಲ, ಝೀರೋ ನಾಲೆಜ್. ರೆಡಿ ಮಾಡಿ ಒಂದಿಬ್ರು ಇನ್ವೆಸ್ಟರ್ಸ್ ನ ಹುಡುಕಿದ್ವಿ. ಅವರು ಸ್ಟಾರ್ಟ್ ಮಾಡೋಣ ಅಂತ ಜೋಶಲ್ಲಿ ಇದ್ರು. ಆಮೇಲೆ ಅವರು ಕೈ ಕೊಟ್ರು. ಆಮೇಲೆ ಒಂದ್ 2 ಶಾರ್ಟ್ ಫಿಲ್ಮ್ಸ್ ಮಾಡಿದ್ವಿ, 0 ಬಜೆಟ್ ಅಲ್ಲಿ. ದುಡ್ಡೇ ಇರಲಿಲ್ಲ. ನನ್ನ ಫೋನು, ನಮ್ ಫ್ರೆಂಡ್ ಅವ್ನ ಫ್ರೆಂಡ್ ಹತ್ರ ಇರೋ ಕ್ಯಾಮ್ರಾ, ಮತ್ತೆ ನಮ್ ನಾಟಕಗಳಿಗೆ ಅಂತ ಲೈಟ್ಗಳು ಇರ್ತಿದ್ವಲ್ಲ, ಆ ನಾಟಕದ ಲೈಟ್ಗಳನ್ನ ತಗೊಂಡ್ಬಂದು ಅದಕ್ಕೆ ಪಂಚ ಎಲ್ಲ ಕಟ್ಕೊಂಡು ನಾವೇನೋ ಮಾಡ್ತಿದ್ವಿ ಶಾರ್ಟ್ ಫಿಲ್ಮ್ಸ್ ಎಲ್ಲ.
ಸೊ ಹಂಗೆ ತಯಾರಿ ಮಾಡ್ಕೋತಾ ಇದ್ವಿ. ಜೊತೆಗೆ ಏನಂದ್ರೆ ನಾವು ಯೂಟ್ಯೂಬ್ ಇಂದ ಫಿಲ್ಮ್ ಮೇಕಿಂಗ್ ಕಲ್ತವ್ರೆ. ಯೂಟ್ಯೂಬೇ ನಮ್ಗೆ ಮೊದಲು ಗುರು. ಸೊ ಯೂಟ್ಯೂಬ್ ನೋಡಿ 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 ನಮ್ಗೊಂದಿಷ್ಟು ಲರ್ನಿಂಗ್ ಆಯ್ತು. ಈ ಇನ್ ಬಿಟ್ವೀನ್ ಏನಾಯ್ತು, ದೀಕ್ಷಿತ್ ಶೆಟ್ಟಿ ಅವರು ನನಗೆ ಡ್ರಾಮಾ ಫ್ರೆಂಡ್. ನಾನು ನಾಟಕಗಳು ಮಾಡುವಾಗ ಅವರು ನನ್ನ ಜೊತೆ ನಾಟಕ ಮಾಡ್ತಾರೆ. ಅವರು ಒಂದಿನ ಹೇಳಿದ್ರು, ಒಂದು ಸಿನಿಮಾ ಅಲ್ಲಿ ನಾನು ಹೀರೋ ಆಗಿ ಮಾಡ್ತಾ ಇದ್ದೀನಿ, ಇನ್ನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತೀಯ ಅಂತ. ಸೊ ನನಗೆ ಹೆಲ್ಪ್ ಆಗುತ್ತೆ ಅಂತ ಅನಿಸ್ತು. ನಾನು ಮತ್ತು ನಮ್ಮ ಎಡಿಟರ್ ಸಂಜೀವ್ ಜಾಗಿರ್ದಾರ್ ಅಂತ, ಅವರು ಅವನೇ ಶ್ರೀಮನ್ನಾರಾಯಣ ಕೆಲಸ ಮಾಡಿದ್ರು ನಮ್ಮ ಎಡಿಟರ್. ಈಗ ಬ್ಲಿಂಕ್ ಎಡಿಟರ್ ಕೂಡ ಅವರೇ. ಸೊ ನನ್ನ ಫ್ರೆಂಡ್ ಅವ್ನು ಈ ಗ್ಯಾಪ್ ಅಲ್ಲಿ ಅವನೇ ಶ್ರೀಮನ್ನಾರಾಯಣ ಕೆಲಸ ಮಾಡ್ಕೊಂಡ್ ಬಂದ. ಸೊ ಅದಾದ್ಮೇಲೆ ನಾನು ಓಕೆ ಅಂದ್ಬಿಟ್ಟು ಆ ಫಿಲಮ್ಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲ್ಸಕ್ಕೆ ಹೋದೆ. ಸೊ ಅಲ್ಲಿ ನನಗೆ ಗೊತ್ತಾಯ್ತು, ಓಕೆ ನಾವು ಯೂಟ್ಯೂಬ್ ಅಲ್ಲಿ ನೋಡೋದ್ ಬೇರೆ, ಪ್ರಾಕ್ಟಿಕಲ್ ರಿಯಾಲಿಟಿ ಬೇರೆ ಇದೆ ಇಲ್ಲಿ ಅಂತ. ಅಲ್ಲೊಂದ್ ಸ್ವಲ್ಪ ಲರ್ನಿಂಗ್ ಆಯ್ತು. ಅಂದ್ರೆ ಅಲ್ಲಿ ಕಲಿಕೆ ತುಂಬಾ ಚೆನ್ನಾಗಾಯ್ತು. ಆ ಸಿನಿಮಾಲಿ ಪ್ರವೀಣ್ ಅಂತ ಡೈರೆಕ್ಟರ್, ದಿಯಾಗೆ ಕೋ ಡೈರೆಕ್ಟರ್ ಆಗಿದ್ದವರು. ಅಂದ್ರೆ ಅವ್ರು ತುಂಬಾ ಒಳ್ಳೆ ಡೈರೆಕ್ಟರ್. ಆ ಸಿನಿಮಾ ನಡೀತಾ ಇತ್ತು, ಇನ್ನೊಂಚೂರು ಉಳ್ಕೊಂಡಿದೆ ಆ ಸಿನಿಮಾ. ಅದು ಕೋವಿಡ್ ಟೈಮ್ ಅಲ್ಲಿ ಸ್ಟಾರ್ಟ್ ಆಗಿದ್ದಲ್ಲ. ಸೊ ಆ ಟೈಮ್ ಇಂದು ಒಂದು 5-6 ಡೇಸ್ ಉಳಿದಿದೆ, ಅದು ಮುಗಿಯುತ್ತೀನಿ. ಅದು ತುಂಬಾ ಒಳ್ಳೆ ಸಿನಿಮಾ ಇತ್ತು. ಸೊ ನಮ್ಗೆ ಲರ್ನಿಂಗ್ ಆಯ್ತು, ಅಲ್ಲೂ ಹೆವಿ ಲರ್ನಿಂಗ್ ಆಯ್ತು. ಹಾಗೆ ಅದೊಂದು ಪ್ರೋಸೆಸ್ ಆಗಿ ಈಗ ನೆಕ್ಸ್ಟ್ ಬ್ಲಿಂಕ್ ಆಗಿತ್ತು. ಅಂದ್ರೆ ಈ ಕತೆ ಬಗ್ಗೆ ಸರ್, ಈ ಕತೆ ಫಸ್ಟ್ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡ್ಮೇಲೆ ಈ ಕಥೆ ಹುಟ್ಟಿದ್ದ, ಅಥವಾ ನಿಮ್ ತಲೆಯಲ್ಲಿ ಫಸ್ಟ್ ಈ ಕಥೆ ಬಂದ್ಬಿಟ್ಟು ಇದು ಸಿನಿಮಾ ಆಗ್ಬೇಕು, ಜನರನ್ನ ಸಿನಿಮಾ ಮುಖಾಂತರನೇ ತಲುಪಬೇಕು ಅಂತ ಡಿಸೈಡ್ ಆದ್ಮೇಲೆ ಇದನ್ನ ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡು? ಇದೇನಾಯ್ತು ಅಂದ್ರೆ, ನನ್ಗೆ ಈ ಫಿಲಂ ನಿರ್ಮಾಪಕರು ಬಂದು ರವಿಚಂದ್ರ ಅಂತ, ಅವರು ಕೂಡ ನನಗೆ ರಂಗಭೂಮಿಯಿಂದ ಪರಿಚಯ. ಸೊ ನಾನು ಅನೇಕ ಅಂತ ನನ್ನ ಟೀಮ್, ನನ್ನ ಗುರುಗಳು ಸುರೇಶ್ ಅನಗಳಿ ಸರ್ ಅಂತ, ಅವ್ರ ಟೀಮಲ್ಲಿ ನಾಟಕ ಮಾಡುವಾಗ ಅವರು ಆಕ್ಟ್ ಮಾಡ್ತಿದ್ರು. ಸೊ ನಾನು ಆಗ ನಾಟಕಗಳನ್ನ ಡೈರೆಕ್ಟ್ ಮಾಡ್ತಿದ್ದೆ, ಇವ್ರು ಆಕ್ಟ್ ಮಾಡ್ತಿದ್ರು. ಇವ್ರು ಮೂಲತಃ ಗುಲ್ಬರ್ಗ ಅಂತ ಬಂದಿದ್ರು. ಅಂಡ್ ಇವರು ಕೂಡ ಸಿನಿಮಾ ನಿರ್ದೇಶಕರಾಗಬೇಕು ಅನ್ನೋ ಕಡೆ ಕೆಲಸ ಮಾಡ್ತಾ ಇದ್ರು. ಒನ್ ಫೈನ್ ಡೇ ನಾನು ಒಂದು ಯಾವ್ದೋ ಕೋವಿಡ್ ಟೈಮ್ ನಲ್ಲಿ ಮಲಯಾಳಂ ಸಿನಿಮಾ ನೋಡಿ ಅದ್ರ ಬಗ್ಗೆ ಬರ್ದಾಕಿದ್ದೆ. ಇಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ, ಕಂಟೆಂಟ್ ಇರೋ ಫಿಲಮು, ನಮ್ಮಲ್ಲಿ ಯಾಕೆ ಯಾರು ರಿಸ್ಕ್ ತಗೋತಾ ಇಲ್ಲ ಅಂತ ಬರ್ದಾಕಿದ್ದೆ. ನಾನು ಸುಮ್ಮನೆ ಏನೇನೋ ಬರ್ದಾಕ್ತಿದ್ದೆ ಅವಾಗ ನನ್ನ ಸೋಷಿಯಲ್ ಮೀಡಿಯಲ್ಲಿ. ಸೊ ಅವ್ರು ಅದನ್ನ ನೋಡ್ಬಿಟ್ಟು ಮಾಡ್ಬೋದಲ್ಲ ಕನ್ನಡದಲ್ಲಿ, ಯಾಕೆ ಮಾಡ್ತಿಲ್ಲ ಅಂತ. ಮಾಡೋರು ತುಂಬಾ ಜನ ಇದಾರೆ, ರಿಸ್ಕ್ ತಗೊಂಡು ಯಾರು ಇನ್ವೆಸ್ಟೇ ಮಾಡಲ್ಲ ಅಂತ. ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ, ಟ್ರೈ ಮಾಡೋಣ ಅಂತ ಅಂದ್ರು. ಸೊ ಹಂಗೆ ನಮ್ದೊಂದು ವಾಟ್ಸ್ಆಪ್ ಕಾನ್ವರ್ಸೇಷನ್ ಇಂದ ಸ್ಟಾರ್ಟ್ ಆಯ್ತು ಡಿಸ್ಕಷನ್. ಅದು ಡಿಸ್ಕಷನ್ ಆದ್ಮೇಲೆ ಏನಾಯ್ತು, ಓಕೆ ಒಂದ್ಸಲಿ ಸಿಕ್ಕ ಮೇಲೆ ಅವ್ರು ಒಂದ್ ಸ್ವಲ್ಪ ಅಮೌಂಟ್ ಕೊಡ್ತೀನಿ ನಿಮ್ಗೆ, ನೀವು ಒಂದು ಪ್ರೊಡ್ಯೂಸರ್ ಪಿಚ್ ಅಂತ ಮಾಡಿ ಒಂದು 3 ನಿಮಿಷ ತರದೊಂದು ಟ್ರೈಲರ್ ತರ ಮಾಡ್ಕೊಂಡ್ ಬನ್ನಿ. ಇಫ್ ನನಗೆ ಅದು ಇಷ್ಟ ಆಯ್ತು ಅಂದ್ರೆ ನಾವು ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳೋದು. ನನಗೆ ಅದು ಓಕೆ, ಇದು ಇಬ್ರಿಗೂ ವಿನ್ ವಿನ್ ಸಿಚುವೇಶನ್ ಇದೆ, ಡೀಲ್ ಆಗುತ್ತೆ. ಯಾಕಂದ್ರೆ ಈಗ ಅವ್ರಿಗೂ ಗೊತ್ತಾಗಬೇಕು ನನ್ ಕ್ಯಾಲಿಬರ್ ಏನು ಅಂತ. ಯಾಕಂದ್ರೆ ಪಾಪ ಅವ್ರು ಅಷ್ಟು ಹ್ಯೂಜ್ ಅಮೌಂಟ್ ಇನ್ವೆಸ್ಟ್ ಮಾಡ್ಬೇಕು ಅಂತ ಮುಂದೆ ಬಂದಾಗ ಸಿಂಪಲ್ ಆಗಿ ಇನ್ವೆಸ್ಟ್ ಮಾಡಕ್ಕಾಗಲ್ಲ. ಅಂಡ್ ನನಗೂ ಗೊತ್ತಾಗಬೇಕು, ಯಾಕಂದ್ರೆ ಪ್ರೊಡ್ಯೂಸರ್ ಜೊತೆ ನನ್ಗೊಂದು ರಿಲೇಶನ್ಶಿಪ್ ಚೆನ್ನಾಗಿರುತ್ತಾ ಅದು ಗೊತ್ತಾಗಬೇಕು ಅಂತ. ಅಂಡ್ ಅವರು ನನ್ ಮುಂಚಿಂದ ಪರಿಚಯ ಇದ್ದಿದ್ರಿಂದ ತುಂಬಾ ಒಳ್ಳೆ ಮನುಷ್ಯ ಅವರು. ಅಂಡ್ ಅವ್ರಿಗೇನಂದ್ರೆ ಈಸ್ ಅ ಪ್ಯಾಷನೇಟ್ ಪ್ರೊಡ್ಯೂಸರ್. ಆ ತರ ಪ್ರೊಡ್ಯೂಸರ್ಸ್ ತುಂಬಾ ಬೇಕು ಕನ್ನಡ ಇಂಡಸ್ಟ್ರಿ. ಅಂದ್ರೆ ಅವ್ರಿಗೆ ಒಬ್ಬ ಫಿಲ್ಮ್ ಡೈರೆಕ್ಟರ್ ಒಂದು ಸಿನಿಮಾ ಬಗ್ಗೆ ಎಷ್ಟು ಒದ್ದಾಡ್ತಾನೆ ಅಷ್ಟೇ ಒದ್ದಾಡ್ತಾರೆ. ನಾನ್ ದುಡ್ಡು ಹಾಕಿದೀನಿ ಅಂತ ಸುಮ್ಮನಿರಲ್ಲ. ಆ ತರದ್ದು ಒಂದು ಪ್ರೊಡ್ಯೂಸರ್ ಆಗಿದ್ರಿಂದ ಅದು ಖುಷಿ ಇತ್ತು ಅವ್ರ ಜೊತೆ ಕೆಲಸ ಮಾಡ್ತಾ. ಅದು ಪ್ರೊಡ್ಯೂಸರ್ ಪಿಚ್ ಮಾಡಿದ್ಮೇಲೆ ಅವ್ರಿಗೆ ತೋರಿಸಿದ್ವಿ ಅದನ್ನ, ಅದು ಬೇರೆ ಕಥೆ ಇತ್ತು, ಇದಾಗಿರ್ಲಿಲ್ಲ. ಅದನ್ನ ತೋರಿಸಿದ್ಮೇಲೆ ಅವ್ರು ಓಕೆ, ಅವರು ಒಂದಿಷ್ಟು ಜನಕ್ಕೆ ತೋರಿಸಿ, ಅವ್ರು ಒಂದಿಷ್ಟು ಜನರು ಫೀಡ್ಬ್ಯಾಕ್ ತಗೊಂಡು ವರ್ಕ್ ಆಗತ್ತಾ ಆಗಲ್ವಾ ಅಂತ ಅವ್ರು ನಾನ್ ಕನ್ನಡಿಗರಿಗೆಲ್ಲ ತೋರಿಸಿ ಆ ಪ್ರೊಡ್ಯೂಸರ್ ಪಿಚ್ ನ ಅವರಿಂದನೂ ಫೀಡ್ಬ್ಯಾಕ್ ತಗೊಂಡು. ಯಾಕಂದ್ರೆ ಈಸ್ ಫ್ರಮ್ IT, ಅವ್ರದ್ದು ಬಂದು ಡೇಟಾ ಅನಾಲಿಸಿಸ್ ಅವ್ರು ವರ್ಕ್ ಮಾಡ್ತಿದ್ರು. ಸೊ ಅವ್ರಿಗೆ ಯೂಸರ್ನ ಹೆಂಗೆ ನಾವು ಟ್ಯಾಕಲ್ ಮಾಡ್ಬೇಕು ಅನ್ನೋದೆಲ್ಲ ಬೇಸಿಕ್ ನಾಲೆಜ್ ಇತ್ತು. ಹಾಗಾಗಿ ಅವರು ನಾನ್ ಕನ್ನಡಿಗರ್ಸ್ಗೂ ಇದನ್ನ ತೋರಿಸಿದ್ರು ಕಂಟೆಂಟ್ ನ. ಯಾಕಂದ್ರೆ ಕನ್ನಡಿಗರಿಗೆ ಎಷ್ಟಾದ್ರೂ ಕನ್ನಡಿಗರ ಪ್ರಾಡಕ್ಟ್ ಅಂತ ಒಂದು ಸ್ವಲ್ಪ ಪ್ರೀತಿ ಇರುತ್ತೆ, ಅದು ಬಿಟ್ಟು ನೋಡೋರು ಯಾರಾದ್ರೂ ಬೇಕು ಅಂತ. ಸುಮ್ಮನೆ ಈಗ ನಾವು ಎಕ್ಸಾಂಪಲ್, ನಾನು ಯಾವ್ದೋ ತುಂಬಾನೇ ಟಾಪ್ ಫೇವ್ರೇಟ್ ಕನ್ನಡ ಸಿನಿಮಾನ ಯಾರೋ ಬಂದಿಗೆ ನಾನ್ ಕನ್ನಡಿಗ ಹೇಳ್ತೀನಿ, ಅವನಿಗೆ ನನಗೆ ಆದಷ್ಟು ಇಷ್ಟ ಆಗ್ಬೇಕು ಅಂತಿಲ್ಲ. ಯಾಕಂದ್ರೆ ನನ್ಗೊಂದು ರೀಜನಲ್ ಒಂದು ಹಿಸ್ಟ್ರಿ ಗೊತ್ತಿರುತ್ತೆ. ಈಗ ಎಕ್ಸಾಂಪಲ್ ಕಡ್ಡಿಪುಡಿ ಅಂತ ಸಿನಿಮಾ ನನ್ ಫೇವ್ರೇಟ್, ಯಾಕಂದ್ರೆ ನಾನ್ ಚಾಮರಾಜಪೇಟೆಯವನು. ಅಲ್ಲಿ ನಡೆಯೋ ಒಂದು ಸೋಶಿಯೋ ಪೊಲಿಟಿಕಲ್ ಎಲಿಮೆಂಟ್ಸ್ ನನಗೆ ಗೊತ್ತಿರುತ್ತೆ. ಇನ್ನೊಬ್ರು ಯಾರೋ ಮಲಯಾಳಿಗೆ ನಾನು ಆ ಫಿಲಂ ತೋರಿಸಿದಾಗ ಅಷ್ಟೊಂದು ಅವ್ರಿಗೆ ಅಪೀಲ್ ಆಗಲ್ಲ, ಕನೆಕ್ಟ್ ಎಷ್ಟೊಂದು ಕನೆಕ್ಟ್ ಆಗಲ್ಲ. ಹಂಗಾಗಿ ಅವ್ರಿಗೆ ಅದು ಕಾನ್ಫಿಡೆನ್ಸ್ ಬಂತು, ಇಲ್ಲ ಮಾಡ್ಬೋದು ಮೂವಿ ಅಂತ. ಬಟ್ ಆ ಸಬ್ಜೆಕ್ಟ್ಗೆ ಬಜೆಟ್ ಜಾಸ್ತಿ ಬೇಕಿತ್ತು. ಅವಾಗ ಅವ್ರು ಏನ್ ಮಾಡಿದ್ರು, ಈ ಸಬ್ಜೆಕ್ಟ್ ಬೇಡ ಅನ್ಸುತ್ತೆ, ಬೇರೆ ಏನಾದ್ರು ಟ್ರೈ ಮಾಡ್ಬೋದಾ ಅಂತ. ಬಜೆಟ್ ತುಂಬಾ ಕಮ್ಮಿ ಇತ್ತು ಅವಾಗ ನಮ್ಮ ಹತ್ರ. ನಾವು ಏನ್ ಅನ್ಕೊಂಡ್ವಿ, ಒಂದು ಸ್ಮಾಲ್ ಫಿಲಮ್ ಮಾಡಿ ಯೂಟ್ಯೂಬ್ ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಯೂಟ್ಯೂಬ್ ಸಿನಿಮಾ ಮಾಡೋಣ, ಜಸ್ಟ್ 1.5 ಅವರ್ ತರ ಏನೊಂದು ಸ್ಮಾಲ್ ಫಿಲಮ್ ಮಾಡಿ, ಇರೋ ಬಜೆಟ್ ಅಲ್ಲಿ ಫಿಲಮ್ ಮಾಡಕ್ಕಾಗಲ್ಲ, ಫುಲ್ ಫ್ಲೆಡ್ಜ್ ಒಂದು ಮಿನಿ ಫಿಲಮ್ ತರ ಒಂದು ಮಾಡೋಣ. ಹಂಗ ಅನ್ಕೊಂಡು ನಾನು ಬರೆಯೋದಕ್ಕೆ ಕೂತಾಗ ನನ್ಗೆ ಬಜೆಟ್ ಕಮ್ಮಿ ಇದೆ. ಬಜೆಟ್ ಕಮ್ಮಿಲಿ ನಾನು ಏನಾದ್ರು ಹೊಸದ್ ಬರೀಬೇಕು. ಯಾಕಂದ್ರೆ ಈ ಬಜೆಟ್ ಕಮ್ಮಿ ಹಾಕೊಂಡು ನಾವೇನೋ ಹೊಸ ಬೇರೆ ಮಾಡ್ತೀವಿ, ರೆಗ್ಯುಲರ್ ಪ್ಯಾಟರ್ನ್ ಮಾಡ್ತೀವಿ ಅಂದ್ರೆ ಮತ್ತೆ ಕಳೆದೋಗೋ ಸಾಧ್ಯತೆ ಜಾಸ್ತಿ ಇದೆ ಅನ್ಕೊಂಡ್ವಿ. ಅಂಡ್ ಇದ್ರ ಇನ್ ಬಿಟ್ವೀನ್ ಏನಾಯ್ತು ಅಂದ್ರೆ,
ಇನ್ನೊಬ್ರು ಪ್ರೊಡ್ಯೂಸರ್ ಜೊತೆನೂ ಡಿಸ್ಕಷನ್ ಆಗಿತ್ತು, ಅವರು ಇನ್ವೆಸ್ಟ್ ಮಾಡ್ತೀನಿ ಅಂತ. ಬಟ್ ನಮ್ಗೇನಿತ್ತು, ಇಲ್ಲ ನಾವು ನಮ್ ಟೀಮ್ ತರನೇ ಇರೋದಲ್ವಾ, ಸೊ ನಾವು ಮತ್ತೆ ರವಿ ಸರ್ ಒಟ್ಟಿಗೆನೆ ಮಾಡ್ಬಿಡೋಣ, ಇದು ಜಾಯಿಂಟ್ ವೆಂಚರ್ ತರ ಮಾಡೋದ್ ಬೇಡ ಅಂತ ಅನ್ಕೊಂಡ್ವಿ. ಅಂಡ್ ಪಾಪ ಇವ್ರೇನ್ ಮಾಡ್ಬಿಟ್ರು, ಇವ್ರ ಹತ್ರ ಇದ್ದಿದ್ ಬಜೆಟ್ ಗಿಂತ ಮೀರ್ ಹಾಕ್ತೀನಿ ಅಂತ ರೆಡಿ ಆಗ್ಬಿಟ್ರು. ಇಲ್ಲ ಮಾಡೋಣ, ಇದಾಗಿದ್ದಾಗ್ಲಿ, ರಿಸ್ಕ್ ತಗೊಂಡ್ಬಿಡೋಣ, ಇಷ್ಟೇ ದೂರ ಬಂದಿದೀವಿ. ಬ್ಲಿಂಕ್ಗೆ ಅವಾಗ ಬ್ಲಿಂಕ್ ಅಂತ ಇನ್ನೂ ಆಗಿರ್ಲಿಲ್ಲ, ನಾನು ಹೊಸ ಕತೆ ಬರೀತಾ ಇದ್ದೀನಿ ಅಂತ. ನನಗೆ ಈಗಲೂ ನೆನಪಿಲ್ಲ, ಮೇ ಬಿ ಕೋಣನ್ ಗುಂಡೆ ಕ್ರಾಸ್ ಮೆಟ್ರೋ ಸ್ಟೇಷನ್ ಇರ್ಬೇಕು, ಮೆಟ್ರೋ ಬರೋ ಟೈಮ್ ಹೇಳಿದ್ರು, ಆಗ್ಲಿ ತಗೊಂಡ ಮಾಡ್ಬಿಡ್ತೀನಿ, ನಾನು ಹೆಂಗೋ ಅರೇಂಜ್ ಮಾಡ್ತೀನಿ ದುಡ್ಡ ಅಂತ. ಪಾಪ ಅವ್ರಿಗೆ ಹೆವಿಗೆ ರಿಸ್ಕ್ ಆಯ್ತು. ಅವ್ರದ್ದು ಕತೆ ಕೇಳಿದ್ರೆ ಅವ್ರ ತಂದೆ ತಾಯಿ ಹತ್ರನೇ ಅಗ್ರಿಮೆಂಟ್ ಮಾಡಿಸ್ಕೊಂಡು ದುಡ್ಡು ತಗೊಂಡ್ ಬಂದಿದ್ದಾರೆ. ಇಂತಿಷ್ಟು ಡೇಟ್ ಕೊಡ್ತೀನಿ ದುಡ್ಡ ಅನ್ಕೊಂಡು ಕಷ್ಟಪಟ್ಟಿದ್ದಾರೆ. ಅವ್ರು ಹೆವಿ ದುಡ್ಡನ್ನ ಅಡ್ಜಸ್ಟ್ ಮಾಡಕ್ಕೆ, ಒಂದು ಸಿನಿಮಾನ ಅವರು ಮುಟ್ಸೋದಿಕ್ಕೆ ನಮ್ಮ ಟೀಮ್ ಕಷ್ಟಪಟ್ಟಷ್ಟೇ ಅವ್ರು ನಮ್ಮ ಟೀಮ್ ಒಬ್ಬರಾಗಿ ಪ್ರೊಡ್ಯೂಸರ್ ಬೇರೆ ಅನ್ನೋ ಒಂದು ಹೈರಾರ್ಕಿನ ತೋರಿಸ್ತಾರೆ. ಒಂದು ಒಳ್ಳೆ ಕೆಲಸ ಮಾಡಿದ್ರು. ಹಂಗಾಗಿ ಅದಾದ್ಮೇಲೆ ಈ ಕಥೆನ ಬರೆಯೋದಕ್ಕೆ ಟೈಮ್ ತಗೊಂಡೆ. ನಾನೊಂದು 1.5 ತಿಂಗಳು ಟೈಮ್ ತಗೊಂಡೆ, ಬರ್ದೆ ಕಥೆನ ಬರ್ದು ಸ್ಕ್ರೀನ್ ಪ್ಲೇ ಆದ್ಮೇಲೆ ಅವ್ರಿಗೆ ನರೇಟ್ ಮಾಡಿದೆ, ಈ ತರ ನಾನು ಸ್ಕ್ರೀನ್ ಪ್ಲೇ ಮಾಡಿದ್ದೀನಿ. ಇಡೀ ಟೀಮ್ಗೂ ಈ ತರ ಸಿನಿಮಾ ತುಂಬಾ ಕಮ್ಮಿ ನೋಡಿದ್ರು ನಮ್ಮ ಟೀಮ್ ಅಲ್ಲಿ. ಸಂಜೀವ್ ಒಬ್ನೇ ನೋಡಿದ್ದು ಟೈಮ್ ಟ್ರಾವೆಲ್ ತರದ ಸಿನಿಮಾಗಳು. ಅಂಡ್ ಪ್ಯಾರಾಡಾಕ್ಸ್ ಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಪ್ಯಾರಾಡಾಕ್ಸ್ ಅಂದ್ರೇನೆ ಗೊತ್ತಾಗ್ತಿಲ್ಲ ಅವ್ರಿಗೆ, ಹಂಗಾಯ್ತು ಸಮಸ್ಯೆ. ಆಮೇಲೆ ಇದ್ರಲ್ಲಿ ಸ್ವಲ್ಪ ನಾನೇನ್ ಮಾಡಿದ್ದೆ, ಒಂದ್ ಸ್ವಲ್ಪ ಡ್ರೀಮ್ಸ್ ಬಗ್ಗೆನೂ ವರ್ಕ್ ಮಾಡಿದ್ದೆ. ಇದೊಂದು ಕಾನ್ಸೆಪ್ಟ್ ಅಲ್ಲಿ ಫಸ್ಟ್ ಡ್ರಾಫ್ಟ್ ಅಲ್ಲಿ ಇತ್ತು ಕನಸು, ಅಂದ್ರೆ ಲೇಯರ್ಸ್ ಜಾಸ್ತಿ ಇತ್ತು. ಕನಸು ಅನ್ನೋದಿತ್ತು, ಟೈಮ್ ಟ್ರಾವೆಲ್ ಇತ್ತು. ಆ ಟೈಮ್ ಟ್ರಾವೆಲ್ ನಲ್ಲೇನೆ ನಿಮ್ಗೆ ಬೇರೆ ಬೇರೆ ಟೈಮ್ ಲೈನ್ ಹೋಗ್ತಿದೆ, ಕನಸು ಹೋಗ್ತಿದೆ ಅಟ್ ಎ ಟೈಮ್. ನಿಮ್ಗೆ 5ರಿಂದ 6 ಲೇಯರ್ಸ್ ಇತ್ತು ಸಬ್ಜೆಕ್ಟ್ ಸ್ಕ್ರೀನ್ ಪ್ಲೇ. ಅದು ತುಂಬಾ ಟೈಟ್ ಆಗ್ಬಿಡುತ್ತೆ, ಅರ್ಥನೇ ಆಗಲ್ಲ ಅಂತ ಆಯ್ತು ಡಿಸ್ಕಷನ್. ಆಮೇಲೆ ಫಸ್ಟ್ ನರೇಷನ್ ಮಾಡಿದ್ರೆ ಮಲ್ಕೊಂಡ್ಬಿಟ್ರಲ್ಲ, ಎಲ್ಲ ಮಲ್ಕೊಂಡಿದ್ದು ವರ್ಕೇ ಆಗಲ್ಲ, ಇದು ಅರ್ಥ ಆಗ್ತಿಲ್ಲ ಇದು ಸಿನಿಮಾ ಅಂತ. ನಮ್ ಪ್ರೊಡ್ಯೂಸರ್ ಅದ್ರಲ್ಲಿ ಏನ್ ಬರಕ್ ಬ್ರಿಡ್ಜ್ ಬರುತ್ತೆ, ಅವ್ನು ಹೋಗ್ತಾರೆ ಇವ್ನು ಹೋಗ್ತಾರೆ ಅಂತಿದ್ರೆ ಏನ್ ಕಥೆನೇ ಅರ್ಥ ಆಗ್ತಿಲ್ಲ ಇದು ಅಂತ. ನಾನ್ ಏನಪ್ಪ ನಾನು ಫುಲ್ ಸ್ಕ್ರೀನ್ ಪ್ಲೇ ಬೌಂಡೆಡ್ ಸ್ಕ್ರಿಪ್ಟ್ ರೆಡಿ ಮಾಡಿಸಿ, ಸ್ಕ್ರಿಪ್ಟ್ ನ ರಿಜಿಸ್ಟರ್ ಮಾಡಿಸಿ ಕಥೆ ನರೇಟ್ ಮಾಡಿದೆ. ನಾನು ಎಲ್ಲಾ ಕಡೆನೂ ರಿಜಿಸ್ಟರ್ ಮಾಡ್ಸೇ ಹೋಗೋದು ಅಂತ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಸೆಟ್ಟಿಂಗ್ ಅಲ್ಲಿ ಹೀರೋಯಿನ್ ನರೇಟ್ ಮಾಡಿದೆ, ಮಂದಾರ ಬಟ್ಟೆಲ್ಲ ಹಳ್ಳಿ ಅವ್ರಿಗೆ. ಅವತ್ ಮತ್ತೆ ಪ್ರೊಡ್ಯೂಸರ್ ಕೂತಿದ್ರು, ಅವಾಗ ಅವ್ರಿಗೆ ಒಂದ್ ಸ್ವಲ್ಪ ಅರ್ಥ ಆಯ್ತು, ಓಕೆ ಈ ತರ ಇದೆ ಸಬ್ಜೆಕ್ಟ್ ಅಂತ. ಹಂಗಾಗಿ ಇದನ್ನ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು, ಹಂಗೆ ಕ್ಯಾಸ್ಟ್ ದೊಡ್ಡದಾಗ್ತಾ ಹೋಯ್ತು. ನಾನ್ ಸುಮ್ನೆ ಕತೆ ಬರ್ದ್ಮೇಲೆ ನನಗೊಂದು ಅಭ್ಯಾಸ ಇದೆ. ಕತೆ ಬರ್ದ್ಮೇಲೆ ನಾನೊಂದಿಷ್ಟು ಜನರಿಗೆ ಹೇಳ್ತೀನಿ ಕತೆ. ಅದು ಸ್ಕ್ರಿಪ್ಟ್ ರೈಟಿಂಗ್ ಪ್ರೋಸೆಸ್ ಅಲ್ಲಿ ಅದು ಒಂದು ಭಾಗ. ಕತೆ ಬರ್ದ್ಮೇಲೆ ನಾವು ಒಂದಿಷ್ಟು ಜನಕ್ಕೆ ಹೇಳ್ಬೇಕು. ಹೇಳೋದ್ರಿಂದ ಏನಾಗುತ್ತೆ ಅಂದ್ರೆ ಹೊಸ ಪರ್ಸ್ಪೆಕ್ಟಿವ್ ಸಿಗುತ್ತೆ. ನಮ್ಮ ಫ್ರೆಂಡ್ಸ್ಗೂ ನಾವು ಅದೇ ಹೇಳಿದ್ವಿ, ಚೆನ್ನಾಗಿಲ್ಲ ಅಂದ್ರೆ ಹೇಳು ಚೆನ್ನಾಗಿಲ್ಲ ಅಂತ. ನೀನು ಫ್ರೆಂಡ್ ಅನ್ಕೊಂಡು ತುಂಬಾ ಸಾಫ್ಟ್ ಕಾರ್ನರ್ ಅಲ್ಲಿ ಚೆನ್ನಾಗಿದೆ, ನೀನು ಬೆಟರ್ ಆಗಿದೆ ಅಂತೆಲ್ಲ ಹೇಳಕ್ ಹೋಗ್ಬೇಡ ಅಂತ. ಎಷ್ಟೇ ಆದ್ರೂ ಫ್ರೆಂಡ್ಸ್ ಒಂದ್ ಸ್ವಲ್ಪ ಮುಜುಗರ ಮಾಡ್ಕೋತಾರೆ. ಹಂಗಾಗಿ ಏನಂದ್ರೆ ನಾನು ಸ್ವಲ್ಪ ಜಡ್ಜ್ ಮಾಡ್ಲಿ ಅಂತಾನೆ ದೀಕ್ಷಿತ್ ಅವ್ರಿಗೂ ಹೇಳಿದೆ, ನಿಮ್ಗೆ ಒಂದು ಕತೆ ಹೇಳ್ತೀನಿ ಹೆಂಗಿದೆ ಹೇಳಿ ಅಂತ. ಸೊ ಅವ್ರ ಕತೆ ಹೇಳಿದ್ಮೇಲೆ ಅವ್ರ ಕತೆ ಇಷ್ಟ ಆಯ್ತು, ಮಾಡೋಣ ಅಪ್ಪಿ ನಾನು ಮಾಡ್ತೀನಿ ಇದರಲ್ಲಿ ಪರ್ಫಾರ್ಮೆನ್ಸ್ ಅಂತ. ಬಟ್ ನನಗೆ ಬಾಸ್ ನೀವು ಈಗ ಆಲ್ರೆಡಿ ಎಲ್ಲ ಮಾಡಿದ್ದೀರಾ, ನಮ್ಮ ಮೈನ್ ಸ್ಟ್ರೀಮ್ ಸಿನಿಮಾ ಮಾಡೋದಕ್ಕೆ ಇಷ್ಟ ಇಲ್ಲ, ನಾವು ಇಂಡಿಪೆಂಡೆಂಟ್ ಆಗಿ ಮಾಡ್ಬೇಕು ಅಂತ ಇರೋದು. ಇಲ್ಲಿ ಪರವಾಗಿಲ್ಲ ಅಂತ ಅವಾಗ ಅದೇ ಹೇಳಿದ್ರು ಫೋನ್ ಕಾಲ್, ನನ್ ಕಷ್ಟ ಆದ್ರೂ ಪರವಾಗಿಲ್ಲ, ನಂಗೆ ಸ್ಕ್ರಿಪ್ಟ್ ಇಷ್ಟ ಆಯ್ತು, ಪೇಮೆಂಟ್ ಎಲ್ಲ ಬೇಕಾದ್ರೆ ನಾನು ಪ್ರೊಡ್ಯೂಸರ್ ಏನೋ ಮಾತಾಡ್ಕೊತೀವಿ, ಟ್ಯಾಕಲ್ ಮಾಡ್ಕೊಳ್ಳೋಣ, ನೀನು ಅದ್ರ ಬಗ್ಗೆ ವರಿ ಮಾಡ್ಕೊಂಬೇಡ. ಮತ್ ನಾವ್ ಹೇಳಿದ್ವಿ ಕ್ಯಾರವಾನ್ ಗಿರೋನ್ ಎಲ್ಲ ತರ್ಸೋ ಶಕ್ತಿ ಇಲ್ಲ ನಮ್ ಕೈಯಲ್ಲಿ ಎಷ್ಟ ಆಗತ್ತೋ ಅಷ್ಟು ಮಾಡ್ತೀವಿ ಅಂತ. ಏನ್ ಪರವಾಗಿಲ್ಲ, ನೀವೇನ್ ತಿಂತೀರ ನನಗೂ ಅದೇ ಓಕೆ, ಕ್ಯಾರವಾನ್ ಇಲ್ಲ ಅಂದ್ರೂ ಪರವಾಗಿಲ್ಲ. ಯಾಕಂದ್ರೆ ಗೊತ್ತು ನಾನು ಅವರು ನನಗೊಂದು 10 ವರ್ಷದಿಂದ ಪರಿಚಯ, ಹಂಗಾಗಿ ನನಗೆ ನೀನಂದ್ರೂ ಗೊತ್ತಿರೋದ್ರಿಂದ ಮಾಡೋಣ, ಜೊತೆಗೆ ನಿಲ್ತೀನಿ, ಚೆನ್ನಾಗಿದೆ ಸಬ್ಜೆಕ್ಟ್ ಅಂತ ಪಾಪ ಅವ್ರ ಸಪೋರ್ಟ್ ಬಂತು. ಹಂಗೆ ನಂದೊಂದು ಕ್ಯಾಸ್ಟ್ ನಾನು ಹಂಗೆ ಹುಡುಕ್ತಾ ಹೋದೆ. ಚೈತ್ರ ಸರ್ ಆಗಿರ್ಲಿ, ಗೋಪಾಲ್ ಸರ್ ಆಗಿರ್ಲಿ, ಕಿರಣ್ ಸರ್ ಆಗಿರ್ಲಿ, ಮತ್ ನನ್ ಗುರುಗಳು ಸುರೇಶ್ ಅಂಗಲಿ ಸರ್ ಕೂಡ ಆಕ್ಟ್ ಮಾಡಿದ್ರು. ಎಲ್ಲಾದ್ರೂ ಹಂಗೆ ಇದು ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ ಸಿನಿಮಾ. ಸರ್, ಇದು ಈ ಕಥೆಗೆ ಸ್ಫೂರ್ತಿ ಏನು ಸರ್? ಇದು ಬಂದು ನಾನು ಸಣ್ಣ ವಯಸ್ಸಲ್ಲಿ ದೊರೆ ಇಡಿಪಸ್ ಅಂತ ಒಂದು ನಾಟಕ ಮಾಡಿದ್ದೆ. ದೊರೆ ಇಡಿಪಸ್ ಬಂದು ಪಿ ಲಂಕೇಶ್ವರ ಅವರು ಕನ್ನಡಕ್ಕೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅದು ಸಾಫೋಕ್ಲಿಸ್ ಅನ್ನೋ ಒಬ್ಬ ಕವಿ, ಅಂದ್ರೆ ಕವಿ ಅನ್ನೋದಕ್ಕಿಂತ ನಾಟಕಕಾರ, ಒಂದು ಗ್ರೀಕ್ ನ ಟ್ರಾಜಿಡಿ. ಅದು ಪ್ರಪಂಚದ ಅತ್ಯಂತ ಏನಂದ್ರೆ ಉನ್ನತ ಮಟ್ಟದ ಕೃತಿಗಳಲ್ಲಿ ಅದು ಒಂದು ಒನ್ ಆಫ್ ದಿ ಗ್ರೇಟೆಸ್ಟ್ ಟ್ರಾಜಿಡೀಸ್ ಎವರ್ ರಿಟನ್. ಓದಿಲ್ಲ, ಬಟ್ ಅದ್ರ ಬಗ್ಗೆ ನಾನು ಕೇಳಿದ್ದೀನಿ. ಈಡಿಪಸ್, ಆ ದೊರೆ ಈಡಿಪಸ್ಗೆ ಗೊತ್ತೋ ಗೊತ್ತಿಲ್ಲದೆ ಅವನು ಅವನ ತಾಯಿ ಜೊತೆ ಮಲಗಿಬಿಡ್ತಾನೆ. ಅವನು ಗೊತ್ತಿರಲ್ಲ ನನ್ನ ತಾಯಿ ಜೊತೆ ಮಲಗಿದ್ದೀನಿ ಅಂತ. ಅದ್ ವಿಚಾರ ಗೊತ್ತಾದ್ಮೇಲೆ ಅವನು ತುಂಬಾ ದೊಡ್ಡ ದುರಂತ ಆಗೋಯ್ತಲ್ಲ, ನಾನ್ ನನ್ನ ತಾಯಿನ ಆ ತರ ನೋಡಿದ್ನ, ತಪ್ಪಿದು ಅನ್ಕೊಂಡು ಅವನೇನ್ ಮಾಡ್ತಾನೆ, ಅವ್ನ ಕಣ್ಣುಗಳನ್ನ ಕಿತ್ಕೋತಾನೆ ಅನ್ನೋದೊಂದು ಕತೆ. ಸೊ ಆ ಈಡಿಪಸ್ ನ ಕಥೆನ ಇಟ್ಕೊಂಡು ಸಿಗ್ಮಂಡ್ ಫ್ರಾಯ್ಡ್ ಅಂತ ಒಬ್ಬ ಸೈಕಾಲಜಿಸ್ಟ್, ಅವನ ಸೈಕಾಲಜಿನ ಪಿತಾಮಹ ಅಂತ ಕರೀತಾರೆ, ಮನಃಶಾಸ್ತ್ರದ. ಅವರು ಈಡಿಪಸ್ ಕಾಂಪ್ಲೆಕ್ಸ್ ಅಂತ ಒಂದು ಥಿಯರಿನ ಕೊಟ್ಟಿದ್ದಾರೆ. ಅವರು ಸ್ಟೇಜಸ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ.
ಆ ಟೈಮ್ನಲ್ಲಿ ಅದನ್ನ ಹೇಳಿದ್ರು. ನಾನು ಸೈಕಾಲಜಿ ಓದುವಾಗ ಇಡಿಪಸ್ ಕಾಂಪ್ಲೆಕ್ಸ್ ಬಂದಿತ್ತು, ನಾನು ಇಡಿಪಸ್ ನಾಟಕದಲ್ಲಿ ಪಾರ್ಟ್ ಮಾಡಿದ್ದೆ. ಅಂಡ್ ನನ್ನ ಒನ್ ಆಫ್ ದಿ ಟಾಪ್ ಫೇವರೇಟ್ ಸಿನಿಮಾಗಳಲ್ಲಿ ರಂಗನಾಯಕಿ ಒಂದು. ರಂಗನಾಯಕಿನೂ ಇಡಿಪಸ್ ಕಾಂಪ್ಲೆಕ್ಸ್ ಮೇಲೆ ಬರ್ತಿರುವಂತ ಸಬ್ಜೆಕ್ಟ್. ಹಂಗಾಗಿ ನಾನು ಓಕೆ ಕನ್ನಡದಲ್ಲಿ ಇಡಿಪಸ್ ಕಾಂಪ್ಲೆಕ್ಸ್ ತುಂಬಾ ಕಮ್ಮಿ ಅಟೆಂಪ್ಟ್ ಮಾಡಿರೋದು, ಅದ್ರ ಮೇಲೆ ಒಂದು ಸ್ಟೋರಿ ಬರೆಯೋಣ ಅಂತ ಆಗಿತ್ತು. ಆಮೇಲೆ ಆ ಇಡಿಪಸ್ ಕಾಂಪ್ಲೆಕ್ಸ್ ನ ತಗೊಂಡು ಪ್ಯಾರಾಡಾಕ್ಸ್ ಗಳ ಮೇಲೆ ವರ್ಕ್ ಮಾಡ್ತಾ ನನ್ನ ಸ್ನೇಹಿತರೊಬ್ರು ಅಲ್ತಾಫ್ ಅಂತ ಇದ್ರು, ಅವರು ಸೈನ್ಸ್ ಮಾಡ್ಕೊಂಡಿದ್ರು, PhD ಮಾಡ್ತಾ ಇದ್ರು ಸೈನ್ಸ್ ಅಲ್ಲಿ, ಮೇ ಬಿ ಫಿಸಿಕ್ಸ್ ಅಲ್ಲಿ ಕೆಲಸ ಮಾಡ್ತಿದ್ರು ಅನ್ಸುತ್ತೆ. ಸೊ ಅವರೊಟ್ಟಿಗೆ ನಾನು ಇಡಿಪಸ್ ಕಾಂಪ್ಲೆಕ್ಸ್ ನ ಪ್ಯಾರಾಡಾಕ್ಸ್ ಗಳಾಗಿ ಕನ್ವರ್ಟ್ ಮಾಡ್ತೀನಿ ಅಂತ ಅನ್ಕೊಂಡು ಪ್ರಿಡೆಸ್ಟಿನೇಷನ್ ಅಂತ ಒಂದು ಸಿನಿಮಾ ಇದೆ. ಪ್ರಿಡೆಸ್ಟಿನೇಷನ್ ಪ್ಯಾರಾಡಾಕ್ಸ್ ಅಂತ ಇದೆ, ವಿರೋಧಾಭಾಸ ಅಂತ ಕರಿತೀವಿ ಕನ್ನಡದಲ್ಲಿ. 4 ಪ್ಯಾರಾಡಾಕ್ಸ್ ಗಳಿದೆ, ಬೂಟ್ ಸ್ಟ್ರ್ಯಾಪ್ ಪ್ಯಾರಾಡಾಕ್ಸ್, ಪ್ರಿಡೆಸ್ಟಿನೇಷನ್ ಪ್ಯಾರಾಡಾಕ್ಸ್, ಗ್ರ್ಯಾಂಡ್ ಫಾದರ್ ಪ್ಯಾರಾಡಾಕ್ಸ್ ಅಂತ. ಇವೆಲ್ಲ ಬಂದು ಟೈಮ್ ಟ್ರಾವೆಲ್ ಮಾಡೋದಕ್ಕೆ ಸಾಧ್ಯತೆಗಳಿಲ್ಲ, ಸೈಂಟಿಫಿಕಲಿ ಸಾಧ್ಯನೇ ಇಲ್ಲ. ಸೊ ನಾವ್ ಇನ್ ಕೇಸ್ ಟೈಮ್ ಟ್ರಾವೆಲ್ ಮಾಡ್ತೀವಿ ಅಂದ್ರೆ ಇವೆಲ್ಲ ನಮಗ್ ಸಮಸ್ಯೆಗಳಾಗುತ್ತೆ ಅಂತ ತಿಳಿಸ್ತಿರೋದು. ಸೊ ಎಕ್ಸಾಂಪಲ್, ಈಗ ನಾನು ಟೈಮ್ ಟ್ರಾವೆಲ್ ಮಾಡ್ಬಿಟ್ಟು ನಮ್ಮ ತಾತ ನಮ್ಮ ಅಜ್ಜಿನ ಮೀಟ್ ಮಾಡುವಾಗ್ಲೇ ನಾನು ನಮ್ಮ ತಾತನ ಸಾಯಿಸ್ಬಿಟ್ರೆ, ನಮ್ಮ ತಾತ ನಮ್ಮ ಅಜ್ಜಿನೇ ಮೀಟ್ ಮಾಡಲ್ಲ. ನಮ್ಮ ಅಜ್ಜಿನ ಮೀಟ್ ಮಾಡದೇ ಇರೋದ್ರಿಂದ ನಮ್ಮ ತಾತ ಅಜ್ಜಿ ಒಂದಾಗದೆ ಇರೋದ್ರಿಂದ ನಮ್ಮ ಅಪ್ಪನೋ ಅಮ್ಮನೋ ಹುಟ್ಟೋದೇ ಇಲ್ಲ, ಅವ್ರು ಹುಟ್ಟೇದ್ರೆ ನಾನು ಹುಟ್ಟಲ್ಲ ಅಂತ. ಇದು ಸಾಧ್ಯತೆ ಇಲ್ಲ. ನೀನು ಹೋಗ್ಬಿಟ್ಟು ನಿಮ್ ತಾತನ ಹೆಂಗ್ ಕೊಲೆ ಮಾಡಕ್ಕಾಗುತ್ತೆ, ಈಗ ಆಲ್ರೆಡಿ ಘಟಿಸ್ಬಿಟ್ಟಿದೆ ಇವೆಲ್ಲ ಅಂತ. ಇದನ್ನೆಲ್ಲ ನೀವು ಈ ಟೈಮ್ ಟ್ರಾವೆಲ್ ಮಾಡಿದ್ರೆ ಇಷ್ಟು ಸಮಸ್ಯೆಗಳಿವೆ ಅಂತ ತಿಳಿಸಿದ್ರು. ಸೊ ಅದ್ರ ಮೇಲೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ ವರ್ಲ್ಡ್ ಸಿನಿಮಾಲಿ. ಅಂದ್ರೆ ಅದ್ರಲ್ಲಿ ಬಂದ್ರೆ ಬ್ಯಾಕ್ ಟು ದಿ ಫ್ಯೂಚರ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ. ಆಮೇಲೆ ಇದು ಪ್ರಿಡೆಸ್ಟಿನೇಷನ್ ಟಾಪ್ ಲೆವೆಲ್ ಇದೆ. ಪ್ರೈಮರ್ ಅಂತ ಒಂದು ಸಿನಿಮಾ ಇದೆ. ಅದಾದ್ಮೇಲೆ ಜರ್ಮನಿ ಅವರು ಒಂದು ಡಾರ್ಕ್ ಅಂತ ವೆಬ್ ಸೀರೀಸ್ ಮಾಡಿದ್ದಾರೆ. ಸಾಕಷ್ಟು ಮಾಡಿದ್ದಾರೆ. ನಾನು ಈ ಕಥೆನ ಬರೆಯುವಾಗ ನಾನು ಪ್ರಿಡೆಸ್ಟಿನೇಷನ್ ಅಪ್ರೋಚ್ ನಲ್ಲಿ ಆ ಪ್ಯಾರಾಡಾಕ್ಸ್ ಗಳನ್ನ ಇಂಡಿಯಾಗೆ ಬ್ಲೆಂಡ್ ಮಾಡೋಣ ಅನ್ಕೊಂಡು ಅದನ್ನ ಮತ್ತೆ ಇಡಿಪಸ್ ಪ್ರಿಡೆಸ್ಟಿನೇಷನ್ ನ ಬ್ಲೆಂಡ್ ಮಾಡಿ ಕಥೆನ ಬರ್ದಿದ್ದು. ಸೊ ಕನ್ನಡಕ್ಕೆ. ನಿಮ್ಮ ರೈಟಿಂಗ್ ಟೀಮ್ ಬಗ್ಗೆ ರೈಟರ್ ಡೈರೆಕ್ಟರ್ ಆಗೋದು ಎಷ್ಟು ಮುಖ್ಯ ಆಗುತ್ತೆ ಅಥವಾ ಅನಿವಾರ್ಯನಾ? ಅದು ಈಗ ಅನಿವಾರ್ಯ ಆಗ್ಬಿಟ್ಟಿದೆ. ಅದಾಗದಿದ್ರೆ ಒಳ್ಳೇದು. ಅಂದ್ರೆ ಏನಾಗ್ತಿತ್ತು ಅಂದ್ರೆ ಮುಂಚೆ ನಮ್ಮ ಕನ್ನಡದಲ್ಲಿ ಆಗಿರ್ಲಿ ಅಥವಾ ವರ್ಲ್ಡ್ ಸಿನಿಮಾ ಆಗಿರ್ಲಿ ಅಥವಾ ಈಗಲೂ ಮೆಜಾರಿಟಿ ಏನಾಗುತ್ತೆ ಅಂದ್ರೆ ಒಂದು ರೈಟಿಂಗ್ ಟೀಮ್ ಇರುತ್ತೆ. ಅವರೊಂದು ಕಥೆ ಚಿತ್ರಕಥೆನ ರೆಡಿ ಮಾಡ್ತಾರೆ. ಆಮೇಲೆ ಆ ಕಥೆ ಚಿತ್ರಕಥೆ ಅಥವಾ ಚಿತ್ರಕಥೆನ ಅವರು ಸೆಲ್ ಮಾಡ್ತಾರೆ. ಅದನ್ನ ಯಾವ್ದೋ ಒಬ್ಬ ನಿರ್ಮಾಪಕರು ಇಷ್ಟಪಟ್ಟು ಅದನ್ನ ತಗೋತಾರೆ. ಅದನ್ನ ತಗೊಂಡ್ಮೇಲೆ ಆ ಕೃತಿಗೆ ಯಾವ ನಿರ್ದೇಶಕ ಸರಿ ಹೊಂದುತ್ತಾರೆ ಅಂತ ಹುಡುಕಿ ಆ ನಿರ್ದೇಶಕನಿಗೆ ಆ ಸ್ಕ್ರಿಪ್ಟ್ ನ ಕೊಟ್ಟು ಅವನು ಅದನ್ನ ಸಿನಿಮಾ ಮಾಡ್ತಾನೆ ಅನ್ನೋದು ಒಂದು ಪ್ರೋಸೆಸ್ ಇದೆ. ಅದು ಬಿಟ್ಟು ಕೂಡ ಒಂದು ರೈಟಿಂಗ್ ಟೀಮ್ ಅಂತ ಇರುತ್ತೆ ಅಥವಾ ಒಂದು ರೈಟಿಂಗ್ ಫ್ಯಾಕ್ಟ್ರಿ ಅಂತಾನೆ ಇರುತ್ತೆ. ಅವ್ರ ಕೆಲಸ ಬರೀ ರೈಟರ್ಸ್ ಎಲ್ಲ ಕೂತ್ಕೊಂಡು ಸ್ಕ್ರಿಪ್ಟ್ ಗಳನ್ನ ಬರೀತಾನೆ ಇರ್ತಾರೆ. ಯಾವ್ದೋ ಒಬ್ಬ ನಿರ್ದೇಶಕ ಯಾವ್ದೊಂದು ಕೃತಿನ ಆಯ್ಕೆ ಮಾಡ್ಕೊಂಡು ಸಿನಿಮಾ ಮಾಡ್ಬೋದು. ಅವರಿಗೆ ಒಂದು ದುಡ್ಡು ಕೊಟ್ಟು ಅವರ ಇಂಟೆಲೆಕ್ಚುಯಲ್ ಪ್ರಾಪರ್ಟಿನ ಖರೀದಿ ಮಾಡಿ ನಾನು ರೈಟ್ಸ್ ನ ತಗೊಂಡು ಸಿನಿಮಾ ಮಾಡೋದು. ಬಟ್ ಈಗ ಏನಾಗ್ತಿದೆ, ರೈಟರ್ಗಳ ಕೊರತೆ ಇದೆ. ಏನಕ್ಕೆ ಅಂದ್ರೆ 2 ರೀಸನ್ ಇರ್ಬೋದು. ಒಂದು, ಪೇಮೆಂಟ್ ಕರೆಕ್ಟಾಗಿ ಕೊಡಲ್ಲ ರೈಟರ್ಗೆ. ಎರಡನೇದು ಅದೇ ಮೇಜರ್ ರೀಸನ್. ನಮ್ಗೆ ದುಡ್ಡೇ ಸಿಗಲ್ಲ ಅಂದ್ರೆ ಯಾರು ಈ ಕೆಲಸ ಮಾಡಲ್ಲ. ರೈಟರ್ಗಳ ಕೊರತೆ ಅನ್ನೋದಕ್ಕಿಂತ ರೈಟರ್ಗಳು ಇದಾರೆ, ಅವ್ರು ಸದ್ಬಳಕೆ ಮಾಡ್ಕೊಳ್ತಾ ಇಲ್ಲ ಅಂತ. ಅದೇ ಮೇನ್. ರೈಟರ್ಗೆ ಕರೆಕ್ಟ್ ಆಗಿ ಪೇಮೆಂಟ್ ಆಗ್ತಿಲ್ಲ ಅಂದಾಗ ಅವರು ಒಂಥರ ಏನಂದ್ರೆ ಒಂದ್ ಸಿನಿಮಾಗೆ ಏನೋ ಮಾಡ್ತಾರೆ, ಅದಾದ್ಮೇಲೆ ಅವ್ರು ಕಂಟಿನ್ಯೂ ಆಗೋದಕ್ಕೆ ಸ್ವಲ್ಪ ಹಿಂಜರಿಕೆ ತಗೋತಾರೆ ಹೊಸ ರೈಟರ್ಸ್. ಪೇಮೆಂಟ್ ಕರೆಕ್ಟ್ ಆಗಿ ಒಂದೊಂದು ಪ್ರೊಡಕ್ಷನ್ ಹೌಸ್ಗಳು ಕರೆಕ್ಟ್ ಆಗಿ ನೋಡ್ಕೋತಾರೆ, ಒಂದೊಂದ್ ಕಡೆ ನೋಡ್ಕೊಳ್ಳಲ್ಲ. ಅದು ಇಶ್ಯೂಸ್ ಇರ್ಬೋದು. ಅಂಡ್ ಇನ್ನೊಂದಿಷ್ಟು ರೈಟರ್ಗಳು ಕರೆಂಟ್ ಟ್ರೆಂಡ್ಸ್ ನ ಇನ್ನೊಂದ್ ಸ್ವಲ್ಪ ಅನಲೈಸ್ ಮಾಡ್ಬೇಕು ಅಂತ ಅನ್ಸುತ್ತೆ. ಈಗ ಏನೇನ್ ತರ ಸಿನಿಮಾಗಳು ಬರ್ತಾ ಇವೆ, ಯಾವ್ದು ಜನರಿಗೆ ಹತ್ರ ಆಗ್ತಾ ಇದೆ, ಅದೊಂದು ಸ್ವಲ್ಪ ಮಾಡ್ಬೇಕು ಅನ್ಸುತ್ತೆ. ಕೊರತೆ ಇಲ್ಲ. ಅಥವಾ ಕೆಲವು ಡೈರೆಕ್ಟರ್ ಗಳಿಗೆ ಇಷ್ಟನೂ ಇಲ್ವೇನೋ ಬೇರೆ ರೈಟರ್ಸ್ ತಗೊಂಡ್ ನಾನ್ ಮಾಡ್ಬೇಕು ಅನ್ನೋದು. ಒಬ್ಬ ಡೈರೆಕ್ಟರ್ ಅವ್ರ ಕಥೆನೇ ಒಂದು ಸಿನಿಮಾ ಆಗ್ಬೇಕು ಅನ್ನೋ ತುಂಬಾ ಇರುತ್ತೆ. ತುಂಬಾ ಕನಸುಗಳು ಕಂಡ್ಕೊಳ್ತಾನೆ, ಕಥೆ ಕಟ್ಟಿರ್ತಾನೆ. ಅದು ಒಂದ್ ಕಾರಣ ಒಪ್ಕೊಂಬೋದು. ಆದ್ರೆ ಕನ್ನಡದಲ್ಲಿ ರೈಟರಿಗೆ ಸ್ವಲ್ಪ ಪ್ರಾಮುಖ್ಯತೆ ಬೇಕಾಗುತ್ತೆ ಅನ್ಸುತ್ತೆ. ಉದಾಹರಣೆ ಬೇರೆ ಇಂಡಸ್ಟ್ರಿಗಳಲ್ಲಿ ಇದೆ, ಇವನ್ ತಮಿಳ್ ಇಂಡಸ್ಟ್ರಿಯಲ್ಲಿ ಇದೆ. ನಮ್ಮ ಕನ್ನಡದಲ್ಲಿ ಅದಕ್ಕೆ ಯಾವ ತರ ಏನಾದ್ರು ಸಜೆಷನ್ಸ್ ಆತರ ಇದೆಯಾ? ನಿಮ್ಮ ಒಪಿನಿಯನ್ಸ್? ಹೊಸಬಾಗಿರೋದ್ರಿಂದ ನನಗೇನು ಐಡಿಯಾ ಇಲ್ಲ. ಸೊ ಇವ್ರು ಹೆಂಗ್ ಮಾಡ್ತಾರೆ ಏನ್ ಕತೆ ನನಗೆ ಗೊತ್ತಿರೋ ನಾನು ಹೇಳ್ಬೋದು ಅಷ್ಟೇ. ಇದ್ರೆ ಒಳ್ಳೇದು. ಜಾಸ್ತಿ ಟೀಮ್ ಇದ್ದಷ್ಟು ಒಳ್ಳೇದು. ಯಾಕಂದ್ರೆ ಸತ್ಯ ಅವರು ಇದಾರೆ, ರಾಮರೇ ಆ ಡೈರೆಕ್ಟರ್ ಒಂದು ಟೀಮ್ ಮಾಡಿದ್ದಾರೆ, ರೈಟರ್ ಟೀಮ್ ಅಂತ. ಇನ್ನೊಂದಿಷ್ಟು ಜನ ಅದನ್ನ ವರ್ಕ್ ಮಾಡ್ತಿದ್ದಾರೆ, ರೈಟರ್ಸ್ ಟೀಮ್ ರೆಡಿ ಮಾಡ್ಕೊಳ್ಳೋದು. ಈಗ ರಕ್ಷಿತ್ ಸರ್ ನೋಡಿದ್ರೆ ಅವ್ರ ಟೀಮ್ ಇದೆ. ಆತರ ಕರೆಕ್ಟ್ ಆಗಿ ಅವ್ರಿಗೆಲ್ಲ ಒಂದು ಪೇಮೆಂಟ್ ಇರುತ್ತೆ, ಅವ್ರು ವರ್ಕ್ ಮಾಡ್ತಿರ್ತಾರೆ. ಆ ತರದ ಒಂದು ಕಮ್ಯುನಿಟಿ ಬಿಲ್ಡ್ ಆಗೋದು. ರೈಟರ್ ಕಮ್ಯುನಿಟಿ ಅಂತ ಏನಾದ್ರು ಬಿಲ್ಡ್ ಆದ್ರೆ ಸಖತ್ ಹೆಲ್ಪ್ ಆಗೋದು. ಏನದಕ್ಕೆ ಅಂದ್ರೆ ಹೊಸ ರೀತಿಯ ಆಲೋಚನೆಗಳು ಬರುತ್ತೆ, ಹೊಸ ರೀತಿಯ ಸಿನಿಮಾಗಳು ಬರುತ್ತೆ. ಅಥವಾ ಇವಾಗ ನಮ್ಗಿರೋ ಇಂಟರ್ನೆಟ್ ಇಂದಾನೆ ಅದನ್ನ ಸದುಪಯೋಗ ಪಡಿಸ್ಕೊಂಡು ಆನ್ಲೈನ್ ಕಮ್ಯುನಿಟಿ ಮಾಡ್ಬೋದು.
ಯಾಕಂದ್ರೆ ಯಾವ್ದೋ ಒಂದು ಊರು, ಚಿತ್ರದುರ್ಗ ಅಂತ ಒಂದು ಊರಿನಲ್ಲಿ ಯಾವ್ದೋ ಒಬ್ಬ ಹುಡುಗ ರೈಟರ್ ಇರ್ತಾನೆ, ತುಂಬಾ ಚೆನ್ನಾಗಿ ಬರೀತಾ ಇರ್ತಾನೆ. ಅವನಿಗೆ ಇಲ್ಲಿ ಬೆಂಗಳೂರಿನಲ್ಲಿ ನಮ್ಮನ್ನ ಅಪ್ರೋಚ್ ಮಾಡಕ್ ಆಗ್ತಿರೋದಿಲ್ಲ. ಅಂತ ರೈಟ್ರು ನಿನ್ ಕತೆ ಕೊಡಪ್ಪ, ನಿನ್ ಕತೆಗೆ ನಾನು ರಾಯಲ್ಟಿ ಕೊಡ್ತೀನಿ, ದುಡ್ಡು ಕೊಡ್ತೀನಿ, ನಾವು ಸಿನಿಮಾ ಮಾಡೋಣ. ಯಾಕಂದ್ರೆ ಅವನು ನೋಡಿರೋ ಪ್ರಪಂಚ ಬೇರೆ ಇರುತ್ತೆ, ಅವನು ಅದನ್ನ ಕಂಡ್ಕೊಂಡಿರೋ ರೀತಿ ಬೇರೆ ಇರುತ್ತೆ. ಅದು ನಾನ್ ನೋಡೋದಕ್ಕಾಗಲ್ಲ. ನಾನ್ ಚಿತ್ರದುರ್ಗಕ್ಕೆ ಹೋದ್ರೆ ನಾನು ಪ್ರವಾಸಿಗ ಅಷ್ಟೇ. ಅವನ್ ಚಿತ್ರದುರ್ಗದಲ್ಲಿ ಬದುಕಿರೋನು, ಅಲ್ಲಿನ ಒಂದೊಂದು ಸಣ್ಣ ಸಣ್ಣ ಪಾಲಿಟಿಕ್ಸ್ ಅವ್ರಿಗೆ ಗೊತ್ತಿರುತ್ತೆ. ತಮಿಳ್ನಲ್ಲಿ ಮಲಯಾಳಂ ಅಲ್ಲಿ ಏನ್ ಬೆನಿಫಿಟ್ ಆಗುತ್ತೆ ಅಂದ್ರೆ ಅದೇ ಹಳ್ಳಿಯ ಮೂಲೆ ಮೂಲೆಯಿಂದಲೂ ಕಥೆಗಳು ಬರುತ್ತೆ. ನಾನು ಇನ್ನು ಬೆಂಗಳೂರು, ಕಲಾಸಿಪಾಳ್ಯ, ಮೈಸೂರು ಈ ಸರೌಂಡಿಂಗ್ ಇಂದೇ ಮೆಜರ್ ಕಥೆಗಳಾಗಿದ್ವು ಈ ಇತ್ತೀಚಿನ ವರ್ಷಗಳಲ್ಲಿ. ಮಂಡ್ಯ, ಮೈಸೂರು ಈ ಸರೌಂಡಿಂಗ್, ಆಮೇಲೆ ಒಂದ್ ಸ್ವಲ್ಪ ತುಳುನಾಡು ರೀಜನ್ ಕಥೆಗಳು. ಸೊ ಒಂದೊಂದು ಮೂಲೆ ಮೂಲೆ ಕಡೆಯಿಂದನೂ ಒಬ್ಬೊಬ್ಬ ರೈಟರ್ಗಳು ಹುಟ್ಕೊಂತ ಅವ್ರವ್ರ ಕಥೆಗಳನ್ನ, ಅವ್ರವ್ರ ಪರ್ಸ್ಪೆಕ್ಟಿವ್ಸ್ ನ ಹೇಳಿದಷ್ಟು ಇಂಡಸ್ಟ್ರಿಗೂ ತುಂಬಾ ಒಳ್ಳೇದು. ರೈಟರ್ ಆಗಿ ಕೂಡ ಅವರು ಒಂದು ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಆಗುತ್ತೆ. ಕರ್ನಾಟಕದ ಒಂದು ವೈವಿಧ್ಯತೆಯನ್ನು ಒಂದು ತೋರಿಸ್ತಾನೆ ಆಗುತ್ತೆ ಇಂಡಸ್ಟ್ರಿ ಮುಖಾಂತರ. ಹೌದು, ಇದ್ರಲ್ಲಿ ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ನಿಮ್ಮ ರೈಟಿಂಗ್ ಪಾರ್ಟೇನೆ. ಅದನ್ನ ನೀವು ಹೇಗ್ ಮಾಡಿದ್ರಿ ಅಂತ ಅಂದ್ರೆ ಒಂದು ಸ್ಟ್ರಕ್ಚರ್ ಇಟ್ಕೊಂಡು ಮಾಡಿದ್ರೆ, ಅಥವಾ ಬರಿತಾ ಬರದೇನೋ ಒಂದು ಸ್ಟ್ರಕ್ಚರ್ ಆಯ್ತಾ, ಅಥವಾ 3 ಸ್ಟ್ರಕ್ಚರ್ ಆತರ ಏನಾದ್ರು ಫಾಲೋ ಮಾಡಿದ್ರಾ, ಅಥವಾ ಹೇಗೆ ರೈಟಿಂಗ್ ಬಗ್ಗೆ? ಈ ಸಿನಿಮಾದ ರೈಟಿಂಗ್ ಬರೆಯೋದಕ್ಕೆ ಮುಂಚೆ ನಾನು ನಂದೊಂದು ಪ್ಯಾಟರ್ನ್ ಇದೆ. ನನಗೆ ಇಮೇಜ್ಗಳು ತುಂಬಾ ಕಾಡುತ್ತೆ. ಈ ಎಕ್ಸಾಂಪಲ್ ಏನಂದ್ರೆ, ನಾನು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀನಿ ಅನ್ಕೊಳ್ಳಿ, ಯಾವ್ದೊಬ್ಬ ಟ್ರಾಫಿಕ್ ಪೊಲೀಸು ಒಂದ್ ಯಾವ್ದೋ ಚಿಕ್ಕ ಹುಡುಗಿಗೆ ಚಾಕ್ಲೇಟ್ ಕೊಡ್ತಾ ಇರ್ತಾರೆ ಅಷ್ಟೇ. ಆ ಟ್ರಾಫಿಕ್ ಪೊಲೀಸ್ ಚಿಕ್ಕ ಹುಡುಗಿಗೆ ಚಾಕ್ಲೇಟ್ ಕೊಡೋದನ್ನ ನಾನು ಬರ್ಕೋತೀನಿ. ಟ್ರಾಫಿಕ್ ಪೊಲೀಸ್ ಒಂದ್ ಹುಡುಗಿಗೆ ಚಾಕ್ಲೇಟ್ ಕೊಟ್ರು. ಇನ್ನೊಂದೆಲ್ಲೋ ನಡ್ಕೊಂಡು ಹೋಗ್ತಿರ್ತೀನಿ, ಎಕ್ಸಾಂಪಲ್ ಯಾವ್ದೋ ಒಂದು ಬಸ್ ಸ್ಟಾಪ್, ನೈಟ್ ಹೊತ್ತು ಬಸ್ ಸ್ಟಾಪ್, ಮಳೆ ಬರ್ತಿದೆ, ಒಂಟಿಯಾಗಿ ಒಂದ್ ಹುಡುಗಿ ನಿಂತಿದ್ದಾಳೆ, ಅಷ್ಟೇ ಸಾಕು, ಅದೊಂದು ಇಮೇಜ್. ಅಥವಾ ಯಾವ್ದೋ ಒಂದ್ ಹುಡುಗ ಹತ್ಕೊಂಡು ಹೋಗ್ತಾ ಇದ್ದಾನೆ ಬಸ್ ಸ್ಟಾಪ್ ಹತ್ರ, ಅದೊಂದು ಇಮೇಜ್. ಹಿಂಗೆ ರಿಯಾಲಿಟೀಸ್ ಅಲ್ಲಿ ನೋಡ್ತಾ ನನಗೆ ಒಂದೊಂದು ಇಮೇಜ್ಗಳು ಕಾಡುತ್ತೆ. ಅದನ್ನ ನಾನು ಲೈನ್ ಅಪ್ ಮಾಡ್ಕೋತೀನಿ. ಅದನ್ನ ಲೈನ್ ಅಪ್ ಮಾಡ್ಕೊಂಡ ಮೇಲೆ ನಂದು ಈ ಫಿಲಮ್ ನ ಪ್ಯಾಟರ್ನ್ ಏನಿತ್ತು ಅಂದ್ರೆ, ನಮ್ಗೆ ಐಡಿಯಾಸ್ ನ ತಗೊಳ್ಳುವಾಗ ಒಂದ್ 4-5 ರೀತಿ ಇದೆ ನಾವ್ ಹೆಂಗೆ ನಮ್ ಸಿನಿಮಾಗೆ ಐಡಿಯಾಗಳನ್ನ ತಗೊಬಹುದು ಅಂತ. ಅದ್ರಲ್ಲಿ ಒಂದು ಯಾವ್ದು ಅಂದ್ರೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನ ಡ್ರಾ ಮಾಡೋದು. ನಾನ್ ಲೈಫಲ್ಲಿ ಏನ್ ನೋಡಿದೀನಿ ಅನ್ನೋದನ್ನೇ ನಾನು ಸಿನಿಮಾಗೆ ಬಳಸ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಈಗ ಎಕ್ಸಾಂಪಲ್ ಏನಂದ್ರೆ, ಥಿಂಕ್ ಲೋಕಲ್, ಅದು ವಿಲ್ ಗೋ ಗ್ಲೋಬಲ್ ಅಂತ ಹೇಳ್ತಾರೆ. ನೀನ್ ಏನ್ ನೋಡಿದ್ಯಾ ಅದನ್ನ ಬರೀ, ಜೆನ್ಯೂನ್ ಆಗಿರುತ್ತೆ ಅಂತ. ಈಗ ನಾನ್ ಬದುಕಿದ್ದು ರಂಗಭೂಮಿ, ನನ್ ಗೊತ್ತಿದ್ದು ಅಮೇಶ್ವರ್ ಥಿಯೇಟರ್ ಗ್ರೂಪ್. ಸೊ ನಾನು ಆ ಥಿಯೇಟರ್ ಗ್ರೂಪ್ ಸುತ್ತಲೇ ಒಂದ್ ಕತೆ ಬರೆಯೋಣ ಅಂತ ಅನ್ಕೊಂಡೆ. ಸೊ ಅದಕ್ಕೆ ನಾವು ನಮ್ ಲಿಂಕ್ ನೋಡಿದ್ರು ನಿಮ್ಗೆ ಒಂದ್ ನಾಟಕ ಮಾಡ್ತಿರೋ ಟೀಮು ಅದೆಲ್ಲ ತುಂಬಾ ಕಡೆ ನಿಮ್ಮನ್ನ ನೋಡ್ದಂಗಿದೆ. ಅದು ಅಂದ್ರೆ ನೀವು ಎಷ್ಟೋ ಕಡೆ ಇಂಟರ್ವ್ಯೂ ಹೇಳ್ಕೊಂಡಿದ್ದೀರಾ, ನಿಮ್ಮ ಸಿನಿಮಾ ಆಸಕ್ತಿ ಬಗ್ಗೆ ಆಗಲಿ, ನಿಮ್ಮ ಜರ್ನಿ ಬಗ್ಗೆ ಹೇಳ್ಕೊಂಡಿದ್ದೀರಾ. ಅದೇ ಒಂದಷ್ಟು ಕಾಣ್ತಾ ಹೋಗುತ್ತೆ ನಿಮ್ ಸಿನಿಮಾದಲ್ಲಿ. ಹೌದು, ಅಂದ್ರೆ ಅದಕ್ಕೆ ನಾನು ಫಸ್ಟ್ ಅದನ್ನೇ ಇಟ್ಕೊಂಡೆ. ಅದನ್ನ ಇಟ್ಕೊಂಡೇನೆ ನಾನು ಸ್ಕ್ರೀನ್ ಪ್ಲೇ ಬರೆಯುವಾಗ ಸೇವ್ ದಿ ಕ್ಯಾಟ್ ಅಂತ ಒಂದು ಪುಸ್ತಕ ಇದೆ, ಮೇ ಬಿ ತುಂಬಾ ಜನರಿಗೆ ಗೊತ್ತಿರುತ್ತೆ ಆ ಪುಸ್ತಕ. ಆ ಪುಸ್ತಕದ ಒಂದು ಸ್ಕ್ರೀನ್ ಪ್ಲೇ ಫಾರ್ಮೆಟ್ ಏನಿದೆ, ಬೀಟ್ ಶೀಟ್ ನ ಹಾಕೊಂಡು ಅದನ್ನ ಬರೆದೆ. ಸೊ ಆ ಫಾರ್ಮೆಟ್ ನಲ್ಲೇ ಬರಿದೆ. ಮುಕ್ಕಾಲು ಒಂದು 80% ಟ್ರೈ ಮಾಡಿದೆ ಆ ಫಾರ್ಮೆಟ್ ನಲ್ಲಿ ಕೂರ್ಸೋದಕ್ಕೆ ಕಥೆನ. ಈಗ ನನಗೆ ಬೇರೆ ತರ ಅನಿಸ್ತಾ ಇದೆ, ಆ ಫಾರ್ಮೆಟ್ ಬಿಟ್ಟು ಹೋಗ್ಬೇಕು, ಬೇರೆದೊಂದು ನೋಡೋಣ ಅಂತ, ಇನ್ನೊಂದು ಫಾರ್ಮೆಟ್ ನಲ್ಲಿ ಸ್ಕ್ರೀನ್ ಪ್ಲೇ ಟ್ರೈ ಮಾಡೋಣ ಅಂತ. ಹಾಗಾಗಿ ಬ್ಲೆಂಡ್ ಮಾಡ್ಕೊಂಡು ಬರ್ತಿದ್ದೆ ಅಷ್ಟೇ. ಅಂದ್ರೆ ಫಸ್ಟ್ ಸಿನಿಮಾಗೇನೆ ಇಂತ ಒಂದು ಟಫ್ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಏನ್ ಕಾರಣ? ಬರೀತಾ ಟಫ್ ಅನ್ನಿಸ್ಲಿಲ್ಲ ನಮಗೆ. ಮಾಡ್ತಾನು ನಮ್ ಟೀಮ್ಗೆ ಯಾರಿಗೂ ಟಫ್ ಅನ್ನಿಸ್ಲಿಲ್ಲ, ಮಾಡದ್ಮೇಲೆ ಟಫ್ ಅನ್ನಿಸ್ತು. ಹೆಂಗ್ ಈ ಫಿಲಮ್ ನ ಮಾರಾಟ ಮಾಡೋದು? ಪಾಪ ನಮ್ಮ ನಿರ್ಮಾಪಕರನ್ನ ನೋಡಿದ್ರೆ ನಮ್ಗೆ ಒಂಥರ ಬೇಜಾರಾಗ್ತಿತ್ತು. ಅಂದ್ರೆ ಎವ್ರಿ ಟೈಮ್ ಪಾಪ ಅವ್ರು ಒದ್ದಾಡ್ತಾ ಇದಾರೆ, ಹೋಗ್ತಾ ಇಲ್ಲ ಸಿನಿಮಾ, ನಿದ್ದೆ ಬರ್ತಿರ್ಲಿಲ್ಲ ನಮ್ಗೆ. ಎಲ್ಲಾ ಕಡೆ ಬರೇ ನೆಗೆಟಿವ್ಸ್ ಐತಿ, ಸಿನಿಮಾ ಹೋಗೋದೇ ಇಲ್ಲ ಅಂತ, ಯಾರು ತಗೊಳಲ್ಲ ಈ ಸಿನಿಮಾನ, ಈ ಸಿನಿಮಾಗೆ ಏನು ಆಗಲ್ಲ ಅಂತ ನೆಗೆಟಿವ್ ಟಾಕ್ಸ್ ಇತ್ತು. ಮತ್ತೆ ಈ ಸಿನಿಮಾ ಜನ ತಗೊಳಲ್ಲ ಅಂತ ಡಿಸೈಡ್ ಆಗ್ಬಿಟ್ಟಿದ್ವಿ. ನಾವು ತೋರಿಸಿ ಎಲ್ಲಾ ಕಡೆ ಎಷ್ಟು ಕಡೆ ತೋರ್ಸಿದ್ವಿ, ಎಲ್ಲೂ ಕೂಡ ನಮ್ಗೊಂದು ಪಾಸಿಟಿವ್ ರೆಸ್ಪಾನ್ಸ್ ಇರಲಿಲ್ಲ. ಆಗ ನಮ್ಗೆ ತುಂಬಾ ಭಯ ಆಯ್ತು, ಇದು ತಗೊಂಡ್ಬಾರ್ದಿತ್ತು ಈ ಸಬ್ಜೆಕ್ಟ್ ಅಂತ. ಬಟ್ ಆದ್ರೂ ಧೈರ್ಯ ಮಾಡಿ ಹಿಂಗೋ ಮಾಡಿ ತಲುಪಿಸಿದ್ವಿ ಕೊನೆ ತನಕ. ಬಟ್ ಮಾಡುವಾಗ ಏನ್ ನಮ್ ತಲೆಯಲ್ಲಿ ಇದು ಟಫ್ ಸಬ್ಜೆಕ್ಟ್ ಅಂತ ಇರ್ಲಿಲ್ಲ. ಯಾಕಂದ್ರೆ ನನಗಂತೂ ನಂಬಿಕೆ ಇತ್ತು ಆಡಿಯನ್ಸ್ ಇಷ್ಟ ಆಗುತ್ತೆ ಅಂತ. ಯಾಕಂದ್ರೆ ನಾನ್ ನೋಡ್ಕೊಂಡ್ ಬಂದಿರೋ ಹಾಗೆ ಕನ್ನಡ ಇಂಡಸ್ಟ್ರಿಲಿ ಆಡಿಯನ್ಸ್ಗೆ ಹೊಸ ರೀತಿಯ ಸಿನಿಮಾಗಳು ಯಾವತ್ತಿಗೂ ಮೆಚ್ಕೊಂಡಿದ್ದಾರೆ. ಇರ್ಫಾನ್ ಖಾನ್ ಅದೇ ಹೇಳ್ತಾರೆ, ಸಿನಿಮಾ ಇಂಡಸ್ಟ್ರಿ ಒಂದೇ ಇಂಡಸ್ಟ್ರಿ ಎಲ್ಲಿ ಕನ್ಸ್ಯೂಮರ್ ನನ್ಗೆ ಈ ತರ ಪ್ರಾಡಕ್ಟ್ ಬೇಕು ಅಂತ ಕೇಳ್ತಾ ಇದ್ದಾನೆ, ಬಟ್ ಫಿಲ್ಮ್ ಮೇಕರ್ಸ್ ಮಾಡೋದಕ್ಕೆ ರೆಡಿ ಇಲ್ಲ ಅಂತ. ಕನ್ಸ್ಯೂಮರ್ ನಮ್ಗಿಂತ ಮುಂದೆ ಇದ್ದಾನೆ. ಯಾಕಂದ್ರೆ ನಾವು ಫಿಲ್ಮ್ ಮೇಕರ್ಸ್ ಆಗಿ ನಾವು ಒಂದೊಂದ್ ಟೈಮ್ ಕಮ್ಮಿ ಸಿನಿಮಾ ನೋಡಿರ್ತೀವಿ ಒಬ್ಬ ಫಿಲ್ಮ್ ಆಡಿಯನ್ಸ್ ಗಿಂತ. ಯಾಕಂದ್ರೆ ನಾವು ನಮ್ದೇ ಟೆನ್ಷನ್ ಅಲ್ಲಿ ಇರ್ತೀವಿ, ನಮ್ ವರ್ಕ್ಸ್ ಅಲ್ಲಿ ಇರ್ತೀವಿ. ಅವನೀಗ ಎಕ್ಸಾಂಪಲ್ ನಿನ್ನೆ ಆಗಿರೋ ಮಹಾರಾಜ ಹೇಗಿದೆ ಅಂತ ನಮ್ ಫ್ರೆಂಡ್ಸ್ ಗೊತ್ತು, ನನಗೆ ಗೊತ್ತಿಲ್ಲ. ಯಾಕೆ ನನಗೆ ಗೊತ್ತಿಲ್ಲ, ನಾನು ಇನ್ನೂ ಆ ಸಿನಿಮಾ ಬಗ್ಗೆ ತಿಳ್ಕೊಂಡಿಲ್ಲ. ಯಾಕಂದ್ರೆ ನಮ್ದೇ ಯಾವ್ದೋ ಗೋಜಲ್ ನಮ್ದು ಕೆಲಸ ಅಂತ ಹೋಗ್ಬಿಡ್ತೀವಿ. ಕೋಟೆ ಹೆಂಗಿದೆ ರೆಸ್ಪಾನ್ಸ್ ಜನರು ಗೊತ್ತು, ಮಹಾರಾಜ ಹೆಂಗಾಯ್ತು ಜನರು ಗೊತ್ತು.
ಸೊ ಜನ ನಮ್ಗಿಂತ ಫಾರ್ವರ್ಡ್ ಇದ್ದಾಗ ನಾವು ಜನರು ಲೆವೆಲ್ಗೆ ಹೋಗೋದೇ ತುಂಬಾ ಕಷ್ಟ ಇದೆ. ಬಟ್ ಇಲ್ಲೆಂಗಾಗಿದೆ ಅಂದ್ರೆ ಜನರಿಗೆ ಇದಾಗಲ್ಲ, ಜನರು ಇದನ್ನ ತಗೊಳಲ್ಲ, ಅವ್ರಿಗೆ ಅಷ್ಟೊಂದು ಅರ್ಥ ಆಗಲ್ಲ ಅನ್ನೋ ತರ ಥಾಟ್ ಪ್ರೋಸೆಸ್ ಇದೆ. ಜನ ಆಲ್ರೆಡಿ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಸ್ಥಿತಿ ಇದ್ದಾರೆ ಅಂತ ಅನ್ಸುತ್ತೆ. ಆರಾಮಿದ್ದಾರೆ. ಅವ್ರಿಗೆ ಅರ್ಥ ಆಗದೆ ಇದ್ರು ಆ ಎಕ್ಸ್ಪೀರಿಯನ್ಸ್ ಬೇಕು ಅವ್ರಿಗೆ, ಹೊಸದೇನೋ ನೋಡ್ಬೇಕು ಅಂತ. ಹಾಗಾಗಿ ಇದನ್ನೇ ಮಾಡೋಣ ಅಂತ ಡಿಸೈಡ್ ಆಗಿದೆ. ಇಂಥ ಸಿನಿಮಾಗಳನ್ನ ನಾವು ಇಂಗ್ಲಿಷ್ ಅಲ್ಲೆಲ್ಲ ನೋಡಿದೀವಿ ಆಲ್ರೆಡಿ. ನೀವೇ ಹೇಳಿದ್ರಿ ಪ್ರಿಡೆಸ್ಟಿನೇಷನ್ ಆಗಲಿ, ಈಗ ಇಂಥ ಸ್ಕ್ರೀನ್ ಪ್ಲೇ ಇರೋದು ಪಲ್ಪ್ ಫಿಕ್ಷನ್ ಆಗಲಿ, ಆ ತರ ತುಂಬಾ ಸಿನಿಮಾ 50s ಅಲ್ಲೇ ಬಂದಿದೆ. ಅದು ರಾಶೋಮನ್, ರಾಶೋಮನ್ ಎಫೆಕ್ಟ್ 50s ಅಲ್ಲೇ ಬಂದ್ಬಿಟ್ಟಿದೆ ಆ ಸಿನಿಮಾ. ಬಟ್ ಈಗ ಅದನ್ನ ಈ ತರ ಥಾಟ್ ಬಂದಾಗ, ಈಗ ಟೈಮ್ ಲೂಪ್ ಆಗಲಿ ಅಥವಾ ಈ ತರ ಸ್ಕ್ರೀನ್ ಪ್ಲೇ ಸಿನಿಮಾಗಳಿದೆ, ನಮ್ಮ ತಲೆಗೆ ಬರೋದೇ ಇಂಗ್ಲಿಷ್ ಸಿನಿಮಾಗಳು. ಇದನ್ನ ಕನ್ನಡದ ನೇಟಿವಿಟಿಗೆ ಬರವಣಿಗೆ ತರೋದು ಹೇಗೆ? ಆದ್ರೆ ಇದನ್ನ ಕನ್ನಡಕ್ಕೆ ಹೆಂಗ್ ತರಬೇಕು ಅಂತಿತ್ತು ಅಂದ್ರೆ ನನಗೆ ತುಂಬಾ ಇದನ್ನ ಸೈನ್ಸ್ ಫಿಕ್ಷನ್ ತರ ಅನ್ನಿಸ್ಬಾರ್ದು ಅಂತಿತ್ತು. ಎಕ್ಸ್ಪ್ಲನೇಷನ್ ಕೊಡೋದು ತುಂಬಾ ಮಾಡಬಾರ್ದು, ತುಂಬಾ ಮಿನಿಮಲ್ ಎಕ್ಸ್ಪ್ಲನೇಷನ್ಸ್ ಇಟ್ಕೊಬೇಕು, ಜಾಸ್ತಿ ಅದ್ರ ಬಗ್ಗೆ ಮಾತಾಡಬಾರ್ದು. ಎಕ್ಸ್ಪ್ಲನೇಷನ್ ಬಗ್ಗೆ ಜಸ್ಟ್ ಒಂದು ಮೊಬೈಲ್ ಡಿವೈಸ್ ನ ಕೊಟ್ಟು ಮೊಬೈಲ್ ನಾವು ಬೇರೆಯವ್ರಿಗೆ ಫೋನ್ ಮಾಡೋ ತರ ಈಸಿಯಾಗಿ ಟೈಮ್ ಟ್ರಾವೆಲ್ ಹಾಕ್ಬಿಡೋಣ ಅಂತ ಅನ್ಕೊಂಡೆ. ಅದಾದ್ಮೇಲೆ ಒಂದ್ ಸ್ವಲ್ಪ ಲಾಜಿಕ್ಲೆಸ್ ಇದೆ ಅದೆಲ್ಲ, ಕಣ್ಣಿಗೆ ಐಡ್ರಾಪ್ ಹಾಕೊಳ್ಳೋದು, ಟ್ರಾವೆಲ್ ಮಾಡೋದೆಲ್ಲ. ಬಟ್ ಓಕೆ, ಜನಕ್ಕೆ ಅದು ಕನ್ವಿನ್ಸ್ ಆಗ್ಬೋದು ಅಂತ ಇತ್ತು. ಹಾಗಾಗಿ ಅದನ್ನ ಬರ್ದಿದ್ದು. ಅಂಡ್ ನನ್ಗೇನಿತ್ತು ಅಂದ್ರೆ ನೇಟಿವೇ ಮಾಡ್ಬೇಕು ಅಂತ. ನಾನ್ ನೋಡ್ ಬೆಳ್ದಿರೋದು ಅದೇ ಅಲ್ವಾ, ನಮ್ ಮನೆ ಇರೋದೇ ಚಾಮರಾಜಪೇಟೆ ಸಾಹಿತ್ಯ ಪರಿಷತ್ ಅಲ್ಲೇ ಇದೆ. ಅದು ತುಂಬಾ ನೆಂಟಿದೆ ಕನ್ನಡದ ಜೊತೆಗೆ. ಮತ್ ನಾನು ಓದಿದ್ದು ಐಚ್ಛಿಕ ಕನ್ನಡ ಇರೋದ್ರಿಂದ ಹಾಗಾಗಿ ಒಂಥರ ಹಳೆ ಮೈಸೂರು ಭಾಗ ಎಲ್ಲೊಂದು ಫಿಕ್ಷನಲ್ ಗ್ರಾಮ ರಾಯದುರ್ಗ ಅಂತ ಒಂದು ಸೃಷ್ಟಿ ಮಾಡಿ, ಮತ್ ಬೆಂಗಳೂರು, ನಾನ್ ನೋಡಿರೋ ಸೌತ್ ಬೆಂಗಳೂರು, ಅದನ್ನೇ ಕೂರ್ಸಿ ಅಲ್ಲೇ ಕಥೆ ಬರೆಯೋಣ ಅಂತ ಅನ್ಕೊಂಡೆ. ಸೂಪರ್ ಡಿಲಕ್ಸ್ ಅಲ್ಲಿ ಒಂದ್ ಸೀನ್ ಇದೆ, ನೋಡಿರ್ತಾರೆ. ಏಲಿಯನ್ ಬಂದಾಗ ನಂಬಲ್ಲ, ಅವಾಗ ಹೇಳ್ತಾರೆ ಏಲಿಯನ್ ಬರೇ ನಿಮ್ಗೆ ಅಮೆರಿಕನ್ ಫಿಲಮ್ ಗಳಲ್ಲಿ ಮಾತ್ರ ಬರ್ಬೇಕಾ, ಇಂಡಿಯನ್ ಫಿಲಮ್ ಅಲ್ಲಿ ಏಲಿಯನ್ ಬರ್ಬಾರ್ದ ಅಂತ. ಅಂದ್ರೆ ನಮ್ ನೇಟಿವಿಟಿಗೆ ಒಪ್ಪಲ್ವಾ ಜನ ಅಂತ, ಅದು ಕ್ವಶನ್ ಮಾಡೋದಕ್ಕೆ ಆ ಡೈರೆಕ್ಟ್ ಆ ಸೀನ್ ಬರ್ತಿದ್ದಾರೆ. ಹಾಗಾಗಿ ಅದಕ್ಕೆ ಇಲ್ಲಿ ಅಂತ ನಮ್ ನೇಟಿವಿಟಿಗೆ ಆಗತ್ತೆ, ಕೂರಿಸ್ಬೋದು ಅಂತ. ಈಗ ಲೂಸಿ ಅಂತ ಒಂದು ಸಿನಿಮಾ, ಲೂಸಿ ಡ್ರೀಮಿಂಗ್ ಅದೆಲ್ಲ ಸಬ್ಜೆಕ್ಟ್ ತಗೊಂಡು ಬ್ಲೆಂಡ್ ಮಾಡಿದ್ರು ಇಲ್ಲಿ ನೇಟಿವಿಟಿಗೆ, ವರ್ಕೌಟ್ ಆಯ್ತು. ಅದಾಗತ್ತೆ ಅಂತ ಅದೇ ಕಾನ್ಫಿಡೆನ್ಸ್ ಇದ್ದಿದ್ದು ನನಗೆ. ಹಾಗಾಗಿ ಇದೇನೆ ಬರ್ಬೇಕು. ಶೂಟಿಂಗ್ ಬಗ್ಗೆ ಸ್ವಲ್ಪ ಎಲ್ಲೆಲ್ಲಿ ಏನಾದ್ರು ಪರ್ಮಿಷನ್ ತಗೋಬೇಕಾದ್ರೆ ಯಾವ ಕ್ಯಾಮ್ರಾ ಯೂಸ್ ಮಾಡಿದ್ರಿ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡೋದು. ನಮ್ಮ ಸಿನಿಮಾಗೆ ನಾವು ರೆಡ್ ಡ್ರ್ಯಾಗನ್ ಯೂಸ್ ಮಾಡಿದ್ವಿ, ಅಂದ್ರೆ ರೆಡ್ ಡ್ರ್ಯಾಗನ್ ಕ್ಯಾಮ್ರಾ. ಅದಾದ್ಮೇಲೆ ಒಂದಿಷ್ಟು ಎಪಿಸೋಡ್ಗಳಿಗೆ ನಾವು ಸೋನಿ A7 ಮೇ ಬಿ ಅದನ್ನ ಯೂಸ್ ಮಾಡಿದ್ವಿ. ಅದ್ ಬಂದು ಇಲ್ಲಿ ಈಗ ಮಾರ್ಕೆಟ್ ಅಲ್ಲಿ ಮತ್ತೆ ಅವೆನ್ಯೂ ರೋಡ್ ಅಲ್ಲೆಲ್ಲ ಶೂಟ್ ಮಾಡೋಲ್ಲ, ಅಂತ ಲೊಕೇಶನ್ಸ್ಗೆ ಪುಟಾಣಿ ಕ್ಯಾಮ್ರಾ ತಗೊಂಡೋಗೋಣ ಅಂತಿತ್ತು. ಮತ್ತೆ ಕಚ್ಗೆ ಹೋಗಿದ್ವಿ, ಗುಜರಾತ್ಗೆ. ಕಚ್ಗೆ ನಾವು ಡ್ರೋನ್ ತಗೊಂಡೋಗಿದ್ವಿ, ಅಲ್ಲಿ ಪರ್ಮಿಷನ್ ಕೊಡ್ಲಿಲ್ಲ. ಹಾಗಾಗಿ ಸೋನಿ ಕ್ಯಾಮ್ರಲ್ಲೇ ಅದನ್ನ ಶೂಟ್ ಮಾಡ್ಕೊಂಡ್ ಬಂದ್ವಿ. ಅದ್ ಬಿಟ್ಟು ಮೆಜಾರಿಟಿ ಒಂದು 80% ಆಫ್ ದಿ ಎಪಿಸೋಡ್ಸ್ ನಾವು ರೆಡ್ ಅಲ್ಲೇ ಶೂಟ್ ಮಾಡಿದ್ವಿ. ಬಟ್ ಲೆನ್ಸ್ಗಳ ಚಾಯ್ಸ್ ಬಂದಾಗ ಲೆನ್ಸ್ಗಳನ್ನ ಬೇರೆ ಬೇರೆ ನೋಡಿದ್ವಿ. ನಾವು 95 ಎಪಿಸೋಡ್ ಬರುತ್ತೆ. ಇದರಲ್ಲಿ ಚೈತ್ರಾಚಾರ್ ಅವರು, ಗೋಪಾಲ್ ದೇಶಪಾಂಡೆ ಅವರೆಲ್ಲ ಇರ್ತಾರಲ್ಲ, ಒಂದು ಹಳ್ಳಿ ಇದೆ. ಆ ಎಪಿಸೋಡ್ಗಳಿಗೆ CP2 ಕಿಟ್ ನ ಯೂಸ್ ಮಾಡಿದ್ವಿ. CP2 CP2 ನನ್ನ ಪ್ರಕಾರ CP2 ಯೂಸ್ ಮಾಡಿದ್ವಿ. ಅದಾದ್ಮೇಲೆ 2021 ಸೀನ್ಸ್ ಎಲ್ಲ ಬರುವಾಗ ನಾವು ಅಲ್ಟ್ರಾ ಪ್ರೈಮ್ ಯೂಸ್ ಮಾಡಿದ್ವಿ. ಮತ್ತೆ ಫ್ಯೂಚರ್ ಸೀಕ್ವೆನ್ಸ್ ನಡೆಯುವಾಗ ನಾವು ಇನ್ನೊಂದಿಷ್ಟು ಬೇರೆ ಹೊಸ ಲೆನ್ಸ್ಗಳನ್ನ ತರಿಸಿ ಯೂಸ್ ಮಾಡಿದ್ವಿ. ಮತ್ತೆ ಚಾಯ್ಸಸ್ ಇತ್ತು ನಮ್ಗೆ, ಪರ್ಟಿಕ್ಯುಲರ್ ಲೆನ್ಸಿಂಗ್ ಅಂತ ನಾವು ಫಸ್ಟೇ ಚಾಯ್ಸ್ ಮಾಡ್ಕೊಂಡಿದ್ವಿ. 35mm ನ ಯಾವ್ದು ಸೀನ್ಗಳಿಗೆ ಇಟ್ಕೊಬೇಕು ಮೆಜಾರಿಟಿ, ಮತ್ತೆ ಎಂತ ಶಾರ್ಟ್ಸ್ ನಾವು ವೈಡ್ ಕ್ಯಾಪ್ಚರ್ ಮಾಡಬೇಕು, ಮತ್ತೆ ಅದಕ್ಕೆ ಯಾವ ಲೆನ್ಸ್ ನ ತಗೊಬೇಕು. ಮತ್ತೆ ನಮ್ಗೆ ರಿಕ್ಸು ಕೂಡ ನಾವು ಫಸ್ಟೇ ಪ್ಲಾನ್ ಹೆಂಗಿದ್ವಿ ಅಂದ್ರೆ, ನನಗೆ ಹ್ಯಾಂಡ್ ಹೆಲ್ಡೇ ಬೇಕಿತ್ತು ಮೆಜಾರಿಟಿ ಶಾರ್ಟ್ಸ್. ಕ್ಯಾಮ್ರಾ ಬ್ರೀದಿಂಗ್ ಆದ್ರೆ ಎಪಿಸೋಡ್ಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಇತ್ತು ನನಗೆ. ಹಾಗಾಗಿ ಹ್ಯಾಂಡ್ ಹೆಲ್ಡ್ ಅಲ್ಲಿ ತುಂಬಾ ಎಪಿಸೋಡ್ಸ್ ನ ಶೂಟ್ ಮಾಡಿದ್ವಿ. ಅದಾದ್ಮೇಲೆ ಒಂದು 2-3 ಸೀಕ್ವೆನ್ಸ್ಗೆ ಟ್ರ್ಯಾಕ್ ನ ಯೂಸ್ ಮಾಡಿದ್ವಿ. ಸ್ಟಡಿ ಕ್ಯಾಮ್ ಎಲ್ಲ ಏನೂ ತರಿಸಿಲ್ಲ ನಾವು. ಸೊ ಇಷ್ಟರಲ್ಲೇ ಬೇಸಿಕ್ಸ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ನಾವು ಮೆಜಾರಿಟಿ ಪ್ಲಾನ್ ಮಾಡಿದ್ವಿ. ಲೊಕೇಶನ್ಸ್ ಬಂದು ಬೆಂಗಳೂರು ಮತ್ತೆ ಮದ್ದೂರ್ ಹತ್ರ ಒಂದು ಕೊಪ್ಪ ಅಂತ ಒಂದು, ಅಲ್ಲಿ ಶೂಟ್ ಮಾಡಿದ್ವಿ. ಅದಾದ್ಮೇಲೆ ಶಿವನ ಸಮುದ್ರ ಶಿಂಷ ಅಲ್ಲಿ ಶೂಟ್ ಮಾಡಿದ್ವಿ. ಅದಾದ್ಮೇಲೆ ಗುಜರಾತ್ ಅಲ್ಲಿ ಒಂದು ದಿನ ಶೂಟ್ ಮಾಡ್ಕೊಂಡ್ ಬಂದ್ವಿ. ಇಷ್ಟು ನಮ್ಮ ಶೂಟಿಂಗ್ ಮಾಡಿದ ಪ್ಲೇಸ್ಗಳು. ಆಮೇಲೆ ಬರಚುಕ್ಕಿ ಅಂತೀನಿ, ಬಲ್ಮುರಿಲಿ ಶೂಟ್ ಮಾಡಿದ್ವಿ ಸಣ್ಣ ಎಪಿಸೋಡ್. ಎಷ್ಟು ದಿನ ಶೂಟ್ ಆಯ್ತು? 39-40 ದಿನ ಶೂಟ್ ಮಾಡಿದ್ವಿ. ಬಟ್ ಓವರ್ ದಿ ಪೀರಿಯಡ್ ಆಫ್ 1 year, 1 ವರ್ಷ ತಗೊಂಡ್ವಿ ಅದನ್ನ ಶೂಟ್ ಮಾಡಿ. ಅಂದ್ರೆ ಬ್ರೇಕ್ಸ್ ಆಯ್ತು. ಅಂದ್ರೆ ನಾವು ಶೂಟ್ ಮಾಡಿದ್ವಿ, ಆ ಶೂಟ್ ಮಾಡಿದ ಮೇಲೆ ನಮ್ಗೆ ಒಂದಿಷ್ಟು ಸೀನ್ಸ್ ರೀಶೂಟ್ ಮಾಡ್ಬೇಕು ಅನ್ಸ್ತು. ಮತ್ತೊಂದ್ ಸಣ್ಣ ಪುಟ್ಟ ಪ್ಯಾಚ್ ವರ್ಕ್ ಇತ್ತು. ಅದನ್ನೆಲ್ಲ ಮುಗ್ಸಕ್ಕೆ ಅಂತ ನಾವು ಒಂದು 6 ತಿಂಗಳು ವೆಯ್ಟ್ ಮಾಡ್ಬೇಕಾಯ್ತು. ಅದು ಇದು ಸಮಸ್ಯೆ ಆಯ್ತು, ಮತ್ತೆ ಡೇಟ್ಸ್ ಇಶ್ಯೂಸ್ ಆಯ್ತು. ಸಡನ್ ಆಗಿ ನಮ್ಗೆ
ದೀಕ್ಷಿತ್ ಸರ್ದು ದಸರಾ ಫಿಲಮ್ದು ಕೆಲಸ ಸ್ಟಾರ್ಟ್ ಆಗಿತ್ತು, ಅದಕ್ಕೆ ಅವ್ರ ಲುಕ್ ಬೇರೆ ಇತ್ತು. ಸೊ ಅದು ಮುಗಿಸ್ಕೊಂಡೇ ಬರ್ಲಿ ಅಂತ ನಾವು ಅಷ್ಟರಲ್ಲಿ ಬೇರೆ ಕೆಲಸಗಳು ಮುಗಿಸ್ಕೊಂಡು ವೆಯ್ಟ್ ಮಾಡ್ಕೊಂಡು ಅದನ್ನ ಶೂಟ್ ಮಾಡಿದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಇದು ಪೋಸ್ಟ್ ಪ್ರೊಡಕ್ಷನ್ ಅಂತ, ಅಂದ್ರೆ ಎಡಿಟಿಂಗ್, ಮ್ಯೂಸಿಕ್ ಎಷ್ಟು ದಿನ ತಗೊಂಡ್ರಿ? ಅದಕ್ಕೆ ಮತ್ತೆ ಅದಕ್ಕೊಂದು 1 ವರ್ಷ ತಗೊಂಡ್ವಿ. ಮತ್ತೆ ಅದಕ್ಕೊಂದು ಅಂದ್ರೆ ಯಾವಾಗ ಶುರು ಮಾಡಿದ್ದು ಸರ್? ಇದು ನಾವು 2021ರಲ್ಲಿ ಪ್ಲಾನ್ ಮಾಡಿದ್ದು. ನಮ್ಗೆ ಕರೋನಾ ಎಂಡ್ ಟೈಮ್ ನಲ್ಲಿ ನವೆಂಬರ್ 2021ರಲ್ಲಿ ಮೇ ಬಿ ಸ್ಟಾರ್ಟ್ ಮಾಡಿರೋ ಅನ್ಸುತ್ತೆ. 21, 22, 22, 23, 24 ಫಿಲ್ಮ್ ಅಂದ್ರೆ 2.5 ವರ್ಷ ಹತ್ರ ತಗೊಂಡ್ವಿ. ಅಂದ್ರೆ ಅದಕ್ಕೆ ಇಶ್ಯೂಗಳು ತುಂಬಾ ಇತ್ತು. ಅಂದ್ರೆ ಕಣ್ಣಿಗೆ ಕಾಣದೇ ಇರೋ ಕಷ್ಟಗಳಾಯ್ತು ನಮ್ಗೆ. ಮತ್ ಸಿನಿಮಾ ಮುಗಿಸಿದ್ಮೇಲೆ ಒಂದ್ 6 ತಿಂಗಳು ವೆಯ್ಟ್ ಮಾಡಿದ್ವಿ. ಏನಕ್ಕೆ ಸಿನಿಮಾ ಸೆಲ್ ಮಾಡೋದಕ್ಕೆ ಎಲ್ಲೂ ಆಗ್ಲಿಲ್ಲ, ಯಾರು ತಗೊಳ್ಳಿಲ್ಲ. ಫುಲ್ ನೆಗೆಟಿವ್ಸೇ ಬಂದ್ಮೇಲೆ ನಾವೇ ಡಿಸೈಡ್ ಮಾಡಿ ನಮ್ ಪ್ರೊಡ್ಯೂಸರ್ ಕೂಡ ಒಂದ್ ಸ್ವಲ್ಪ ಗಟ್ಟಿ ಮನ್ಸು ಮಾಡಿ ನಾವೇ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತಾನು ಅವರು ಮುಂದೆ ಬಂದ್ರು. ನಾವು ಜೊತೆಗೆ ನಿಂತು ಡೈರೆಕ್ಟ್ ತಲುಪಿಸಿದ್ವಿ ಸಿನಿಮಾ. ನೆಕ್ಸ್ಟ್ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್ ಮತ್ತೆ ಮಾರ್ಕೆಟಿಂಗ್. ಇವಾಗಿನ ಸಿನಿಮಾಗಳನ್ನ ನೋಡೋದಾದ್ರೆ ಈ ಶೂಟಿಂಗ್ ಏನ್ ಮಾಡ್ತೀವಿ, ಪ್ರೀ ಪ್ರೊಡಕ್ಷನ್ ಗಿಂತನೂ ಈ ಪೋಸ್ಟ್ ಪ್ರೊಡಕ್ಷನ್ ಗಿಂತನೂ ಮಾರ್ಕೆಟಿಂಗ್ ಗೆ ತುಂಬಾ ಸಮಯ ಮತ್ತೆ ಹಣ ಕಟ್ಕೊಳ್ಬೇಕಾಗುತ್ತೆ ಅಲ್ವಾ ಇವಾಗಿನ ಪ್ರಕಾರ. ಅದನ್ನ ನೀವು ಯಾವ ತರ ಅಪ್ರೋಚ್ ಮಾಡಿದ್ರಿ ಈ ಪ್ರಮೋಷನ್ಸ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಈ ವಿಷಯದಲ್ಲಿ? ನಾವ್ ಇದ್ರಲ್ಲಿ ತುಂಬಾ ಕ್ಲಿಯರ್ ಇದ್ವಿ. ನಮ್ ಪ್ರೊಡ್ಯೂಸರ್ ತುಂಬಾ ಕ್ಲಿಯರ್ ಇದ್ರು. ಅಂದ್ರೆ ಮಾಡೋದು ಬೇಡ ಜಾಸ್ತಿ ಪ್ರಮೋಷನ್ ಜಾಸ್ತಿ ಮಾಡೋದು ಬೇಡ ಸಿನಿಮಾಗೆ. ಮತ್ತೆ ನಮ್ಗೆ ಏನೊಂದಿದ್ರೆ ಇದು ಫಿಲಂ ಹೆಂಗ್ ರೀಚ್ ಆಗತ್ತೆ ಅಂತ ನಮಗೂ ಗೊತ್ತಿರ್ಲಿಲ್ಲ. ನಮ್ದು ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಬಂದಾಗ ಎಡಿಟಿಂಗ್ ಮಾಡಿ, ಸೌಂಡ್ ಡಿಸೈನ್ ಮಾಡಿ, ಮತ್ತೆ ನಾವು ಮ್ಯೂಸಿಕ್ಗೂ ಡಿಫ್ರೆಂಟ್ ಅಪ್ರೋಚ್ ಮಾಡಿ ಹೊಸ ತರದ ಪ್ಯಾಟರ್ನ್ ತಗೊಂಡು ಅದಾದ್ಮೇಲೆ ಲೈವೇ ಮಾಡ್ಸಿದ್ವಿ. ನಾವು ಸಿನಿಮಾ ಶೂಟಿಂಗ್ ಗೆ ಎಷ್ಟು ಒತ್ತು ಕೊಟ್ಟು ಮಾಡಿದ್ವಿ ಅಷ್ಟೇ ಹೊತ್ತು ಸಿನಿಮಾದ ಮ್ಯೂಸಿಕ್ ಮಾಡಿದ್ವಿ. ನನಗೆ ಮ್ಯೂಸಿಕ್ ಮೇಲೆ ತುಂಬಾ ವರ್ಕ್ ಮಾಡ್ಬೇಕು ಅಂತಿತ್ತು. ಅಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಅದರಲ್ಲಿ 100% ಮಾಡೋಣ ಅಂತಾನೆ ಇದ್ರು. ಹಂಗಾಗಿ ಸಿನಿಮಾಲ್ ಬರುವಂತ ಎಲ್ಲಾ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಗಳಾಗಿರ್ಲಿ, ಮತ್ತೆ ಅದ್ರಲ್ಲಿ ಬಂದ ಸಿಂಫೋನಿ ಏನೇನಿದೆ, ಮೀಡಿಯಮ್ಸ್, ಪರ್ಕಷನ್ಸ್, ಪ್ರತಿಯೊಂದು ಕೂಡ ಯಾವ್ದನ್ನು ಕಂಪ್ಯೂಟರ್ ಜನರೇಟ್ ಇರಲ್ಲ, ಎಲ್ಲ ಲೈವೇ ಮಾಡ್ಸಿದ್ವಿ. ಸೊ ಅದಕ್ಕೆ ತುಂಬಾ ಟೈಮ್ ಹಿಡಿತು. ಮತ್ತೆ ಅದೇ ನಮ್ಗೆ ಡೆಪ್ತ್ ಬೇಕಿತ್ತು. ಆ ಡೈನಾಮಿಕ್ ರೇಂಜ್ ಇದ್ರೆ ಥಿಯೇಟರ್ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಅಂತ ಪ್ಲಾನ್ ಮಾಡಿದ್ದಕ್ಕೆ ಅದು ಒಂಚೂರು ಡಿಲೇ ಆಯ್ತು. ಮಾರ್ಕೆಟಿಂಗ್ ಬಂದಾಗ ಫಿಲಂ ಮುಗಿಸಿದ್ಮೇಲೆ ಒಂದು ಟೆಕ್ನಿಕಲ್ ಶೋ ಅಂತ ಕೊಟ್ವಿ. ಟೆಕ್ನಿಕಲ್ ಶೋ ಬಂದು ನಮ್ಮ ಸಿನಿಮಾ ಆಕ್ಟ್ ಮಾಡಿದವ್ರಿಗೆ ಮತ್ತೆ ಸಿನಿಮಾ ಕೆಲಸ ಮಾಡಿರೋ ಕ್ರೂಗೆಲ್ಲ ಸೇರಿ ತೋರ್ಸಿದ್ವಿ. ಅವತ್ತು ನಮ್ದು ಫುಲ್ ನೆಗೆಟಿವ್ ಡೇ. ತೋರ್ಸಿದ್ಮೇಲೆ ಎಲ್ಲರೂ ಕೂಡ ಇದು ಓಕೆ ಹೋಗ್ಬಿಟ್ರು. ಯಾರು ರಿವ್ಯೂನೇ ಕೊಡ್ಲಿಲ್ಲ. ನಾವು ರಿವ್ಯೂ ಕೊಡಿ ಅಂದ್ರೆ ಒಬ್ರು ನಮ್ಗೆ ಬಂದು ಹೇಳ್ತಾನೆ ಇಲ್ಲ ಸಿನಿಮಾ ಹೇಗಿದೆ ಅಂತ. ಆಮೇಲೆ ನಾವೇ ಫೋನ್ ಮಾಡಿದ್ವಿ, ಹೆಂಗಿದೆ ಹೇಳಿ ಸಿನಿಮಾ. ಓಕೆ ಬಟ್ ಡೌಟ್ ಇದೆ, ರೆಡಿ ಆಗ್ಬಿಡಿ, ಇದು ವರ್ಕ್ ಆಗೋ ಡೌಟ್ ಇದೆ. ಮತ್ತೆ ಎಲ್ರೂ ಎಕ್ಸ್ಪ್ರೆಷನ್ ಹೆಂಗಿತ್ತು ಅಂದ್ರೆ ಹಿಂಗಿತ್ತು ಫಿಲಂ ಮುಗಿದ್ಮೇಲೆ, ಎಂತ ಫಿಲಂ ಮಾಡ್ಬಿಟ್ನಪ್ಪ ನಾನು ವರ್ಕು ಅಂತ ಎಲ್ರೂ ನೆಗೆಟಿವ್ ಅಲ್ಲೇ ಇದ್ರು. ಆಮೇಲೆ ಇದು ಡೌಟ್ ಇದೆ ಅಂತ ಮತ್ತೆ ಎಷ್ಟೇ ಜನಕ್ಕೆ ಬಂದು ಡೌಟ್. ನಮ್ ಪ್ರೊಡ್ಯೂಸರ್ಗೂ ಭಯ ಸ್ಟಾರ್ಟ್ ಆಗೋಯ್ತು. ಅವರು ಒಂದು ಇನ್ನೊಬ್ರಿಗೆ ತೋರಿಸಿದ್ರು, ಅಲ್ಲೂ ಫುಲ್ ನೆಗೆಟಿವ್ ಬಂತು. ಅವರು ಸ್ಕ್ರೀನ್ ಪ್ಲೇ ಚೇಂಜ್ ಮಾಡ್ಬಿಡಿ ತಮ್ಮ ಪ್ಲೀಸ್ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡ್ಬಿಡಿ ಅಂತ. ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡಕ್ಕೆ ಆಗಲ್ಲ ಈ ಸಿನಿಮಾ ಅಲ್ಲಿ ಅಂತ. ಯಾಕಂದ್ರೆ ಸ್ಕ್ರೀನ್ ಪ್ಲೇ ಫಿಲಂ ಇದು. ಈ ಕತೆ ಒಂದು ಸೀನ್ ನಾನು ಹಿಂದೆ ಮುಂದೆ ಹಾಕಿದ್ರೆ ಕತೆನೇ ವ್ಯತ್ಯಾಸ ಆಗ್ಬಿಡುತ್ತೆ. ಹಂಗಾಗಿ ಇಲ್ಲ, ಇದು ಚಾನ್ಸ್ ಇಲ್ಲ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡಕ್ಕೆ, ಅದು ಆಗದೇ ಇಲ್ಲ ಅಂತ ಅಂದೆ. ಪಾಪ ಅವ್ರಿಗೆ ಭಯ ಆಗ್ತಿದೆ, ಏನಿದು ಯಾರಿಗೆ ತೋರಿಸಿದ್ರು ಒಂದು ಚೆನ್ನಾಗಿಲ್ಲ ಅಂತಾನು ಹೇಳ್ತಿಲ್ಲ, ಚೆನ್ನಾಗಿದೆ ಅಂತಾನು ಹೇಳ್ತಿಲ್ಲ, ಅರ್ಥ ಆಗ್ತಿಲ್ಲ, ಜನ ತಗೊಳಲ್ಲ. ಇದೇ ಮಾತು ಯಾರ ಹತ್ರ ಹೋದ್ರು, ಈ ಫಿಲಂ ಜನ ತಗೊಳಲ್ಲ, ಈ ಫಿಲಂ ಜನ ತಗೊಳಲ್ಲ, ಈ ಫಿಲಂ ಜನ ತಗೊಳಲ್ಲ. ಮತ್ತೆ ಇಂಡಸ್ಟ್ರಿ ದೊಡ್ಡವ್ರಿಗೂ ತೋರ್ಸ್ಬಿಟ್ವಿ ಭಯಕ್ಕೆ. ಅಲ್ಲಿಂದ 1-2-3 ಹೋಗ್ ಬಂತು. ದಯಣ್ಣ ಇದಾರಲ್ಲ ಟೋಬಿ ರೈಟರ್, ದಯಣ್ಣ ಟೀಕೆ, ಅವ್ರು ತೋರ್ಸಿದ್ವಿ. ಅವರು ಖುಷಿ ಆದ್ರು, ಇದು ಚೆನ್ನಾಗ್ ಮಾಡಿದ್ರೆ ಫಿಲಂ ಏನೋ ಆಗುತ್ತೆ ಅಂತ ಒಂದು ಪಾಸಿಟಿವ್ ಹೋಗ್ ಕೊಟ್ರು. ಅಲ್ಲಿ ತನಕ ನಮ್ಗೆ ಒಬ್ರು ಪಾಸಿಟಿವ್ ಹೋಗ್ ಕೊಡ್ತಾ ಇರ್ಲಿಲ್ಲ. ಅದಾದ್ಮೇಲೆ ಹರೀಶ್ ಮಲ್ಯ ಅಂತ ಇದ್ದಾರೆ ಫಿಲಂ ಕ್ರಿಟಿಕ್, ಅವ್ರಿಗೂ ತೋರ್ಸಿದ್ವಿ. ಅವ್ರು ತುಂಬಾ ಪಾಸಿಟಿವ್ ಹೋಗ್ ಕೊಟ್ರು. ಇಲ್ಲ ಸೂಪರ್ ಆಗಿ ಮಾಡಿದ್ರ ಫಿಲಮ್, ಬಟ್ ಲೆಂತ್ ಒಂಚೂರು ಜಾಸ್ತಿ ಆಯ್ತು ನೋಡಿ, ಆದ್ರೆ ಒಂದು 10 minutes ಟ್ರಿಮ್ ಮಾಡ್ತೀರಾ ನೋಡಿ ಅಂದ್ರೆ ಇಬ್ರು ಲೆಂತ್ ಸ್ವಲ್ಪ. ಅವಾಗ 2 hours 26 ನಿಮಿಷ ಇತ್ತು. ಅದಾದ್ಮೇಲೆ ನಾವು ಒಂದು ಸ್ಯಾಂಪಲ್ ಸ್ಕ್ರೀನಿಂಗ್ ಅಂತ ಮಾಡಿದ್ವಿ. ಸ್ಯಾಂಪಲ್ ಸ್ಕ್ರೀನಿಂಗ್ ಏನಕ್ಕೆ ಮಾಡಿದ್ವಿ ಅಂದ್ರೆ ಆಡಿಯನ್ಸ್ ಬೇರೆ ಬೇರೆ ಸೆಕ್ಟರ್ ಆಡಿಯನ್ಸ್, ಬರೇ ಕಮರ್ಷಿಯಲ್ ಫಿಲಮ್ಸ್ ನೋಡುವಂತ ಒಂದಿಷ್ಟು ಜನ, ಏಜ್ ಆಗಿರೋ ಒಂದಿಷ್ಟು ಜನ, ಯೂತ್ಸ್, ಮತ್ತೆ ಇಂಟೆಲೆಕ್ಚುಯಲ್ ಆಡಿಯನ್ಸ್ ಅಂತ ಯಾರನ್ನ ಕರಿತೀವಿ ಈಗ, ಕ್ಲಾಸ್ ಆಡಿಯನ್ಸ್ ಅವರು, ಈ ತರ ಒಂದು 30 ಜನರನ್ನ ಒಟ್ಟು ಮಾಡಿದ್ವಿ. ಒಟ್ಟು ಮಾಡ್ಬಿಟ್ಟು ಅವ್ರಿಗೆ ಪೇಯ್ಡ್ ಸ್ಕ್ರೀನಿಂಗ್ ಮಾಡಿದ್ವಿ. ದುಡ್ಡು ಕೊಟ್ಟು ಸಿನಿಮಾ ನೋಡ್ಬೇಕಂತ. ಯಾಕಂದ್ರೆ ಫ್ರೀ ಆಗಿ ಸಿನಿಮಾ ನೋಡಿದ್ರೆ ಅವ್ರಿಗೆ ಅದು, ಈಗ ನಾನು ದುಡ್ಡು ಕೊಟ್ಟು ಹೋಟ್ಲಲ್ಲಿ ಹೋಗಿ ಊಟ ಮಾಡಿದ್ರೆ ನಾನು ಅದು ಸವಿ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಹೇಳ್ತೀನಿ. ನನಗೆ ಫ್ರೀ ಆಗಿ ಯಾರೋ ಊಟ ಕೊಟ್ರೆ ಆರಾಮಾಗಿ ತಿನ್ಕೊಂಡು ಹೋಗ್ತೀನಿ ಅಂತ ದುಡ್ಡು ಇಟ್ವಿ. ಅದಕ್ಕೆ ಸ್ಕ್ರೀನಿಂಗ್ ದುಡ್ಡಿಟ್ಟು ದುಡ್ಡು ಕೊಟ್ಟು ಅವ್ರು ಸಿನಿಮಾ ನೋಡಿದ್ರೆ ಜೆನ್ಯೂನ್ ಆಗಿ ಹೇಳ್ತಾರೆ,
ಯಾಕಂದ್ರೆ ನಾನು ದುಡ್ಡು ಕೊಟ್ಟಿದೀನಿ, ನಾನು ಇಲ್ಲಿ ಏನೋ ಸೂಪರ್ ಆಗಿತ್ತು ಒಂದು ಸುಳ್ಳು ಹೇಳ್ಕೊಂಡು ಹೋಗ್ಬೇಕಾಗಲ್ಲ. ದುಡ್ಡು ಕೊಟ್ಟರು ನೋಡಿದ್ರು, ಅವ್ರಿಗೊಂದು ಗೂಗಲ್ ಫಾರ್ಮ್ ಮಾಡಿದ್ವಿ, ಗೂಗಲ್ ಶೀಟ್ಸ್, ಅನಾನಮಸ್ ಆಗಿ ಅವರು ತಮ್ಮ ಫೀಡ್ಬ್ಯಾಕ್ ನ ಕೊಡ್ಬೋದು, ಹೆಂಗಿತ್ತು ಸಿನಿಮಾ ಅಂತ. ಅವ್ರ ಹೆಸರು ಎಲ್ಲೂ ಬರಲ್ಲ, ಅಲ್ಲೇ ಕೊಡ್ಬೇಕು ಅಂತಿಲ್ಲ, ಅಲ್ಲಿ ಚೆನ್ನಾಗಿದೆ ಅಂತಾರೆ, ನಮ್ಗೆ ಗೊತ್ತಿತ್ತು. ಮನೆಗೆ ಹೋದ್ಮೇಲೆ ಕಳ್ಸಿ ನಮ್ಗೆ ಫೀಡ್ಬ್ಯಾಕ್ ಅಂತ ಕಳ್ಸಿದ್ರು. ಒಂದು 30 ಫೀಡ್ಬ್ಯಾಕ್ ಬಂತು. ಎಲ್ಲಾ ಫೀಡ್ಬ್ಯಾಕ್ ಅಲ್ಲೂ ಒಂದು ಕಾಮನ್ ಪಾಯಿಂಟ್ ಏನು ನೋಟ್ ಮಾಡ್ಕೊಂಡ್ವಿ, ಹೈಲೈಟ್ ಮಾಡ್ಕೊಂಡ್ವಿ. ಓಕೆ, ಸೆಕೆಂಡ್ ಹಾಫ್ ಅಲ್ಲಿ ಇಷ್ಟು ಪೋರ್ಷನ್ ಬೋರ್ ಆಗ್ತಿದೆ, ಫಸ್ಟ್ ಹಾಫ್ ಅಲ್ಲಿ ಇಷ್ಟು ಪೋರ್ಷನ್ ಬೋರ್ ಆಗ್ತಿದೆ, ಮತ್ತೆ ಇಲ್ಲಿ ಕನ್ಫ್ಯೂಷನ್ ಆಗ್ತಿದೆ, ಇಲ್ಲಿ ಅವ್ರಿಗೆ ಕ್ಲಿಯರ್ ಆಗ್ತಿಲ್ಲ, ಅಷ್ಟು ಓಕೆ ಅಷ್ಟೊಂದು ರೀವರ್ಕ್ ಮಾಡೋಣ ಅಂತ. ಅಷ್ಟಲ್ಲಿ ಏನಾಗ್ಬಿಡ್ತು ಅಂದ್ರೆ ನಮ್ ಸೆನ್ಸರ್ ಆಗ್ಬಿಟ್ಟಿತ್ತು. ಅಷ್ಟೊಂದು ಸೆನ್ಸರ್ ಆಗೋಗಿತ್ತು. ಈಗ ಏನಪ್ಪಾ ಮಾಡೋದು ಅನ್ಕೊಂಡ್ ಮತ್ತೆ ಸೆನ್ಸರ್ ಅವ್ರ ಹತ್ರ ಮಾಡಿ ಅದನ್ನ ರೀಸೆನ್ಸರ್ ಮಾಡಿಸ್ಕೊಬೋದು, ಅಷ್ಟು ಪಾರ್ಟಿಂಗ್ ಕೊಟ್ಬಿಟ್ಟು ಇನ್ನೊಂದ್ಸತಿ ಇಂಡಿಪೆಂಡೆಂಟ್ ಕಟ್ ಅಂತ ನಾವೇನೋ ನಮ್ಗೆ ಮಾಡ್ಕೋಬಹುದು ಅಂತ ಹೇಳಿದ್ರು. ಹಂಗಾಗಿ ಮತ್ತೆ ಇನ್ನೊಂದು ಕಟ್ ಮಾಡಿದ್ವಿ, 10 ನಿಮಿಷ ಕಟ್ ಮಾಡಿದ್ವಿ. ಸೊ ಅವಾಗ 2 ಅವರ್ 16 ನಿಮಿಷಕ್ಕೆ ಸಿನಿಮಾ ಬಂತು. ಅಲ್ಲಿ ಸಣ್ಣ ಪುಟ್ಟ ಶಾರ್ಟ್ಸ್ ಹಾಕಿದ್ವಿ. ಈಗ ಅಪೂರ್ವನೇ ನೋಡೋದು ಮತ್ತೆ ಸೆಕೆಂಡ್ ಹಾಫ್ ಅಲ್ಲಿ ರಿವೀಲ್ ಮಾಡೋದಕ್ಕೆಲ್ಲ ಒಂದ್ ಸ್ವಲ್ಪ ಸ್ಪೂನ್ ಫೀಟ್ ಮಾಡಂಗ್ ಹಾಕಿದ್ವಿ. ಹಂಗಾಗಿ ಒಂದ್ ಸ್ವಲ್ಪ ಫಾಸ್ಟ್ ಕಟ್ ಮಾಡ್ಕೊಂಡ್ಬಿಟ್ವಿ. ಒಂದು ಮೇನ್ ಸೀನ್ ನ ಸ್ವಲ್ಪ ಫಾಸ್ಟ್ ಮಾಡ್ಬಿಟ್ವಿ. ಅದೊಂಚೂರು ಲೆಂತ್ ಕೊಡ್ಬೇಕಿತ್ತು, ಅದ ಆಮೇಲೆ ಅನ್ನಿಸ್ತು ನಮ್ಗೆ ಜನಕ್ಕೆ ತೋರಿಸ್ತಾ. ಅದೆಲ್ಲ ಮುಗಿಸ್ಕೊಂಡ ಮೇಲೆ ಫಿಲಂ ರೆಡಿ ಆಯ್ತು. ಈ ಗ್ಯಾಪ್ ಅಲ್ಲಿ ನಮ್ ಪ್ರೊಡ್ಯೂಸರ್ ಎಲ್ಲಾ ಒಂದು ಸ್ಯಾಟಲೈಟ್ಸ್ ಎಲ್ಲ OTT ಪಿಚ್ ಮಾಡ್ತಾ ಇದ್ರು. ಅವ್ರ ಪಾಪ ಸುಮ್ನೆ ಕೂತಿರ್ಲಿಲ್ಲ, ಎಲ್ಲಾರ್ಗು ಕೇಳ್ತಾ ಇದ್ರು. ಎಲ್ಲಾ ಕಡೆ 0 ಇದೆ ಇತ್ತು. ಒಂದ್ ಕಡೆ ಏನ್ ಡಿಸ್ಕಷನ್ ಆಯ್ತು ಅಂದ್ರೆ ಪ್ರೈಮ್ ಅವ್ರು ತಗೋತಾರೆ, ಬಟ್ ಥಿಯೇಟರ್ ಹೋಗ್ಬೇಕು ಅಂತ. ಥಿಯೇಟರ್ ಹೋಗ್ತಾರೆ, ಅವ್ರು ತಗೊಳೋದಿಲ್ಲ ಸಿನಿಮಾನ, ಥಿಯೇಟರ್ ಹೋಗ್ಬೇಕು. ಅವಾಗ ಡೇಟ್ ನೋಡೋಣ ಅಂತ, ಒಂದ್ ಒಳ್ಳೆ ಡೇಟ್ ನೋಡಿ ರಿಲೀಸ್ ಮಾಡ್ಬೇಕು ಅಂತ. ಆಗ ನಾವು ಡಿಸೆಂಬರ್ಗೆ ಒಂದು ಪ್ಲಾನ್ ಮಾಡಿದ್ವಿ. ಓಕೆ, ಅಲ್ಲಿ ತನಕ ನಾವು ವೆಯ್ಟ್ ಮಾಡಿದ್ವಿ. ಮಧ್ಯಾಹ್ನಕ್ಕೆ ವೆಯ್ಟ್ ಮಾಡಿದ್ವಿ ಅಂದ್ರೆ ಸಪ್ತಸಾಗರದ ಫಸ್ಟ್ ದಸರಾ ಬರ್ಲಿ ಅಂತ ವೆಯ್ಟ್ ಮಾಡಿದ್ವಿ. ಮಾರ್ಚ್ ಅಲ್ಲಿ ನಮ್ದು ಡಿಸೆಂಬರ್ ಶೂಟ್ ಆಯ್ತು, ಇನ್ನೊಂದು 3 ಮಂತ್ಸ್ ಮುಗಿಸ್ಬೋದು, ಮಾರ್ಚಿಗೆ ನಾವು ರಿಲೀಸ್ ಮಾಡೋಣ ಅಂತಿದ್ವಿ. ಮಾರ್ಚಿಗೆ ದಸರಾ ಬರುತ್ತೆ ಅಂತ ಗೊತ್ತಾಯ್ತು. ದೀಕ್ಷಿತ್ ಶೆಟ್ಟಿ ಅವರು ನಾನು ಇವ್ರ ಜೊತೆ ಆಕ್ಟ್ ಮಾಡಿದ್ರು, ತೆಲುಗು ಫಿಲ್ಮ್. ಅದ್ರಲ್ಲಿ ಕೀರ್ತಿ ಸುರೇಶ್ ಕೂಡ ಹೀರೋಯಿನ್. ಸೊ ನಮ್ಗೆ ದಸರಾ ರಿಲೀಸ್ ಆದ್ರೆ ದೀಕ್ಷಿತ್ ಶೆಟ್ಟಿ ಅವರ ವಿಸಿಬಿಲಿಟಿ ಇನ್ನೂ ಇನ್ಕ್ರೀಸ್ ಆಗುತ್ತೆ. ನಾವು ಇಫ್ ಪ್ಲಾನ್ ಮಾಡಿದ್ರೆ ನಾವು ತೆಲುಗುಗೂ ಡಬ್ ಮಾಡಿಸ್ಬೋದು. ನೋಡೋಣ, ಒಂದು ಧೈರ್ಯ ಮಾಡೋಣ, ಒಂದ್ 3 ತಿಂಗಳ ಹೋಗ್ಲಿ ಬೇಕಾರೆ ಅಂತ ಸುಮ್ಮನೆ. ದಸರಾ ಆಯ್ತು, ಅದು 100 crore ಬಿಸ್ನೆಸ್ ಮಾಡ್ತು. ಅಂಡ್ ದೀಕ್ಷಿತ್ ಶೆಟ್ಟಿ ಅವ್ರಿಗೆ ತೆಲುಗುದು ಒಳ್ಳೆ ಒಂದು ರೆಕಗ್ನಿಷನ್ ಆಯ್ತು. ಅದಾದ್ಮೇಲೆ ದಸರಾ ಟೈಮ್ಗೆ ನಮ್ಗೆ ಸಪ್ತಸಾಗರದಾಚೆಯಲ್ಲೂ ಅನೌನ್ಸ್ಮೆಂಟ್ ಆಯ್ತು. ಅವರು ನಮ್ಗೆ ಆಗಸ್ಟ್ ಅಲ್ಲಿ ಟೋಬಿ ಅವರು ಅನೌನ್ಸ್ ಮಾಡಿದ್ವು, ಆಗಸ್ಟ್ ಅಲ್ಲಿ ಬರ್ತೀವಿ ಅಲ್ಲಿ. ನಾವು ಓಕೆ, ಟೋಬಿ ಬಂದ್ರೆ ಚೈತ್ರ ಆಚಾರ್ಯ ಅವ್ರಿಗೆ ರೀಚ್ ಇನ್ನು ಚೆನ್ನಾಗುತ್ತೆ. ನಮ್ ಮೂವಿಗೆ ಈಗ ಏನಂದ್ರೆ ಅವ್ರನ್ನ ರೆಕಗ್ನೈಸ್ ಮಾಡೋದು ನಮ್ ಮೂವಿಗೆ ಬರ್ಲಿ ಅಂತ. ನಾವು ಫುಲ್ 0 ಇದ್ವಲ್ಲ, ಈಗ ನಮ್ಗೆ ಇರೋದೇ ಆಕ್ಟರ್ಸ್ ಫೇಸ್ ವ್ಯಾಲ್ಯೂ ನಾವು ಕನ್ವರ್ಟ್ ಮಾಡ್ಕೋಬೇಕು ಟಿಕೆಟ್ಸ್ಗೆ ಅಂತ. ಹಾಗೆ ಹೋಗಿ ಪರವಾಗಿಲ್ಲ, ಆಗಸ್ಟ್ ಅಲ್ಲಿ ವೇಟ್ ಮಾಡೋಣ ಅಂತ ವೇಟ್ ಮಾಡಿದ್ವಿ. ಟೋಬಿ ಬರೋ ಟೈಮ್ ಸಪ್ತಸಾಗರ ಅನೌನ್ಸ್ ಮಾಡಿದ್ರು, ಸಪ್ತಸಾಗರ ಬರ್ತಾ ಇದಾರೆ ಅಂತ. ಸೊ ಸಪ್ತಸಾಗರ ಒಂದೇ ಪಾರ್ಟ್ ಅಂತ ಇತ್ತು ಅಲ್ಲಿ ತನಕ ನಮ್ ತಲೆಯಲ್ಲಿ. ಅವ್ರು 2 ಪಾರ್ಟ್ ಮಾಡ್ತಾ ಇದೀವಿ ಅಂತ ಅನೌನ್ಸ್ ಮಾಡಿದ್ರು. ಅದು ನಮ್ಗೆ ಸಖತ್ ಪ್ರಾಬ್ಲಮ್ ಆಯ್ತು. ನಾವು ಸಪ್ತಸಾಗರ ಆಗಸ್ಟ್ ಸೆಪ್ಟೆಂಬರ್ ಸಪ್ತಸಾಗರ ಬರುತ್ತೆ, ನಾವು ಅಕ್ಟೋಬರ್ ನವೆಂಬರ್ ಬಂದ್ಬಿಡೋಣ, ಡಿಸೆಂಬರ್ ದೊಡ್ಡ ಸಿನಿಮಾಗಳು ಬರ್ತಾವೆ ಅಂತ ಇತ್ತು ನಮ್ ತಲೆಯಲ್ಲಿ ಹೋದ ವರ್ಷ. ಅವಾಗ ಅವ್ರು 2 ಪಾರ್ಟ್ ಮಾಡ್ತೀವಿ ಅಂದ್ರು. ಸಪ್ತಸಾಗರ 2 ಅಲ್ಲಿ ನಮ್ಮ ಚೈತ್ರಾಚಾರ್ಯ ಅವ್ರು ಇರೋದು, ಅವ್ರು 2 ಅಲ್ಲಿ ಇರೋದು. ಮತ್ ನಾವ್ ವೇಟ್ ಮಾಡ್ಬೇಕೀಗ ಅನ್ಕೊಂಡು ನಾವೇನ್ ಮಾಡ್ವಿ, ಓಕೆ ಸಪ್ತಸಾಗರನು ಆಗ್ಬಿಡ್ಲಿ, ನಾವ್ ಅದಾದ್ಮೇಲೆ ಬರೋಣ ಅನ್ಕೊಂಡ್ವಿ. ಅವ್ರು ಮತ್ತೆ 1 ತಿಂಗಳು ಡಿಲೇ ಮಾಡಿದ್ರು, ಅವ್ರದ್ದು ಪಾರ್ಟ್ 2 ರಿಲೀಸ್ ಮಾಡೋದಕ್ಕೆ ಒಂದ್ ಸ್ವಲ್ಪ ಡಿಲೇ ಮಾಡಿದ್ರು. ಹಂಗಾಗಿ ಆ ಟೈಮ್ ವೇಟ್ ಮಾಡಿದ್ವಿ. ಅದ್ ಆಗಿದ ತಕ್ಷಣ ನಾವೇನ್ ಮಾಡಿದ್ವಿ, ಡಿಸೆಂಬರ್ ದೀಕ್ಷಿತ್ ಅವ್ರ ಬರ್ತಡೇ ಇತ್ತು, ಅವತ್ತು ಅನೌನ್ಸ್ ಮಾಡ್ಬಿಟ್ವಿ ಮಾರ್ಚ್ 8 ರಿಲೀಸ್ ಮಾಡ್ತೀವಿ ಅಂತ. ನಾವು ಹಿಂದೆ ನೋಡ್ಲಿಲ್ಲ ಮುಂದೆ ನೋಡ್ಲಿಲ್ಲ. ಮಾರ್ಚ್ 8 ಒಳ್ಳೆ ಡೇಟು, ನಮ್ಗೆ ಪ್ರಮೋಷನ್ಗೂ ಟೈಮ್ ಸಿಗುತ್ತೆ, 2 ತಿಂಗಳ ತರ ಅನ್ಕೊಂಡ್ ಜನವರಿ ಫೆಬ್ರವರಿ ಸಿಗುತ್ತೆ, ಮಾರ್ಚಿಗೆ ಸಿನಿಮಾ ಮಾಡ್ಬೋದು. ಹಂಗಾಗಿ ಒಂದು ಸ್ಟಾರ್ಟ್ ಮಾಡ್ಕೊಂಡ್ವಿ. ಬಟ್ ಮಾರ್ಚ್ 8 ಇಶ್ಯೂ ಏನಾಯ್ತು ಅಂದ್ರೆ, ನಮ್ಗೆ ಇನ್ನೊಂದ್ ತಿಂಗಳಿದೆ ರಿಲೀಸ್ಗೆ ಅನ್ನುವಾಗ ಕರ್ನಾಟಕ ದಮನಕ ಅನೌನ್ಸ್ ಮಾಡ್ಬಿಟ್ರು, ರಂಗನಾಯಕನು ಅದೇ ಡೇಟ್ ಅನೌನ್ಸ್ ಮಾಡಿದ್ರು. ಆಮೇಲೆ ಗೊತ್ತಾಗಿದ್ದು ಓಕೆ ಅದು ಶಿವರಾತ್ರಿ, ನಾವು ಆಮೇಲೆ ಶಿವರಾತ್ರಿ ರಿಲೀಸ್ ಮಾಡ್ಬಿಡ್ತಾ ಇದೀವಿ ಅಂತ, ಯಾಕಂದ್ರೆ ದೊಡ್ಡವ್ರ ಜೊತೆ ಬರ್ತಾ ಇದೀವಲ್ಲ. ಆಗ ಮಾರ್ಚ್ 8 ನಮ್ಗೆ ತುಂಬಾ ಕಷ್ಟ ಆಗುತ್ತೆ, ಇದು ಬೇಡ ಮುಂದಕ್ಕೆ ಹೋಗ್ಬಿಡೋಣ ಅನ್ಕೊಂಡ್ವಿ. ಮಾರ್ಚ್ 8 ಬೇಡ, ನೆಕ್ಸ್ಟ್ ವೀಕ್ ಹೋಗ್ಬಿಡೋಣ. ಮೇ ಬಿ ಮಾರ್ಚ್ 8 ಅಂದ್ರೆ 15ಕ್ಕೆ ಬರುತ್ತೆ ಅನ್ಸುತ್ತೆ. ನೆಕ್ಸ್ಟ್ ವೀಕ್ ಹೋಗ್ಬಿಡೋಣ, ಮಾರ್ಚ್ 8 ಬೇಡ ಅಂತ. ಆ ಟೈಮ್ ನಲ್ಲಿ ದೀಕ್ಷಿತ್ ಶೆಟ್ಟಿ ಅವರು KTM ಅನೌನ್ಸ್ ಮಾಡಿದ್ರು, ಫೆಬ್ರವರಿಗೆ ಬರ್ತಾ ಇದಾರೆ ಅಂತ. ಆಗೇನಾಗುತ್ತೆ, ಅದು ಫೆಬ್ರವರಿಗೆ ಬಂದು ಜಸ್ಟ್ ಒಂದ್ 20 ದಿನಕ್ಕೆ ನಮ್ದು ರಿಲೀಸ್ ಮಾಡಕ್ ಆಗಲ್ಲ. ಪಾಪ ಅವ್ರ ಸಿನಿಮಾ ಥಿಯೇಟರ್ ಅಲ್ಲಿ ಇರುತ್ತೆ, ಕಾನ್ಫ್ಲಿಕ್ಟ್ ಆಗ್ಬಿಡುತ್ತೆ. ಹಂಗಾಗಿ ಮತ್ತೆ ಡಿಸ್ಕಸ್ ಮಾಡಿದ್ವಿ, ಮಾರ್ಚ್ ಬೇಡ ಏಪ್ರಿಲ್ಗೆ ಹೋಗ್ಬಿಡೋಣ ಅಂತ. ಏಪ್ರಿಲ್ ಅಲ್ಲಿ ಎಲೆಕ್ಷನ್ ಬಂದ್ಬಿಡುತ್ತೆ, ಎಲೆಕ್ಷನ್ ಬಂದ್ರೆ ಜನರ ಇಂಟೆನ್ಷನ್ ಫುಲ್ ಎಲೆಕ್ಷನ್ಗೆ ಹೋಗ್ಬಿಡುತ್ತೆ, ಬೇಡ ಅಂತ. ಆಮೇಲೆ ಡಿಸ್ಕಸ್ ಮಾಡಿ ಕೊನೆಗೆ ಆಗಿದ್ದಾಗ್ಲಿ ಮಾರ್ಚ್ 8 ಬಂದ್ಬಿಡೋಣ ಅಂತ ಅನ್ಕೊಂಡ್ವಿ. ಯಾಕಂದ್ರೆ ಜಾಕಿ ಅನೌನ್ಸ್ ಮಾಡ್ಬಿಟ್ರು ನೆಕ್ಸ್ಟ್ ವೀಕ್. ನಮ್ಗೆ ಗೊತ್ತಾಯ್ತು, ನಾವು ಅಪ್ಪು ಅವ್ರ ಜೊತೆ ಜಾಕಿ ಜೊತೆಗೆ ಬಿಟ್ಬಿಟ್ರೆ ಅಂತ ನಮ್ ಫಿಲಮ್ ಎಲ್ಲೋ ಧೂಳಿಪಟ ಆಗ್ಬಿಡುತ್ತೆ, ಬೇಡ ಬಿಡ ಸವಾಸ. ಇದು 2 ಫಿಲಮ್ ಇದೆ ನಮ್ಗೆ, ದೊಡ್ಡ ಫಿಲಮ್ ಇದೆ ಹೌದು, ಬಟ್ 2 ಫಿಲಮ್ ಇದೆ.
ಇವಾಗ ಏನಾಗುತ್ತೆ, ನಾವು ದೊಡ್ಡ ಫಿಲಂ ಜೊತೆ ಬಿಡ್ತಾ ಇರೋದ್ರಿಂದ ಯಾವ್ದೋ ಬ್ಲಿಂಕ್ ಅಂತ ಬಂದಿದೆ ಅಂತ ಕಣ ಇದ್ರ ಜೊತೆ ಅಂತ ಆಗುತ್ತೆ. ಇಲ್ಲಾಂದ್ರೆ 8 ಸಿನಿಮಾ ಬಂದಾಗ 8ರಲ್ಲಿ ನಮ್ದು ರೆಕಗ್ನೈಸ್ ಆಗಲ್ಲ. ಹಂಗಾಗಿ ಏನು ಓಕೆ ಆಗಿದ್ದಾಗಿ ದೊಡ್ಡ ಸಿನಿಮಾ ಜೊತೆ ಬಂದ್ಬಿಡೋಣ, ನೆಗೆಟಿವ್ ಆಗುತ್ತೆ, ಇಲ್ಲ ಸ್ವಲ್ಪ ಪಾಸಿಟಿವ್ ಆಗ್ಬೋದು. ಆಮೇಲೆ ಕರ್ನಾಟಕ ದಮನಕ ಮತ್ತೆ ರಂಗನಾಯಕ ಟ್ರೈಲರ್ಸ್ ಎಲ್ಲ ಬಂತು, ಟ್ರೈಲರ್ಗಳು ಟೀಸರ್ಗಳೆಲ್ಲ ಬಂತು. ನಾವು ಅದನ್ನು ನೋಡ್ತಾ ಇದ್ವಿ, ಅದನ್ನ ನೋಡ್ಕೊಂಡು ನಾವು ಪ್ಲಾನ್ ಮಾಡೋಣ ಅಂತ. ನಮ್ಗೇನಾಯ್ತು, ಕರ್ನಾಟಕ ದಮನಕ ಅದು ನಮ್ಗೇನು ಅಂತ ಪಾಸಿಟಿವ್ ಫೀಡ್ಬ್ಯಾಕ್ಸ್ ಏನಕ್ಕೆ ಬರ್ತಾ ಇದ್ರು, ಟ್ರೈಲರ್ ಬಿಟ್ಟಿರ್ಲಿಲ್ಲ ಅವ್ರು ಇನ್ನು. ಜನರಲ್ಲಿ ಅಂತ ಒಂದು ಹೈಪ್ ಇರ್ಲಿಲ್ಲ ಆ ಟೈಮ್ಗೆ. ನಾವು ಓಕೆ ಇದ್ರದ್ದೇನು ಹೈಪ್ ಇಲ್ಲ, ರಂಗನಾಯಕ ಒಂದು ಹೆವಿ ಹೈಪ್ ಇದ್ದಾಗ ಇದು ಹೋಗ್ತಾರೆ ಫ್ಯಾಮಿಲಿ ಆಡಿಯನ್ಸ್. ಮತ್ತೆ ಅವ್ರಿಬ್ರದ್ದು 2 ದೊಡ್ಡ ಕಾಂಬೋ, ಶಿವಣ್ಣ ಭಟ್ರು ಮತ್ತೆ ಜಗ್ಗಣ್ಣ ಮತ್ತೆ ನಮ್ಮ ಗುರುಪ್ರಸಾದ್, ಬಿಗ್ ಕಾಂಬೋ. ಮತ್ತೆ ಇದು ಪಕ್ಕಾ ವರ್ಕೌಟ್ ಆಗುತ್ತೆ ಥಿಯೇಟರ್ ಅಲ್ಲಿ ಅಂತ ತಕ್ಷಣ ಅವ್ರು 2 ದಿನ ಬಿಫೋರ್ ಟ್ರೈಲರ್ ಬಿಟ್ರು ಕರ್ನಾಟಕ ದಮನಕ. ನಮ್ಗೆ ತುಂಬಾ ಅಂದ್ರೆ ಎಂಡ್ ಮೂಮೆಂಟ್ ತನಕ ಇದು ಹೆಂಗ್ ಹೋಗುತ್ತೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಮತ್ತೆ ಡಿಸ್ಟ್ರಿಬ್ಯೂಷನ್ ನಮ್ಮ ರವಿ ಸರ್ ಮತ್ತೆ ನಮ್ ಟೀಮ್ ನೋಡ್ಕೊಂಡು ಕುನಾಲ್ ಸರ್ ಅಂತ ಒಬ್ರು ಸಿಕ್ಕಿದ್ರು, ಅವ್ರೊಟ್ಟಿಗೆ ಮಾತಾಡ್ಕೊಂಡು ನಮ್ಗೆ ಈ ಟೈಮ್ ನಲ್ಲೆಲ್ಲ ಸಪೋರ್ಟ್ ಮಾಡಿದ್ರು. ಅಂದ್ರೆ ಹೊಂದಿಸಿ ಬರೆಯರಿ ಡೈರೆಕ್ಟರ್ ಇದ್ದಾರೆ ರಾಮೇನಹಳ್ಳಿ ಜಗನ್ನಾಥ್ ಅಂತ. ಅವ್ರು ಅಂದ್ರೆ ಅವರಷ್ಟು ನಿಸ್ವಾರ್ಥ ಸೇವೆ ಮಾಡೋರು ನಮ್ಗೆ ಸಿಕ್ಕಿರ್ಲಿಲ್ಲ ಅಲ್ಲಿ ತನಕ. ಅವ್ರದ್ದೇ ಕ್ಯಾಮ್ರಾಗಳನ್ನ ಕೊಟ್ಟು, ಅವ್ರದ್ದೇ ಲೈಟ್ ನ ಕೊಟ್ಟು, ಅವ್ರ ಮೈಕ್ ನ ಕೊಟ್ಟು ನೀವು ಮಾಡಿ ಕಂಟೆಂಟ್ಸ್ ನ ಅಂತಂದು ಯಾವ್ದಕ್ಕೂ ದುಡ್ಡು ಇಸ್ಕೊಂಡಿಲ್ಲ ಅವರು. ತುಂಬಾನೇ ನಮ್ಗೆ ಅಂದ್ರೆ ಅವ್ರು ನೆನ್ಸ್ಕೊಂಡ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಈಗಿನ ಜನರೇಷನ್ ಅಲ್ಲಿ ಆತರ ಸಪೋರ್ಟ್ ಮಾಡೋದೇ ಕಮ್ಮಿ. ಹಂಗಾಗಿ ಇದು ಈ ಸಿನಿಮಾ ಜೊತೆಗೆ ನಿಂತೀನಿ ಗೆಲ್ಬೇಕು ಅಂತ ಪಾಪ ಓಡಾಡಿದ್ರು ಜಗನ್ನಾಥ್ ಸರ್. ಸೊ ಅವ್ರು ನೆನ್ಸ್ಕೋಬೇಕು ಇಂಥ ಟೈಮ್. ಅವರು ನಮ್ಗೆ ಜೊತೆಗೆ ನಿಂತ್ರು ಇದ್ರ ಟೈಮ್ ನಲ್ಲಿ. ಹಂಗಾಗಿ ನಾವು ಇನ್ನೇನು ಓಕೆ ಮಾರ್ಚ್ 8 ರಿಲೀಸ್ ಮಾಡೋಣ ಅಂತ ಅನ್ಕೊಂಡು ಸಣ್ಣ ಪ್ರಮಾಣ ಪ್ರಮೋಷನ್ ಮಾಡ್ತಿದ್ವಿ. ಒಂದ್ 2-3 ಯೂಟ್ಯೂಬ್ ಚಾನಲ್ ಹೋಗಿದ್ವಿ ಇಂಟರ್ವ್ಯೂ ಕೊಡಕ್ಕೆ. ಮತ್ ನಾವ್ ಅದ್ರಲ್ಲಿ ಇದ್ವಿ. ಈಗ ಇಂಥದೊಂದು ಯೂಟ್ಯೂಬ್ ಚಾನಲ್, ಈಗ ಇದಕ್ಕೆ ಒಂದಿಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇಲ್ಲಿ ನಾನು ಯೂಟ್ಯೂಬ್ ಅಲ್ಲಿ ನಂದೊಂದು ಇಂಟರ್ವ್ಯೂ ಕೊಡ್ತೀನಿ. ಈಗ ಶ್ರೀನಿಧಿ ಬೆಂಗಳೂರು ಅಂತ ನಮ್ಮ ಅಪ್ಪ ಅಮ್ಮನ್ ಬಿಟ್ಟು ಇನ್ಯಾರಿಗೂ ಗೊತ್ತಿಲ್ಲ. ನನ್ ಸಬ್ಸ್ಕ್ರೈಬರ್ಸ್ ಒಂದ್ ಸ್ವಲ್ಪ ಜನ ಗೊತ್ತಿದೆ. ನಾನ್ ಇಂಟರ್ವ್ಯೂ ಕೊಟ್ಟೆ ಅಂತ ಯಾವನು ಕುತ್ಕೊಂಡು ನೋಡಲ್ಲ. ಆಯ್ತಾ, ನಮ್ ದೀಕ್ಷಿತ್ ಸರ್ ಮತ್ತೆ ಚೈತ್ರಾ ಮ್ಯಾಮು ಮತ್ತೆ ಗೋಪಿ ಸರ್ ಇವರೆಲ್ಲ ಇಂಟರ್ವ್ಯೂಸ್ ಕೊಟ್ರೆ ಅವ್ರಿಗಿರೋ ಫ್ಯಾನ್ಸ್ ನೋಡ್ತಾರೆ ಅಂಡ್ ಅವ್ರು ಇಂಟರ್ವ್ಯೂ ನೋಡ್ತಾರೆ. ಟಿಕೆಟ್ ಆಗಿ ಕನ್ವರ್ಟ್ ಆಗುತ್ತಾ ಗೊತ್ತಿಲ್ಲ. ನಮ್ಗೆ ಇವೆಲ್ಲ ಕ್ವಶನ್ ಮಾರ್ಕ್ಸ್ ಇತ್ತು. ಒಂದ್ ದೊಡ್ಡ ಯೂಟ್ಯೂಬ್ ಚಾನಲ್ ನಾವು ಹೋಗ್ತೀವಿ, ಅಲ್ಲಿ ಇಂಟರ್ವ್ಯೂ ಕೊಡ್ತೀವಿ. ಅಲ್ಲೊಂದು ನಮ್ಗೆ ಅಲ್ಲಿ ಚಾರ್ಜಸ್ ನಮ್ಗೊಂದು ಲ್ಯಾಕ್ಸ್ ಟುಗೆದರ್ ಆಗುತ್ತೆ ಅದಕ್ಕೆ. ಅಂದ್ರೆ ನಾವ್ ಅದನ್ನ ಮಾಡೋದ್ ಬೇಡ, ಆ ಲ್ಯಾಕ್ಸ್ ನಾನು ಕಳ್ಕೊಳ್ಳೋದ್ ಬೇಡ, ಟಿಕೆಟ್ ಆಗಿ ಯಾವ್ದು ಕನ್ವರ್ಟ್ ಆಗುತ್ತೆ ನೋಡೋಣ, ಫೆಸ್ಟ್ ಗಳಿಗೆ ಹೋಗೋಣ ಅನ್ಕೊಂಡು ನಾವ್ ಈ ಸಿನಿಮಾ ಮಾಡೋದ್ ಜೊತೆಗೆ ಎಲ್ಲಾ ಕಾಲೇಜ್ ಫೆಸ್ಟ್ಗೂ ಹೋಗಿದ್ವಿ. ಆ ಹುಡುಗರ ಹತ್ರ ಕೋಆರ್ಡಿನೇಟರ್ ನಂಬರ್ಗಳನ್ನ ತಗೊಂಡು ಕಾಲೇಜ್ ಫೆಸ್ಟ್ಗಳಿಗೆಲ್ಲ ಹೋಗಿ, ಮತ್ ನಮ್ ಪ್ರೊಡ್ಯೂಸರ್ಗೆ ಕಾಲೇಜ್ಗಳ ಪರಿಚಯ ಜಾಸ್ತಿ ಇತ್ತು, ಇಂಜಿನಿಯರಿಂಗ್ ಕಾಲೇಜ್ಗಳು ಎಲ್ಲ ಕಡೆ ಅಲ್ಲೂ ಓಡಾಡಿದ್ವಿ. ಎಂಡ್ ಡೇ ಬಂದಾಗ ನಾವು ಟ್ರೈಲರ್ ನ 1 ವೀಕ್ ಬಿಫೋರ್ ಬಿಟ್ವಿ. ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಟ್ರೈಲರ್ ಚೆನ್ನಾಗಿದೆ, ಗೊತ್ತಿಲ್ಲ ಜನಕ್ಕೆ ಇಷ್ಟ ಆಗ್ಬೋದೇನೋ ಅಂತ ಇತ್ತು. ಯಾಕಂದ್ರೆ ನಮ್ದು ಬಿಫೋರ್ ಶಾಖಾಹಾರಿ ಬಂತು, ಶಾಖಾಹಾರಿ ನಮಗ್ ರೀಚ್ ಆಗಿದ್ದು ಟ್ರೈಲರ್ ಇಂದ. ನಾವು ಟ್ರೈಲರ್ ನೋಡಿದ್ವಿ, ಟ್ರೈಲರ್ ಚೆನ್ನಾಗಿದೆ ಅಂತ ಹೋದ್ವಿ ಸಿನಿಮಾಗೆ. ನಾವು ಟ್ರೈಲರ್ ಚೆನ್ನಾಗಿದೆ ಅಂತ ಫಸ್ಟ್ ಡೇ ಈವ್ನಿಂಗ್ ಶೋ ಹೋಗಿದ್ವಿ ಗ್ಲೋಬಲ್ ಮಾಲ್ಗೆ. 80% ಫಿಲ್ ಆಗಿತ್ತು. ನಮ್ದು ರೆಗ್ಯುಲರ್ ನಮ್ದು ಸಿನಿಮಾ ಇನ್ನು ಬಂದಿರ್ಲಿಲ್ವಲ್ಲ, ಕ್ಯೂರಿಯಾಸಿಟಿ ಹೆಂಗ್ ಜನ ಬಂದ್ರು. ಸರ್ ಹಿಂಗೆ ಸರ್ ಹಿಂಗೆ ಸರ್ ಟ್ರೈಲರ್ ಚೆನ್ನಾಗಿತ್ತು ಬಂದ್ವಿ. ಓಕೆ, ಇದು ಟ್ರೈಲರ್ ನಮ್ ದೊಡ್ಡ ಇನ್ವಿಟೇಷನ್. ನಾವು ಅದನ್ನ ಸಕಲ ಕಟ್ ಮಾಡ್ಬೇಕು ಅಂತ ನಾವು ಡಿಸೈಡ್ ಆಗ್ಬೇಕು. ಟ್ರೈಲರ್ ನಾವು ಸೂಪರ್ ಆಗಿ ಕಟ್ ಮಾಡ್ಬೇಕು, ಏನೋ ಒಂದು ಹೊಸದಾಗಿರ್ಬೇಕು ಅಂತ. ಅಂಡ್ ಅಲ್ಲೂ ಕೂಡ ರೆಕಗ್ನೈಸ್ ಮಾಡಿದ್ರು ಬ್ಲಿಂಕ್ ಟೀಮ್ ಅಲ್ವಾ ಅಂತ. ಸೊ ನಮ್ಗೆ ಅದೊಂದು ಹೋಗ್ ಬಂತು. ಓಕೆ, ಬ್ಲಿಂಕ್ ಅನ್ನೋದು ಒಂಚೂರು ಜನಕ್ಕಾದ್ರೂ ಗೊತ್ತಿದೆ, ನಾವು 0 ಅಲ್ಲಿ ಇರೋದ್ ಬೇಡ, ಒಂದ್ 3000 ಜನ ನಮ್ ಫಿಲಮ್ ನೋಡ್ಬೋದು ಅಂತ ರೆಡಿ ಆಗಿರೋ. ಸೊ ಈ 3000 ಜನ ನಮ್ ಸಿನಿಮಾ ಬರ್ಲೇಬೇಕು. ಟ್ರಾಫಿಕ್ ಇದ್ರು, ಥಿಯೇಟರ್ ದೂರ ಇದ್ರು, ಅವೆಲ್ಲ ಲೆಕ್ಕ ಹಾಕೊಂಡ್ರೆ ನಮ್ ಫಿಲಮ್ ಬರ್ಬೇಕು. ಮತ್ ನಮ್ ಫ್ರೆಂಡ್ಸ್ ಫ್ಯಾಮಿಲಿ ಅಂತ ಲೆಕ್ಕ ತಗೊಂಡ್ರೆ ಒಂದ್ 1000 ಜನ, ಒಂದ್ 4000 ಜನ ನಮ್ ಫಿಲಮ್ ನೋಡ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಬಂತು. ಹಂಗಾಗಿ ನಾವು ಹಿಂದಿನ ದಿನ ತನಕ ಪಾಂಪ್ಲೆಟ್ ಗಳೆಲ್ಲ ಹಂಚಿದ್ವಿ, ಪೇಪರ್ ಎಲ್ಲ ಪಾಂಪ್ಲೆಟ್, ಏನೇನೋ ಸಣ್ಣ ಪ್ರಮಾಣದಲ್ಲಿ ಈ ರೀಲ್ ಗಳು ಮಾಡ್ತಾ ಇದ್ವಿ, ಸಣ್ಣ ಪುಟ್ಟದೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದು ಮಾಡ್ತಾ ನಾವು ಫಸ್ಟ್ ಡೇ ವೀರೇಶ್ ಸಿಕ್ಕಿದ್ ನಮ್ಗೆ ಮಾರ್ನಿಂಗ್ ಶೋ. ಮಾರ್ನಿಂಗ್ ಶೋಗೆ ನಾವು ಫಸ್ಟ್ ಹೌಸ್ಫುಲ್ ಮಾಡ್ಬೇಕು ನಾವು ಒದ್ದಾಡ್ತಿದ್ವಿ. ಹಿಂದಿನ ನಾವು ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ, ಮತ್ತೆ ಅಲ್ಲಿ ಇನ್ನೊಂದಿಷ್ಟು ಜನ ಇದು ಬರ್ತಿದ್ರು, ನಾವು ಥಿಯೇಟರ್ ಫಿಲ್ ಮಾಡ್ಕೊಡ್ತೀವಿ ಅಂತ. ಒಂದಿಷ್ಟು ಜನ ಥಿಯೇಟರ್ ಫಿಲ್ ಮಾಡ್ಕೊಡ್ತೀವಿ, ಒಂದ್ ಸ್ವಲ್ಪ ಇದೆ ಅದೆಲ್ಲ. ಆಕ್ಚುಲಿ ಥಿಯೇಟರ್ ಫಿಲ್ ಮಾಡ್ಕೊಡ್ತಾರೆ, ಏನಾದ್ರು ಇದಿದ್ರೆ ಹೌಸ್ಫುಲ್ ಮಾಡ್ಬೇಕು ಶೋನ ಅಂದ್ರೆ ಅವರೇ ಫಿಲ್ ಮಾಡ್ಕೊಡ್ತಾರೆ. ಅವ್ರಿಗೆ ನೀವು ಸ್ವಲ್ಪ ದುಡ್ಡು ಕೊಡ್ಬೇಕು ಅಂತ ಅವರೆಲ್ಲ ಕೇಳಿದ್ರು. ಬಟ್ ನಮ್ದೇನಾಗಿತ್ತು, ವಾರ್ಡ್ ರೇಸ್ ರಂಗಭೂಮಿ ಇದ್ದಿದ್ರಿಂದ ನಮ್ಮ ಥಿಯೇಟರ್ ಫ್ರೆಂಡ್ಸ್ ಗೆಲ್ಲ ನಾವು ಫೋನ್ ಮಾಡಿ ಹೇಳ್ತಾ ಇದ್ವಿ ನಮ್ ಫಿಲಂ ರಿಲೀಸ್ ಆಗಿದೆ ಹಿಂಗೆ ಅಂತ. ಮತ್ತೆ ಟ್ರೈಲರ್ ಸಕ್ಕ ದೊಡ್ಡ ಇಂಪ್ಯಾಕ್ಟ್ ಆಗೋಯ್ತು ನಮ್ಗೆ. ಅದು ಆವಾಗ 500K ಎಲ್ಲ ಆಗ್ಬಿಡ್ತು ರೀಚ್. ಅಂದ್ರೆ ಆರ್ಗ್ಯಾನಿಕ್ ರೀಚ್ ಆಗ್ತಿತ್ತು ಚೆನ್ನಾಗಿ, ಸಖತ್ತಾಗಿ ಹೋಗ್ತಿದೆ ಟ್ರೈಲರ್. ಇದು ಏನೋ ಆಗುತ್ತೆ ಅಂತ ಇತ್ತು, ನಮ್ಗೆ ಒಂದು ಸ್ಮಾಲ್ ಕಾನ್ಫಿಡೆನ್ಸ್ ಇತ್ತು.
ಫಸ್ಟ್ ಡೇ ಮಾರ್ನಿಂಗ್ ಶೋ ವೀರೇಶ್ ನಾವೊಂದು 80% ಫುಲ್ ಮಾಡಿಸಿದ್ವಿ, ಇನ್ನು 20% ಉಳ್ಕೊಂಡಿತ್ತು. ಹೆಂಗ್ ಫುಲ್ ಮಾಡಿಸಿದಂದ್ರೆ ಎಲ್ಲ ನಮ್ಮ ಫ್ರೆಂಡ್ಸು, ನಮ್ ಫ್ಯಾಮಿಲಿಯವರು, ನಮ್ ಪ್ರೊಡ್ಯೂಸರ್ ಫ್ರೆಂಡ್ಸ್ ಫ್ಯಾಮಿಲಿ, ನಮ್ ಹೀರೋ ಫ್ರೆಂಡ್ಸ್ ಹಿಂಗೆ ಒಂದಿಷ್ಟು ಇದು, ಮತ್ತೆ ನಮ್ ದೀಕ್ಷಿತ್ ಸರ್ ಫ್ಯಾನ್ಸ್, ಮತ್ತೆ ಚೈತ್ರ ಮ್ಯಾಮ್ ಅವ್ರ ಫ್ಯಾನ್ಸ್, ಒಂದಿಷ್ಟು ಜನ ಫಸ್ಟ್ ನೋಡ್ಬೇಕು ಅಂತ ಇದ್ದವರು. ಇಷ್ಟು ಜನ ಎಲ್ಲ ರೆಡಿ ಆದ್ರು. ರೆಡಿ ಆಗಿ ನಾವು ಫಸ್ಟ್ ಶೋಗೆ ಸುಮ್ನೆ ಟಂಪೆ ಎಲ್ಲ ಕರ್ಸಿದ್ವಿ, ಅದೊಂದು ಎಂಜಾಯ್ಮೆಂಟ್ ಅಂತ ಇರುತ್ತಲ್ಲ, ಟಂಪೆ ಎಲ್ಲ ಹೊಡಿತಾ ಇದ್ವಿ. ಫಸ್ಟ್ ಟೈಮ್ ನಾನು ಪ್ರೊಜೆಕ್ಷನ್ ರೂಮ್ ಗೆಲ್ಲ ಹೋಗಿ ನೋಡ್ದೆ, ಎಲ್ಲ ಬಂದೆ. ಆಮೇಲೆ ಹೇಳಿದ್ರೆ ಹೌಸ್ಫುಲ್ ಆಗೋಗ್ಬಿಟ್ಟಿದೆ ಅಂತ. ನಾವು ಹೌಸ್ಫುಲ್ ಹೇಗಾಯ್ತು, ನಾವು ಅಷ್ಟು ಜನ ಕರ್ಸೇ ಇಲ್ವಲ್ಲ ಅಂದ್ರೆ ಅಲ್ಲಿ ಟಿಕೆಟ್ಸ್ ತಗೊಂಡಿದ್ದಾರೆ ಬಿಕ್ಕವರು ಅಂತ. ಒಂದಿಷ್ಟು ಜನ ಬಂದು ಹೋಗ್ಬಿಟ್ಟಿದ್ದಾರೆ ಟಿಕೆಟ್ಸ್ ಇಲ್ಲ ಅಂತ. ನಾವ್ ನಮ್ ಫಿಲಮ್ ಇಷ್ಟೊಂದೆಲ್ಲ ಐಪೇ ಇಲ್ಲ, ನೀವ್ ಒಳ್ಳೆ ಅಂತ ನಮ್ಗೆ. ಆಮೇಲೆ ಹೆಂಗ ಹೌಸ್ಫುಲ್ ಆಯ್ತಲ್ಲ, ನಾವು ಓಕೆ ಫಸ್ಟ್ ಶೋ ಆಗಿದೆ ಹೌಸ್ಫುಲ್, ಮತ್ತೆ ನಮ್ ಚಿಕ್ ಸ್ಕ್ರೀನ್ ಕೊಟ್ಟಿದ್ರು, ಹೌಸ್ಫುಲ್ ಆಗಿದೆ ಅದೇನು ಅಂತ ಏನ್ ದೊಡ್ಡ ಇಶ್ಯೂ ಅಲ್ಲ ಅಂತ ಇದ್ವಿ. ಇನ್ನೊಂದ್ ಏನಾಯ್ತು, ನಮ್ಮ PR ಇದ್ರಲ್ಲ ಅವರು ಒಂದಿಷ್ಟು ಜನ ರಿವ್ಯೂರ್ಸ್ ಕರ್ಸಿದ್ರು, ಮೂವಿ ರಿವ್ಯೂರ್ಸ್ ನಮ್ ಫಸ್ಟ್ ಶೋಗೆ. ರಿವ್ಯೂರ್ಸ್ ಎಲ್ಲ ನೋಡಿದ್ರು. ಫಸ್ಟ್ ಶೋ ನೋಡಿದ್ದೆ ನಮ್ಗೆ ಈವ್ನಿಂಗ್ ಅಷ್ಟರಲ್ಲಿ ದೊಡ್ಡ ಪೇಪರ್ ಎಲ್ಲ ರಿವ್ಯೂಸ್ ಬಂದ್ಬಿಡ್ತು, ಅಂದ್ರೆ ಆನ್ಲೈನ್ ರಿವ್ಯೂಸ್. ನೆಕ್ಸ್ಟ್ ಡೇ ಪೇಪರ್ ಅಲ್ಲಿ ಬರ್ತಿತ್ತು, ಎಲ್ಲ ಕಡೆ ಪಾಸಿಟಿವ್ ಬಂದ್ಬಿಡ್ತು. ಡೆಕ್ಕನ್ ಹೆರಾಲ್ಡ್ ಆಗಿರ್ಲಿ, ಟೈಮ್ಸ್ ಆಫ್ ಇಂಡಿಯಾ ಆಗಿರ್ಲಿ, ಆಮೇಲೆ ಝೂಮು, ಇನ್ನೊಂದಿಷ್ಟು ವಿಜಯ ಕರ್ನಾಟಕ, ಇನ್ನೊಂದಿಷ್ಟು ಪೇಪರ್ಸ್ ಫಸ್ಟ್ ಡೇ ರಿವ್ಯೂಸ್ ಬಂತು. ಆ ಪೇಪರ್ ರಿವ್ಯೂಸ್ ನಾವು ಸುಮ್ನೆ ಶೇರ್ ಮಾಡ್ತಿದ್ವಿ. ನಮ್ಗೆ ಅಷ್ಟು ಗೊತ್ತಿಲ್ಲ, ಪೇಪರ್ ರಿವ್ಯೂಸ್ ರೀಚ್ ಗೊತ್ತಿಲ್ಲ ನಮ್ಗೆ, ಹೆಂಗ್ ಹೋಗುತ್ತೆ, ಯಾಕಂದ್ರೆ ನಾವೆಲ್ಲ ಹೊಸಬ್ರೆ ಅಲ್ವಾ. ಅದ್ ಸಂಜೆ ಬಂತು, ಈವ್ನಿಂಗ್ ಶೋ ಹೌಸ್ಫುಲ್, ನಮ್ದು ಗ್ಲೋಬಲ್ ಮಾಲ್ ಹೌಸ್ಫುಲ್ ಆಗುತ್ತೆ. ನಾವು ಗುರು ನಮ್ ಶೋ ಹೌಸ್ಫುಲ್ ಆಗಿದೆ ಅಂತ ನಮ್ ಫ್ರೆಂಡ್ಸ್ ಫೋನ್ ಮಾಡಿ, ಅಪ್ಪಿ ಟಿಕೆಟ್ ತರಕ್ ಬಂದ್ರೆ ಟಿಕೆಟ್ಸ್ ಇಲ್ಲ ಅಂತ ನಾವೆಲ್ಲರೂ ಕಳ್ಸಿದ್ವಿ, ಯಾಕಂದ್ರೆ ಹೆಂಗಾದ್ರೂ ಮಾಡಿ ಫಿಲ್ ಮಾಡಿಸ್ಬೇಕಲ್ಲ ಅಂತ. ಒಂದಿಷ್ಟು ಜನ ಈವ್ನಿಂಗ್ ಹೇಳಿದ್ವಿ, ಟಿಕೆಟ್ ಇಲ್ಲ ಅಂತ. ಮತ್ತೆ ಶಿರ್ಸಿ ಮಾಲ್ 80% ಫಿಲ್ ಆಯ್ತು. ನಾವ್ ಓಕೆ ಏನೋ ಬರ್ತಾ ಇದ್ದಾರೆ ಜನ ಬೆಂಗಳೂರಲ್ಲಿ ನೋಡೋಣ ಅಂತ, ಯಾಕಂದ್ರೆ ನಮ್ಗೆ ಇದ್ದಿದ್ದು ಒಂದು 16 ಸ್ಕ್ರೀನ್ ಇತ್ತು ಅಷ್ಟೇ. ಮತ್ತೆ ಎಲ್ಲಾ ಕಡೆ ಟ್ವಿಟರ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ಕಡೆ ಆಗ್ತಿದ್ರು ಶೋಸ್ ಇಲ್ಲ ಅಂತ. ಯಾಕಂದ್ರೆ ನಾವೇ ರಿಲೀಸ್ ಮಾಡಿದ್ರೆ ಕಾಂಪ್ಯಾಕ್ಟ್ ರಿಲೀಸ್ ಇತ್ತು ನಮ್ಗೆ, ದೊಡ್ಡ ರಿಲೀಸ್ 16 ಸ್ಕ್ರೀನ್. ಅದು ಪುತ್ತೂರು, ಶಿವಮೊಗ್ಗ, ದಾವಣಗೆರೆ, ಆಮೇಲೆ ಹುಬ್ಬಳ್ಳಿ, ಬೆಂಗಳೂರು ಅಷ್ಟೇ, ಮೈಸೂರು, ಇಷ್ಟ ಕಡೆ ಮಾಡ್ಸಿದ್ವಿ. ತುಂಬಾ ಕಮ್ಮಿ, ಬರೀ ಎಲ್ಲ ಮಲ್ಟಿಪ್ಲೆಕ್ಸ್, ಒಂದೇ ಒಂದು ಸಿಂಗಲ್ ಸ್ಕ್ರೀನ್ ಇತ್ತು ವೀರೇಶ್. ಬಟ್ ಇನ್ನೆಲ್ಲ ಮಲ್ಟಿಪ್ಲೆಕ್ಸ್ ರಿಲೀಸ್. ನಮ್ಗೆ ಏನು ಮಂಗ್ಳೂರೇ ಟಿಕೆಟೇ ಇರಲಿಲ್ಲ ಫಸ್ಟ್ ಡೇ, ಚೆನ್ನಾಗಿ ಗೊತ್ತೇ ಇಲ್ಲ ಈ ತರ ಸಿನಿಮಾ ಇದೆ ಅಂತ. ಆಮೇಲೆ ಹುಬ್ಳಿ ಇಲ್ಲ, ಏನೋ 4 ಜನ 5 ಜನ ಏನೋ ನೋಡಿದ್ರು ಅನ್ಸುತ್ತೆ ಫಸ್ಟ್ ಡೇ. ಅದಾದ್ಮೇಲೆ ಮೈಸೂರು ರೀಚ್ ಇಲ್ಲ. ಮೈಸೂರು ನಾವೇ ಬುಕ್ ಮೈ ಶೋ ನೋಡ್ತಿದ್ವಿ, ಯಾವನು ಬುಕ್ ಮಾಡ್ತಾ ಇರಲ್ಲ ಗುರು ಅಂತ. ಶೋಗೆ ಇನ್ನೊಂದು ½ hour ಇದ್ರೆ ಯಾರು ಬುಕ್ ಮಾಡ್ತಿಲ್ಲ ಅಂತ. ತುಮಕೂರು ರೀಚ್ ಇಲ್ಲ, ಫುಲ್ ನೆಗೆಟಿವ್ ಇತ್ತು ನಮ್ಗೆ, ಇದೇನು ಹೋಗ್ತಾ ಇಲ್ಲ ಅಂತ. ಬಟ್ ಬೆಂಗಳೂರಲ್ಲಿ 2 ಥಿಯೇಟರ್ ಒಂದ್ ಸ್ವಲ್ಪ ಕಾನ್ಸಂಟ್ರೇಷನ್ ಸಿಕ್ತು, ಗ್ಲೋಬಲ್ ಮಾಲ್ ಮತ್ತೆ ಶಿರ್ಸಿ ಮಾಲ್, ಇಲ್ಲಿ ಬಿನಿಪೇಟೆ ಮಾಲ್. ಇವ್ 3 ಕಡೆ ಒಂದ್ ಸ್ವಲ್ಪ ಇದಾಯ್ತು. ಮತ್ತೆ ಜನ ಹೇಳ್ತಿದ್ರು ಮಂತ್ರಿ ಸ್ಕ್ವೇರ್ ಮಾಡಿ, GT ವರ್ಲ್ಡ್ ಮಾಡಿ ಅಂತೆಲ್ಲ ಆಗ್ತಿದ್ರು. ನಾವ್ ಅದನ್ನ ಟ್ರೈ ಮಾಡ್ತಿದ್ವಿ, PVR ಚೈನ್ಗೆ ಮತ್ತೆ ಸಿನೆಪಾಲಿಸ್ ಚೈನ್ಗೆಲ್ಲ ನಾವು ಅಪ್ರೋಚ್ ಮಾಡ್ತಿದ್ವಿ. ಇಲ್ಲೆಲ್ಲ ನಮ್ಗೆ ಕೇಳ್ತಾ ಇದೆ, ಡಿಮ್ಯಾಂಡ್ ಇದೆ ನೋಡಿ, ನಮ್ಗೆ ಆದ್ರೆ ಸ್ಕ್ರೀನ್ಸ್ ಕೊಡಿ ಅಂತ. ಇದು ಡಿಮ್ಯಾಂಡ್ ಸಪ್ಲೈ ಬೇಸಿಸ್ ಮೇಲೆ ನಡೆಯುತ್ತೆ ಸ್ಕ್ರೀನ್ಸ್. ಜನ ಆಕ್ಯುಪೆನ್ಸಿ ಬಂದ್ರೆ ಅವ್ರು ಕೊಡ್ತಾರೆ, ಪಾಪ ಅವ್ರದೇನ್ ಮಿಸ್ಟೇಕೇ ಇಲ್ಲ. ಇಲ್ಲಿ ಆಕ್ಯುಪೆನ್ಸಿ ಇಲ್ಲ ಅಂದ್ರೆ ಕೊಡಲ್ಲ ಅವರು. ನಮ್ಗೆ ಏನಾಯ್ತು, ನಮ್ಗೆಲ್ಲ ಮಾರ್ನಿಂಗ್ ಶೋಸೇ ಕೊಟ್ಟಿದ್ರಲ್ಲ, ಒಂದೇ ಒಂದು ಈವ್ನಿಂಗ್ ಶೋ, ಅದು ಬಂದು ಅಲ್ಲಿ ಗ್ಲೋಬಲ್ ಮಾಲ್ ನೈಟ್ ಶೋ ಕೊಟ್ಟಿದ್ರು. ಆ ನೈಟ್ ಶೋ ಹೌಸ್ಫುಲ್ ಆಗೋಯ್ತು. ಅಲ್ಲಿ ಹೋಗಿ ಮತ್ ನಾವೇನ್ ಮಾಡಿದ್ವಿ, ಓಕೆ ಎಲ್ಲಾ ಶೋಗ್ ಹೋಗಿ ನಾವ್ ಜನರಿಗೆ ಥ್ಯಾಂಕ್ಸ್ ಹೇಳೋಣ, ಯಾಕಂದ್ರೆ ನಮ್ ಇಲ್ಲಿ ತನಕ ನಾವ್ ಜನ ಬರ್ತಾರೆ ಅನ್ನೋ ಹೋಪಲ್ಲೂ ಇರ್ಲಿಲ್ಲ, ಬರ್ತಾ ಇದಾರೆ ಅಂತ. ಜನರಿಗೆ ಥ್ಯಾಂಕ್ಸ್ ಹೇಳಿ ಅದನ್ನೆಲ್ಲ ವಿಡಿಯೋ ಮಾಡಿ ಬಿಡ್ತಾ ಇದ್ವಿ. ಅದಾದ್ಮೇಲೆ ಟ್ವಿಟರ್ ಅಲ್ಲೆಲ್ಲ ನಾವ್ ಆಕ್ಟಿವ್ ಆಗಿ ಎಲ್ಲಾ ಜನರು ಏನೇ ಹೇಳಿದ್ರು ಅವ್ರಿಗೆ ಇಲ್ಲಿ ಥಿಯೇಟರ್ ಇಲ್ಲ, ಅಲ್ಲಿ ಥಿಯೇಟರ್ ಇಲ್ಲ ಅಂದ್ರೆ ಅದನ್ನ ರಿಸರ್ವ್ ಮಾಡಕ್ ಟ್ರೈ ಮಾಡೋದು. ಹಂಗ್ ಮಾಡ್ತಾ ಹೋದ್ವಿ. ನಮ್ಗೆ ಸೆಕೆಂಡ್ ಡೇಗೆ ಎಲ್ಲಾ ಶೋಸ್ ಹೌಸ್ಫುಲ್ ಆಗೋಯ್ತು. ನಮ್ಗೆಲ್ಲ ಬೆಂಗಳೂರು ಹೊರಗಡೆ ರೀಚ್ ಆಗಿರ್ಲಿಲ್ಲ ಇನ್ನು. ಥರ್ಡ್ ಡೇ ಬಂದು ಬೆಂಗಳೂರು ಜೊತೆಗೆ ಮೈಸೂರು ಓಪನ್ ಅಪ್ ಆಯ್ತು. ಮೈಸೂರಲ್ಲಿ 40% 50% ಆಗಿ ಸ್ಟಾರ್ಟ್ ಆಯ್ತು. ಫಸ್ಟ್ ಶೋಗೆ ನಾವು ಒಂದಿಷ್ಟು ಜನ ಕೇಳಿದ್ವಿ, 20 ಜನ ಯಾರನ್ನಾದ್ರು ಕಳಿಸಿ ಅಂತ. ರಂಗಾಯಣ ಎಲ್ಲ ಇದೆ, ರಂಗಾಯಣ ನಟನ ಅಂತೆಲ್ಲ ಡ್ರಾಮಾ ಇದು ಕಳಿಸಿ ಅಂತ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಓಕೆ ಅಂತ ನೋಡಿದ್ರು. ಫಸ್ಟ್ ಶೋ ಏನೋ ಇದಾಯ್ತು. ಮತ್ತೆ ಪುತ್ತೂರೆಲ್ಲ ಶೋಸ್ ಕ್ಯಾನ್ಸಲ್ ಆಯ್ತು, ಜನ ಝೀರೋ ಆಡಿಯನ್ಸೇ ಇಲ್ಲ, ಹಂಗಾಗಿ ಶೋಸ್ ಕ್ಯಾನ್ಸಲ್ ಆಗೋಯ್ತು. ನಮ್ಗೆ ಸೆಕೆಂಡ್ ಡೇಗೆ ಜನ ಬಂದಿದ್ರು, ಎಲ್ಲ ಬಂದಿದ್ದು ವರ್ಡ್ ಆಫ್ ಮೌತ್. ಒಬ್ರಿನ್ನೊಬ್ರಿಗೆ ಚೆನ್ನಾಗಿದೆ ಅಂತ ಹೇಳಿ, ಒಬ್ರಿನ್ನೊಬ್ರಿಗೆ ಚೆನ್ನಾಗಿದೆ ಅಂತ ಹೇಳಿ ನಮ್ಗೆ ಆಮೇಲೆ ಕಂಟಿನ್ಯೂಸ್ 75+ ಹೌಸ್ಫುಲ್ ಶೋಸ್ ಆಯ್ತು. 90% ಆಕ್ಯುಪೆನ್ಸಿ ಹೌಸ್ಫುಲ್. ಅದಾಗಿ ನಮ್ಗೆ ಸೆಕೆಂಡ್ ವೀಕೆಂಡ್ ಹೆವಿ ಕಲೆಕ್ಷನ್ ಆಯ್ತು. ಫಸ್ಟ್ ವೀಕೆಂಡ್ ಕಲೆಕ್ಷನ್ ಗಿಂತ ಇಂಟು 3 ಆಯ್ತು ಸೆಕೆಂಡ್ ವೀಕೆಂಡ್ ಕಲೆಕ್ಷನ್. ಥರ್ಡ್ ವೀಕೆಂಡ್ ಇನ್ನೂ ಜಾಸ್ತಿ ಆಯ್ತು. ಆ ಥರ್ಡ್ ವೀಕೆಂಡ್ ಅಷ್ಟರಲ್ಲಿ ನಮ್ ಸ್ಕ್ರೀನ್ಸ್ ಜಾಸ್ತಿ ಆಗೋಯ್ತು. ಎಲ್ಲಾ ಕಡೆ ಶೋಸ್ ಇತ್ತು ನಮ್ದು. ಬೆಂಗಳೂರಲ್ಲಿ ಒಳ್ಳೆ ಶೋಸ್ ಸಿಕ್ಕಿತ್ತು. ಮೈಸೂರು ನಮ್ದು ಹೌಸ್ಫುಲ್ಲೇ ಹೋಗ್ತಾ ಇತ್ತು. ನಮ್ದು ಯುವ ಬಂದಾಗ್ಲೂ ಮೈಸೂರು ಹೌಸ್ಫುಲ್ ಆಯ್ತು. ಯುವ ಇತ್ತು ಜೊತೆಗೆ, ಯುವನು ಚೆನ್ನಾಗಿ ಹೋಗ್ತಿತ್ತು, ನಮ್ದು ಚೆನ್ನಾಗಿ ಹೋಗ್ತಿತ್ತು. ಮೈಸೂರು, ತುಮಕೂರು ಸೂಪರ್ ಆಗಿ ಹೋಗ್ತಿತ್ತು. ಆಮೇಲೆ ಮಂಗಳೂರು ಸ್ಲೋ ಆಗಿ ಇಂಪ್ರೂವ್ ಆಯ್ತು. ಹುಬ್ಬಳ್ಳಿ ಅಷ್ಟೇ ಇತ್ತು, ಅಷ್ಟೊಂದು ಡೆನ್ಸಿಟಿ ಇರ್ಲಿಲ್ಲ. ಸಿಂಗಲ್ ಸ್ಕ್ರೀನ್ಸ್ ಕೊಟ್ರು ನಮ್ಗೆ ಮಂಡ್ಯ ಅಲ್ಲಿ, ದಾವಣಗೆರೆಯಲ್ಲಿ, ಆಮೇಲೆ
ಹುಬ್ಬಳ್ಳಿಲಿ, ಬೆಳಗಾವಿಲಿ, ಒಂದಿಷ್ಟು ಕಡೆ ಜನ ಎಲ್ಲೇ ಡಿಮ್ಯಾಂಡ್ ಮಾಡಿದ್ರು ಅಲ್ಲೆಲ್ಲ ಸಿಂಗಲ್ ಸ್ಕ್ರೀನ್ಸ್ ಕೊಟ್ರು. ನಮ್ದು ಇನ್ಕ್ರೀಸ್ ಆಯ್ತು, 86 ಸ್ಕ್ರೀನ್ಸ್ ಆಯ್ತು. ಆಮೇಲೆ ಅಲ್ಲಿ ಸ್ವಲ್ಪ ಚೆನ್ನಾಗೇ ಹೋಗ್ತಿತ್ತು. ಆಮೇಲೆ IPL ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಡಿಕ್ರೀಸ್ ಆಯ್ತು ಕೌಂಟ್ ಜನರದ್ದು. ಅಲ್ಲಿ ತನಕ ನಮ್ದು ಚೆನ್ನಾಗಿ ಹೋಗ್ತಿತ್ತು. ಮತ್ತೆ ಮಿರಾಜ್ ಇದೆಯಲ್ಲ, ಮಿರಾಜ್ ಸಖತ್ ಕಲೆಕ್ಷನ್ ಆಯ್ತು ನಮ್ಗೆ. ಮಿರಾಜ್ ವೀಕೆಂಡ್ಸ್ ಮಾತ್ರ ಸಖತ್ ಕಲೆಕ್ಷನ್ ಆಯ್ತು. ಅಲ್ಲಿ ಜಾಸ್ತಿ ಶೋಸ್ ಕೊಟ್ರು ನಮ್ಗೆ. ಒಂದ್ ಶೋ ಇದ್ದಿದ್ದು ದಿನಕ್ಕೆ 4 ಶೋ 3 ಶೋ ತರ ಕೊಟ್ರು. ಎಲ್ಲಾ ಶೋಸ್ ಫೀಲ್ ಆಗ್ತಿತ್ತು. 50 ದಿನ ಇತ್ತು ಮಿರಾಜ್ ಅಲ್ಲಿ ಇತ್ತು ಕೊನೆ ತನಕ. ನಮ್ದು ಮಧ್ಯ ಒಂದ್ ವೀಕ್ ಅಲ್ಲಿ ಒಂದು 2-3 ಡೇಸ್ ಎಲ್ಲೂ ಥಿಯೇಟರ್ ಇರ್ಲಿಲ್ಲ. ಮತ್ತೆ ತಗೊಂಡ್ರು ಒಂದ್ ಥಿಯೇಟರ್. ತುಂಬಾ ಸಿನಿಮಾಗಳು ಬಂದು ತಗೊಳ್ಳಿಲ್ಲ. ಸೊ ಆ 2-3 ಡೇಸ್ ಬಿಟ್ಟು 50 ದಿನ ಒಂದು 55 ದಿನ ಇತ್ತು. ನಾವು ಟೋಟಲ್ 50ಗೆ ಇರಿಸಿದ್ವಿ. ಆ 2 ಡೇಸ್ ಇರ್ಲಿಲ್ಲ ಅಲ್ವಾ, ಹಂಗಾಗಿ ಅಂದ್ರೆ 54-55 ಡೇಸ್ ಇತ್ತು. ಕೊನೆಯದಾಗಿ ಸರ್ ಈ ತರ ಸಿನಿಮಾಗಳನ್ನ ಉದಾಹರಣೆಗೆ ಇವಾಗ ನಾನೇ ಒಂದು ನನ್ನ ಪರ್ಸನಲ್ ಫೇವರೇಟ್, ಉದಾಹರಣೆಗೆ ನಿಮ್ ಸಿನಿಮಾ ಜೊತೆ ಇನ್ನೊಂದೆರಡು ಸೇರ್ಸ್ಕೊಬೇಕು ಹೋಗ್ಬೋದು ಅಂದ್ರೆ ಇದು ಉಳಿದವರು ಕಂಡಂತೆ, ಲೂಸಿಯಾ, ಈ ತರ ಒಂದು ಸಿನಿಮಾಗಳನ್ನ ನನ್ ಪರ್ಸನಲ್ ಫೇವರೇಟ್. ಬಟ್ ಇದನ್ನ ನಮ್ಮ ಅಪ್ಪ ಅಮ್ಮಂಗ್ ತೋರಿಸಿದ್ರೆ ಈ ಸಿನಿಮಾಗಳನ್ನ, ಅವ್ರು ಇದೇನ್ ಸಿನಿಮಾ ತಲೆ ಇಲ್ಲ ಕೂಡ ಇಲ್ಲ ಅಂತಾರೆ ಅಲ್ವಾ. ಅಂದ್ರೆ ಇಂಥ ಸಿನಿಮಾಗಳನ್ನ ಜನ ಯಾಕೆ ನೋಡ್ಬೇಕು, ಮತ್ತೆ ಯಾಕೆ ಅಂದ್ರೆ ಸಿನಿಮಾ ಜನ ಯಾವ ಉದ್ದೇಶ ಇಟ್ಕೊಂಡು ಸಿನಿಮಾ ಥಿಯೇಟರ್ಗೆ ಬರ್ತಾರೆ, ಜೊತೆಗೆ ಇಂಥ ಸಿನಿಮಾ ಯಾಕೆ ನೋಡ್ಬೇಕು? ಇಂಥ ಸಿನಿಮಾ ಯಾಕೆ ನೋಡ್ಬೇಕಂದ್ರೆ ಒಂದು ಹೊಸ ಪರ್ಸ್ಪೆಕ್ಟಿವ್ ಸಿಗುತ್ತೆ, ಮತ್ತೆ ಹೊಸ ಎಕ್ಸ್ಪೀರಿಯನ್ಸ್. ಅಂದ್ರೆ ಯಾವಾಗ್ಲೂ ನಾನು ಚಿತ್ರಾನ್ನ ತಿಂತಾ ಇದ್ದೀನಿ, ಒಂದಿನ ಮೊಸರನ್ನ ತಿನ್ಲಿ ಅಂತ ನಾ ಎಲ್ಲಾ ಕಡೆ ಎಕ್ಸಾಂಪಲ್ ಕೊಡ್ತೀನಿ. 10 ಜನ ಮೊಸರನ್ನ ಇಷ್ಟ ಆಗ್ಬೋದು, ಇಷ್ಟ ಆಗದೇನೂ ಇರ್ಬೋದು, ಮುಂದೆ ಅದನ್ನು ಇಷ್ಟ ಪಡ್ತಾರೆ. ಅಂದ್ರೆ ಬರ್ತಾ ಇರ್ಬೇಕು, ಎಲ್ಲಾ ತರದ ಸಿನಿಮಾನು ಬರ್ಬೇಕು. ಅಂಡ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತಾನೆ ಇದನ್ನು ನಾವು ಮಾಡಿದ್ದು. ಒಂದಿಷ್ಟು ಜನ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇಷ್ಟ ಆಯ್ತು, ಸೌಂಡ್ ಡಿಸೈನ್ ಆಗಿರ್ಲಿ, ಮತ್ತೆ ಒಂದು ಆ ವಿಜುವಲ್ಸ್ ಥಿಯೇಟರ್ ನೋಡಿದಾಗಿರ್ಲಿ ಇಷ್ಟ ಆಯ್ತು. ಸೊ ಹಂಗಾಗಿ ಎಲ್ಲಾ ತರ ಸಿನಿಮಾನು ಮಾಡ್ಬೇಕು ಅಂತ ನನಗೆ. ಎಂತದೇ ಆಗಿರ್ಲಿ, ಅಂಡರ್ವರ್ಲ್ಡ್ ಜಾನ್ರ ಮಾಡ್ಲಿ, ಥ್ರಿಲ್ಲರ್ಸ್, ಹಾರರ್, ಕಾಮಿಡಿನ, ರಾಮ್ ಕಾಮ, ಏನೇ ಮಾಡಿ ಒಟ್ಟಿನಲ್ಲಿ ಹೊಸ ತರದ್ ಏನೋ ಒಂದು ಮಾಡ್ತಾ ಇದ್ರೆ ಜನನು ಒಂದೊಂದ್ ಟೈಮ್ಗೆ ಇದೆಲ್ಲ ನೋಡ್ ಬೇಜಾರಾಯ್ತು, ಇನ್ನೊಂದು ನೋಡೋಣ ಅಂತ ಬರ್ತಾರೆ. ಯುವ ನಿರ್ದೇಶಕರಿಗೆ ಅಥವಾ ಯುವ ಕಲಾವಿದರಿಗೆ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಒಳ್ಳೇದಾಗ್ಲಿ. ಈಗ ಜನರಿಗೆ ಹತ್ರ ತಲುಪಕ್ಕೆ ಸಾಧ್ಯ ಇರೋದ್ರೆ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ ಥ್ರೂ ನೀವು ಬಂದು ನಿಮ್ಮ ಸಿನಿಮಾಗೂ ಆಲ್ ದ ಬೆಸ್ಟ್. ನಿಮ್ ಸಿನಿಮಾನು ಆದಷ್ಟು ಬೇಗ ತೆರೆ ಮೇಲೆ ಬರಲಿ. ಅಂಡ್ ಎಲ್ಲರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಮತ್ತೆ ಈ ವಿಡಿಯೋನ ಶೇರ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಹಂಚ್ಕೊಳ್ಳಿ, ಡಿಸ್ಕಸ್ ಮಾಡಿ. ಏನಾದ್ರು ತಪ್ಪು ಹೇಳಿದ್ರು ಕಮೆಂಟ್ ಮಾಡಿ. ಥ್ಯಾಂಕ್ ಯು.